ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಭೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಂ ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಪರಮಪೂಜ್ಯರಾದಂಥ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದಂಗಳವರ ಚರಣಗಳಲ್ಲಿ ವಂದಿಸಿ, ಶ್ರೀಮದ್ ಭಾಗವತದ ಪ್ರಥಮ ಮತ್ತು ದ್ವಿತೀಯ ಸ್ಕಂಧದ ಕೆಲವು ಶ್ಲೋಕಗಳ ಅನುವಾದವನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮನ್ನು ಉದ್ಧಾರ ಮಾಡಿ ಈ ಮಾರ್ಗಕ್ಕೆ ಹಾಕಿದಂತಹ ವಿದ್ಯಾಮಾನ್ಯ ತೀರ್ಥರು ಅವರ ಚರಣಾರವಿಂದಕ್ಕೆ ವಂದಿಸಿ, ಅವರ ವಿಶೇಷ ಸನ್ನಿಧಾನ ಪಾತ್ರರಾಗಿರ್ತಕ್ಕಂಥ ವಿದ್ಯೇಶತೀರ್ಥರ ಅನುಮತಿಯನ್ನು ಪಡೆದು ಅವರ ಮುಂದೆ ಈ ಭಾಗವತ ಹೇಳೋದು ಅಂತಂದರೆ ವಿದ್ಯಾಮಾನ್ಯ ತೀರ್ಥರಿಗೆ ಒಂದಿಷ್ಟು ಒಪ್ಪಿಸಿದ ಹಾಗೆ. ಆ ಒಂದು ಭಾವನೆಯಿಂದ ನಾಲ್ಕು ಮಾತುಗಳನ್ನು ಹೇಳಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಒಂದು ಸಲ ವಿದ್ಯಾಮಾನ್ಯ ತೀರ್ಥರೇ ನನ್ನನ್ನು ಮದ್ರಾಸಿಗೆ ಕರ್ಕೊಂಡು ಹೋಗಿದ್ದರು. ಒಂದು ವಾರ ಅವರಲ್ಲಿರೋ ಪ್ರಸಂಗ ಬಂದಿತ್ತು, ವಯಸ್ಸಾಗಿತ್ತು. ನಾವು ವಿದ್ಯಾಪೀಠದಲ್ಲಿ ಅಧ್ಯಾಪಕರಾಗಿದ್ದಾಗ ಹೈವದನ ಪುರಾಣಿಕರಿಗೆ ಹೇಳಿ ಒಂದು ವಾರ ಇವರಿಗೆ ಅನುಮತಿ ಕೊಡಬೇಕು, ನಾವು ಮದ್ರಾಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಅಲ್ಲಿ ನನಗೆ ಈಗ ಪ್ರವಚನ ಮಾಡುವ ಶಕ್ತಿ ಕುಂಠಿತವಾಗಿದೆ, ವಯಸ್ಸಾಗಿಬಿಟ್ಟಿತ್ತು ಅವರಿಗೆ, ಅದರಿಂದ ಕುಂಠಿತ ಆಗಿದೆ, ಅದರಿಂದ ನಾನು ಹೆಚ್ಚು ಹೊತ್ತು ಪ್ರವಚನ ಮಾಡುವ ಸ್ಥಿತಿಯಲ್ಲಿಲ್ಲ, 5 ಅಥವಾ 10 ನಿಮಿಷ ಮಾಡೋದ್ರೊಳಗೆ ನನಗೆ ಸುಸ್ತಾಗ್ತದೆ, ಸಾಕಾಗ್ತದೆ, ಆದರೆ 1 ಗಂಟೆ ಆದರೂ ಕೂಡ ನಾನು ಆ ವಾತಾವರಣದಲ್ಲಿರಬೇಕು, ಅದಕ್ಕೆ ಇವ್ರನ್ನ ಕರ್ಕೊಂಡು ಹೋಗಿ ಒಂದು ಸಪ್ತಾಹ ಮಾಡಿಸ್ತೇನೆ, ನಾನಲ್ಲಿ ಒಂದು ವಾರ ಯಾವುದೋ ಕೆಲಸಕ್ಕಾಗಿ ಇರಬೇಕಾಗಿದೆ ಮದ್ರಾಸಿನಲ್ಲಿ ಅಂತ ಕರ್ಕೊಂಡು ಹೋಗಿ ಒಂದು ವಾರ ಭಾಗವತವನ್ನು ಹೇಳಿಸಿದ್ರು. ಅವರ ಸಮ್ಮುಖದಲ್ಲಿ ಹೇಳಿದ್ದೆ. ಈಗ ಮತ್ತೊಮ್ಮೆ ದ್ವಿತೀಯ ವಿಘ್ನ ಆಗದಂತೆ ಅವರ ಸಮ್ಮುಖದಲ್ಲೇ ಹೇಳಿದ ಅನುಭವ ನನಗೀಗ. ಯಾಕೆಂದರೆ ಅವರು ಯಾವ ರೀತಿ ಮಧ್ವ ಸಿದ್ಧಾಂತದಲ್ಲಿ ನಿಷ್ಠೆ, ಆಚಾರದಲ್ಲಿ ನಿಷ್ಠೆ, ಅದೆಲ್ಲ ಪ್ರತಿಬಿಂಬಿತವಾಗಿದೆ ಇವರಲ್ಲಿ, ಅವರನ್ನೇ ನೋಡಿದ ಹಾಗೆ. ಅದರಿಂದ ಬಹಳ ಸಂತೋಷದಿಂದ 2 ಸ್ಕಂದದ ಕೆಲವು ಶ್ಲೋಕಾರ್ಧಂ ಶ್ಲೋಕಪಾದಂ ಅಂತ ಹೇಳಿದಂತೆ ಅನುವಾದ ಮಾಡ್ತಾ ಇದ್ದೆ. ಭಾಗವತ ಬಹಳ ದೊಡ್ಡ ಶಾಸ್ತ್ರ ಇದು. ಓದ್ತಾ ಹೋದಂತೆ ಈಗಾಗಲೇ ಶ್ರೀಪಾದಂಗಳವರು ಹೇಳಿದ ಹಾಗೆ ಒಂದು ಶಬ್ದ, ಒಂದು ಚರಣ ತಗೊಂಡ್ರೂ ಬೇಕಾದಷ್ಟು ಅರ್ಥ ಹೊಳಿತದೆ. ಭಾಗವತದ ಪ್ರಥಮ ಸ್ಕಂಧದಲ್ಲಿ ಒಂದು ಶ್ಲೋಕ, ಭಾಗವತದ ಫಲ ಏನು, ಯಾಕೆ ಭಾಗವತ ಶ್ರವಣ ಮಾಡಬೇಕು ನಾವು ಅಲ್ಲ. ದಾಸರು ಹೇಳಿದ್ದಾರೆ, 7 ದಿನದ ಕಥೆ ಕೇಳಿ ಏಳಿರೋ ವೈಕುಂಠಕ್ಕೆ ಅಂತ. 7 ದಿವಸದ ಕಥೆ ಕೇಳಿದರೆ ಅವರು ವೈಕುಂಠಕ್ಕೆ ಹೇಳ್ತಾರೆ ಅಂತಂದರೆ
ಜೀವನವೆಲ್ಲ ಮುಗಿದ ಮೇಲೆ ಮತ್ತೆಲ್ಲೂ ಹೋಗೋದಿಲ್ಲ, ಉತ್ತಮವಾದ ವೈಕುಂಠ ಲೋಕದಲ್ಲೇ ಅವರಿಗೆ ವಾಸ, ಅಂಥ ದಿವ್ಯವಾದ ಫಲ ಅಂತ. ಅದಕ್ಕೆ ನಿದರ್ಶನ ಪರೀಕ್ಷಿತ ರಾಜ. ಭಾಗವತ ಕೇಳಿ ಅವನಿಗೇನು ಫಲ ಸಿಕ್ತು, ಏನಾದ ಪರೀಕ್ಷಿತ ರಾಜ, ಅದನ್ನು ಹೇಳ್ತಕ್ಕಂಥ ಒಂದು ಶ್ಲೋಕ ಇದೆ. ಸವೈ ಮಹಾಭಾಗವತ ಪರೀಕ್ಷಿತ್ ಏನಾಪವರ್ಗಾಖ್ಯಮದಭ್ರಬುದ್ಧಿ ಜ್ಞಾನೇನ ವೈಯಾಸಕಿ ಶಬ್ದಿತೇನ ಭೇಜೆ ಖಗೇಂದ್ರಧ್ವಜ ಪಾದಮೂಲಂ. ಭೇಜೆ ಖಗೇಂದ್ರಧ್ವಜ ಪಾದಮೂಲಂ. ಗರುಡ ವಾಹನನಾಗಿರತಕ್ಕಂಥ ಲಕ್ಷ್ಮೀನಾರಾಯಣನ ಪಾದಮೂಲಕ್ಕೇ ಹೋಗಿ ಸೇರಿದ ಪರೀಕ್ಷಿತ ರಾಜ. ಆದರೆ ಅವನು ಮಾಡಿದ ಪಾಪವನ್ನು ವಿಚಾರ ಮಾಡಿದರೆ ಯಾವ ನರಕಕ್ಕೆ ಬೀಳಬೇಕಾಗಿತ್ತೋ ಏನೋ. ಶಮೀಕ ಋಷಿಗಳ ಕೊರಳಿಗೆ ಸತ್ತ ಹಾವನ್ನು ಹಾಕಿ ಅವಮಾನ ಮಾಡಿದ್ದ. ಮೇಲ್ನೋಟಕ್ಕೆ ನೋಡುವಾಗ ಒಬ್ಬ ಋಷಿಯ ಕೊರಳಿಗೆ ಹಾವು ಹಾಕಿದ್ದ ಅಂತ ಅನ್ನಿಸ್ತದೆ. ಆದರೆ ವಿಚಾರ ಮಾಡಿದರೆ ಒಬ್ಬ ಬ್ರಾಹ್ಮಣನಿಗೆ ಪರೀಕ್ಷಿತ ರಾಜ ಅಪಚಾರ ಮಾಡಿದ್ದಲ್ಲ, 33 ಕೋಟಿ ದೇವತೆಗಳಿಗೆ ಅಪಚಾರ ಮಾಡಿದ್ದ. ಯಾಕೆ ಅಂದರೆ ಒಬ್ಬ ಬ್ರಾಹ್ಮಣನ ಶರೀರದಲ್ಲಿ, ಅದರಲ್ಲಿ ವಿಶೇಷವಾಗಿ ಮಂತ್ರಜ್ಞರಾಗಿರ್ತಕ್ಕಂಥವರ ಶರೀರದಲ್ಲಿ, ಇನ್ನೂ ಹೇಳಬೇಕು ಅಂತಂದರೆ ಇಂಥವರ ಶರೀರದಲ್ಲಿ, ಶ್ರೀಪಾದಂಗಳಂಥವರ ಶರೀರದಲ್ಲಿ ಯಾರಿರ್ತಾರೆ? ನಾಭೇರಧಸ್ತಾತ್ ಪಿತರಃ ನಾಭೇರೂರ್ಧ್ವಂತು ದೇವತಾಹ. ನಾಭಿಯ ಕೆಳಗೆಲ್ಲ ಪಿತೃದೇವತೆಗಳು, ಹೊಕ್ಕಳಿನ ಕೆಳಗೆಲ್ಲ ಪಿತೃದೇವತೆಗಳಿರ್ತಾರೆ, ಹೊಕ್ಕಳಿನ ಮೇಲ್ಪಟ್ಟು ದೇವತೆಗಳ ಸನ್ನಿಧಾನ ಇರ್ತದೆ. ಹಾಗಾದರೆ ಶಮೀಕ ಋಷಿಗಳು ಅಂದರೆ ಬರೇ ಶಮೀಕ ಋಷಿಗಳಲ್ಲ, ಅವರ ನಾಭಿಯ ಮೇಲ್ಭಾಗದಲ್ಲಿ 33 ಕೋಟಿ ದೇವತೆಗಳ ಸನ್ನಿಧಾನ ಇತ್ತು. ಅವರ ಕೊರಳಿಗೆ ಇವನು ಸತ್ತ ಹಾವು ಹಾಕಿದ್ದಾನೆ ಅಂತಂದರೆ 33 ಕೋಟಿ ದೇವತೆಗಳಿಗೆ ಅಪಚಾರ ಮಾಡಿದ ಅಂತಲೇ ಅರ್ಥ. ಎಂಥ ನರಕಕ್ಕೆ ಹೋಗಬೇಕಾಗಿತ್ತು. ಆದರೆ ಸವೈ ಮಹಾಭಾಗವತ ಪರೀಕ್ಷಿತ್, ಮಹಾಭಾಗವತನಾಗಿ ಶುಕಾಚಾರ್ಯರ ಬಾಯಿಯಿಂದ ಭಾಗವತವನ್ನು ಶ್ರವಣ ಮಾಡಿ ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ. ನರಕ ಆಗಲಿಲ್ಲ ಪರೀಕ್ಷಿತ ರಾಜನಿಗೆ, ಭಗವಂತನ ಪಾದಮೂಲ ಸೇರಿದ ಅಂತ ಭಾಗವತದಿಂದ ಏನಾಗ್ತದೆ ಅನ್ನೋದಕ್ಕೆ ಒಂದು ನಿದರ್ಶನ ಹೇಳಿದ್ದಾರೆ. ಆ ಶ್ಲೋಕ ಇಷ್ಟೇ ಹೇಳ್ತಾ ಇಲ್ಲ, ಬಹಳ ಅಪಾರ ಅರ್ಥಗಳನ್ನು ತಿಳಿಸ್ತಾ ಇದೆ. ಅಲ್ಲಿ ಪರೀಕ್ಷಿತ್ ಅನ್ನೋ ಶಬ್ದ ಹಾಕಿದ್ದಾರೆ. ಸವೈ ಮಹಾಭಾಗವತ ಪರೀಕ್ಷಿತ್. ಪರೀಕ್ಷಿತ್ ರಾಜ ಭಗವಂತನ ಪಾದಮೂಲ ಸೇರಿದ ಅಂತ. ಅವನ ಹೆಸರು ವಿಷ್ಣುರಾತ ಅಂತ. ವಿಷ್ಣುರಾತ ಅಂತ ನಾಮಕರಣ ಮಾಡಿದ್ದರು. ವಿಷ್ಣುರಾತಃ ಅಂತ ಹೇಳಿಲ್ಲ, ಪರೀಕ್ಷಿತ್ ಅಂತ ಹೇಳಿದ್ರಿಂದ ಏನು ಅರ್ಥ ಆಗ್ತಾ ಇದೆ ಅಂದರೆ, ಅವನು ಗರ್ಭದೊಳಗಿರುವಾಗಲೇ ಪರೀಕ್ಷಿತ ಆಗಿದ್ದ. ಗರ್ಭದಲ್ಲಿದ್ದಾಗಲೇ ಪರೀಕ್ಷಿತ ಅಂತ ಬಿರುದು ಬಂದಿತ್ತು, ಸ್ವಲ್ಪ ಕಡಿಮೆ ಮಾಡಿ. ಆಮೇಲೆ ಅವನಿಗೆ ವಿಷ್ಣುರಾತ ಅಂತ ನಾಮಕರಣ ಮಾಡಿದರು. ಪರೀಕ್ಷಿತ ಅಂದರೆ ಅರ್ಥ ಏನು? ಪರೀಕ್ಷಿತ ರಾಜ ತಾಯಿಯಾದಂಥ ಉತ್ತರಾದೇವಿಯ ಗರ್ಭದಲ್ಲಿರುವಾಗ ಅಲ್ಲೇ ಅವನನ್ನು ಸಾಯಿಸಬೇಕು ಅಂತ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದರು. ಆ ಬ್ರಹ್ಮಾಸ್ತ್ರವನ್ನು ಉಪಶಮನ ಮಾಡಿ ಶ್ರೀಕೃಷ್ಣ ಪರಮಾತ್ಮ ತೇಜೋಮಯನಾಗಿ ಉತ್ತರಾದೇವಿಯ ಹೊಟ್ಟೆಯಲ್ಲಿದ್ದ. ತೇಜೋಮಯನಾಗಿ ಉದರ ಪ್ರವೇಶ ಮಾಡಿ ಬ್ರಹ್ಮಾಸ್ತ್ರ ಉಪಶಮನ ಮಾಡಿ 9 ತಿಂಗಳಾಗುವವರೆಗೆ ಅವನಿಗೆ ಯಾವ ಆಪತ್ತು ಬರಬಾರ್ದು ಅಂತ ಸುತ್ತ ತಿರುಗುತ್ತಾ ಇದ್ದಂತೆ. ಆವಾಗ ಒಳಗಿದ್ದಂಥ ಈ ಕೂಸು ಪರೀಕ್ಷಿತ ರಾಜ ಸುತ್ತಲೂ ಕೃಷ್ಣನನ್ನು ನೋಡ್ತಾ ಇದ್ದ. ಅದರಿಂದ ಪರೀಕ್ಷಿತ ಅಂತಂದರೆ ಅರ್ಥ ಪರಿತಃ ಈಕ್ಷತೆ ಇತಿ ಪರೀಕ್ಷಿತ. ಗರ್ಭದಲ್ಲಿರುವಾಗಲೇ ಪರಿತಃ ಸುತ್ತಲೂ ಈಕ್ಷತೆ, ಕೃಷ್ಣನನ್ನು ಕಂಡವನು. 9 ಮಾಸ ಪರ್ಯಂತ ಗರ್ಭದಲ್ಲಿ ಒಳಗಡೆ ಕೃಷ್ಣನನ್ನು ನೋಡ್ತಾ ಇದ್ದ ಪರೀಕ್ಷಿತ ರಾಜ. ಇದು ಒಂದರ್ಥ. ಇನ್ನೊಂದರ್ಥ ಪರೀಕ್ಷಿತ ಅನ್ನೋದಕ್ಕೆ ಮೊದಲೇ ಅವನಿಗೆ ಭವಿಷ್ಯ ಗೊತ್ತಿತ್ತಂತೆ ಅವನದ್ದು. ಅವನು ಹುಟ್ಟಿದಾಗ ಭವಿಷ್ಯ ಹೇಳಿದ್ರಂತೆ, ಮುಂದೆ ಇವನಿಗೆ ತಕ್ಷಕ ಸರ್ಪದಿಂದ ಮರಣ ಇದೆ, ಶಾಪಗ್ರಸ್ತನಾಗ್ತಾನೆ, ತಕ್ಷಕ ಸರ್ಪ ಬಂದು ಕಚ್ಚುತ್ತೆ, ಅದರಿಂದಲೇ ಸಾಯ್ತಾನೆ, ಎಲ್ಲ ಮೊದಲೇ ಗೊತ್ತಿತ್ತು ಪರೀಕ್ಷಿತ ರಾಜ. ಆದ್ದರಿಂದ ಅವನ ಹತ್ರ ಯಾರು ಬಂದರೂ ಕೂಡ ಪರೀಕ್ಷೆ ಮಾಡ್ತಾ ಇದ್ನಂತೆ. ಕೆಲವು ಜಾಗಕ್ಕೆ ಹೋದರೆ ಯಾರು ಟೆರರಿಸ್ಟೋ ಏನೋ ಅಂತ ಪರೀಕ್ಷೆ ಮಾಡಿಕೊಂಡೇ ಇರಬೇಕಾಗ್ತದೆ. ಹಾಗೆ ಪರೀಕ್ಷಿತ ರಾಜ ಯಾರು ಬಂದರೂ ಕೂಡ ಪರೀಕ್ಷೆ ಮಾಡೇ ಒಳಗಡೆ ಬಿಡಬೇಕು. ಇವನೇ ನನ್ನನ್ನು ಕೊಲ್ಲಿಕ್ಕೆ ಬಂದ ತಕ್ಷಕನೋ ಏನೋ ಈ ಅನುಮಾನದಿಂದ ಪ್ರತಿಯೊಬ್ಬರನ್ನೂ ಪರೀಕ್ಷೆ ಮಾಡ್ತಿದ್ದಂತೆ. ಆದ್ದರಿಂದಲೂ ಪರೀಕ್ಷಿತ ಅನ್ನೋ ಹೆಸರು ಅಂತ ಹೇಳಿದ್ದಾರೆ. ಪರಿತಃ ಈಕ್ಷತೆ ಇತಿ ಪರೀಕ್ಷಿತ ಅಂದರೆ ಏನಾಯಿತು? ಪರೀಕ್ಷಿನ್ ಮಹಾರಾಜ ತಾಯಿಯ ಗರ್ಭದಲ್ಲೇ ಇದ್ದಾಗ ಭಗವಂತನನ್ನು ಕಂಡವನು, ಅಪರೋಕ್ಷ ಜ್ಞಾನಿ. ಅಂಥ ಪರೀಕ್ಷಿತ ರಾಜ ಭಾಗವತ ಶ್ರವಣ ಮಾಡಿದ ಅಂತ ಹೇಳಿದ್ರಿಂದ ಯಾರು ಭಾಗವತ ಶ್ರವಣ ಮಾಡಬೇಕು? ಭಗವಂತನ ಸಾಕ್ಷಾತ್ಕಾರ ಪಡೆದವರೂ ಕೂಡ, ಜೀವನ್ಮುಕ್ತರಾದವರು ಕೂಡ ಭಾಗವತ ಶ್ರವಣ ಮಾಡಬೇಕು. ಯಾಕೆಂದರೆ ಅವರು ಜೀವನ್ಮುಕ್ತರಾಗಿರ್ತಾರೆ. ಪರಮ ಮೋಕ್ಷ ಅನ್ನುವಂಥ ಫಲಕ್ಕೋಸ್ಕರ ಭಾಗವತ ಶ್ರವಣ ಮಾಡಬೇಕು.
ಹೀಗೆ ಪರೀಕ್ಷಿತ ಅನ್ನುವಂಥ ಶಬ್ದ ಅದರ ಸ್ವಾರಸ್ಯದಿಂದ ನಮಗೆ ತಿಳಿಯೋದು, ಗರ್ಭದಲ್ಲಿ ಪರಮಾತ್ಮನನ್ನು ಕಂಡಂತಹ, ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಜೀವನ್ಮುಕ್ತನಾದ ಪರೀಕ್ಷಿತ ರಾಜನು ಕೂಡ ಭಾಗವತ ಶ್ರವಣ ಮಾಡಿದ. ಆದ್ದರಿಂದ ಜ್ಞಾನಿಗಳು ಶ್ರವಣ ಮಾಡಬೇಕು. ಅದರಿಂದ ಅವರಿಗೆ ಜೀವನ್ಮುಕ್ತಿಗಿಂತ ಹೆಚ್ಚಿನ ಪರಮ ಮೋಕ್ಷ ಅನ್ನೋದು ಸಿಗ್ತದೆ. ಅದಕ್ಕೆ ಪರೀಕ್ಷಿತ ಅನ್ನೋ ಶಬ್ದ ಹಾಕಿದ್ದಾರೆ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ಪಿಬತ ಭಾಗವತಂ ರಸಂ ಆಲಯಂ. ಲಿಂಗದೇಹ ಭಂಗ ಆಗುವವರೆಗೂ ಕೂಡ, ಆಲಯಂ ಅಂದರೆ ಲಿಂಗಭಂಗ ಆಗುವವರೆಗೂ ಕೂಡ ಭಾಗವತ ಶ್ರವಣ ಮಾಡಿರಿ. ಅಲ್ಲಿವರೆಗೂ ಮಾಡಬೇಕಾದ್ದೇ, ಅಷ್ಟು ಅದರಲ್ಲಿ ಮಹತ್ವ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಜೀವನ್ಮುಕ್ತಾವಸ್ಥೆಯಲ್ಲಿದ್ದವರು ಕೂಡ ಇದನ್ನು ಶ್ರವಣ ಮಾಡಬೇಕು. ಲಿಂಗದೇಹ ಭಂಗ ಆಗುವವರೆಗೂ ಶ್ರವಣ ಮಾಡಬೇಕು. ಅಂದರೆ ಭಾಗವತದ ಫಲ ಏನು ಅಂದರೆ ಮುಖ್ಯ ಫಲ ಮೋಕ್ಷ, ಪರಮ ಮೋಕ್ಷವೇ ಇದರಿಂದ ಉಂಟಾಗ್ತದೆ ಅನ್ನೋದು ಗೊತ್ತಾಗ್ತದೆ. ಇನ್ನು ಪರೀಕ್ಷಿತ ರಾಜ ಶ್ರವಣ ಮಾಡಿದ ಅಂತ ಇಷ್ಟೇ ಹೇಳಲಿಲ್ಲ. ಸವೈ ಮಹಾಭಾಗವತಃ ಪರೀಕ್ಷಿತ, ಮಹಾಭಾಗವತಃ ಅಂತ ವಿಶೇಷಣ ಕೊಟ್ಟಿದ್ದಾರೆ. ಆದ್ದರಿಂದ ಪರೀಕ್ಷಿತ ರಾಜ ಭಾಗವತ ಶ್ರವಣ ಮಾಡುವಾಗ ಮಹಾಭಾಗವತನಾಗಿ ಶ್ರವಣ ಮಾಡಿದ. ಏನು ಭಾಗವತನಾಗಿ ಶ್ರವಣ ಮಾಡೋದು ಅಂದರೆ ಭಗವದ್ಭಕ್ತರಾಗಿ ಶ್ರವಣ ಮಾಡಿ. ಭಾಗವತ ಶ್ರವಣ ಮಾಡೋ ಏನಿದೆ ನೋಡೋಣ. ಅವ್ರು ಹೇಳ್ತಾರೆ, ಇವ್ರು ಹೇಗೆ ಹೇಳ್ತಾರೆ ನೋಡೋಣ. ಇಂಥ ದೃಷ್ಟಿಯಿಂದ ಭಾಗವತ ನೋಡೋದಲ್ಲ, ಓದೋದಲ್ಲ. ಭಾಗವತ ಓದುವಾಗ ಭಕ್ತಿಯಿಂದ ಶ್ರವಣ ಮಾಡಿ. ಬಾಲಾದಪಿ ಶುಕಾದಪಿ, ಯಾರು ಹೇಳಿದ್ರು ಇದು ಭಾಗವತ ಆದ್ದರಿಂದ ನಾವು ಕೇಳಬೇಕು ಅನ್ನುವ ದೃಷ್ಟಿಯಿಂದ ಕೇಳಬೇಕೇ ಹೊರತು ಇನ್ಯಾವ ದೃಷ್ಟಿನೂ ಅಲ್ಲ. ಪರಮ ಭಗವದ್ಭಕ್ತರು ಮಾತ್ರ ಇದಕ್ಕೆ ಅಧಿಕಾರಿಗಳು. ಶ್ರೋತೃ ಪ್ರಸಕ್ತಿ ಅಂತಾರೆ. ಶ್ರೋತೃ ಪ್ರಸಕ್ತಿ, ವಕ್ತೃ ಪ್ರಸಕ್ತಿ ಇವೆಲ್ಲ ಬೇಕು. ಪ್ರಸಂಗಾನುಕೂಲ್ಯ ಅಂತ ಹೇಳ್ತಾರೆ. ವಕ್ತೃ ಶ್ರೋತೃ ಪ್ರಸಕ್ತೀನಾಂ ಯದಾಪ್ತಿರ್ ಅನುಕೂಲತಾ ಅಂತ. ಶ್ರೋತೃ ಪ್ರಸಕ್ತಿ ಬೇಕು, ವಕ್ತೃ ಪ್ರಸಕ್ತಿ ಬೇಕು, ಪ್ರಸಂಗ ಇದನ್ನು ಎಲ್ಲ ಬೇಕು. ಈ ಶ್ರೋತೃ ಪ್ರಸಕ್ತಿ ಅಂದರೆ ಏನು? ಭಾಗವತ ಕೇಳಲಿಕ್ಕೆ ಯಾವ ಶ್ರೋತೃಗಳಾಗಬೇಕು? ಮಹಾಭಾಗವತಃ, ಯಾರು ಉತ್ತಮ ಭಗವದ್ಭಕ್ತರಾಗಿರ್ತಾರೆ, ವಿಶೇಷ ಭಗವದ್ಭಕ್ತಿ ಇಟ್ಟುಕೊಂಡಿರ್ತಾರೆ, ಅವರು ಭಾಗವತ ಶ್ರವಣಕ್ಕೆ ಅಧಿಕಾರಿಗಳು. ಪರೀಕ್ಷಿತ ರಾಜ ಆ ದೃಷ್ಟಿಯಿಂದ ಕೇಳಿದ, ಮಹಾಭಾಗವತನಾಗಿ ಕೇಳಿದ ಅನ್ನೋದನ್ನು ಭಾಗವತ ಶ್ರವಣಕ್ಕೆ, ಬ್ರಹ್ಮಜ್ಞಾನಕ್ಕೆ ವಿಷ್ಣು ಭಕ್ತರೇ ಅಧಿಕಾರಿಗಳು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಇನ್ನೊಂದು ವಿಶೇಷಣ ಕೊಟ್ಟಿದ್ದಾರೆ. ಸವೈ ಮಹಾಭಾಗವತಃ ಪರೀಕ್ಷಿತ ಏನಾಪವರ್ಗಾಖ್ಯಂ ಅದಭ್ರ ಬುದ್ಧಿ. ಎರಡು ವಿಶೇಷಣ ಕೊಟ್ಟಿದ್ದಾರೆ. ಒಂದು ಪರೀಕ್ಷಿತ ಅನ್ನೋ ಶಬ್ದ ಪ್ರಯೋಗ, ಇನ್ನೊಂದು ಮಹಾಭಾಗವತಃ, ಇನ್ನೊಂದು ಅದಭ್ರ ಬುದ್ಧಿ. ಅದಭ್ರ ಬುದ್ಧಿ ಅಂದರೆ ಅಪಾರ ಬುದ್ಧಿಶಕ್ತಿ ಉಳ್ಳವನು ಅಂತ ಅರ್ಥ. ಭಾಗವತ ಓದಬೇಕಾದ್ರೆ ಬಹಳ ಬುದ್ಧಿ ಬೇಕು. ಒಳ್ಳೆ ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗೋದು. ಸಾಧಾರಣ ಸಂಸ್ಕೃತ ಜ್ಞಾನಕ್ಕೆ ಭಾಗವತ ಅರ್ಥ ಆಗೋದಿಲ್ಲ. ವಿದ್ಯಾವತಾಂ ಭಾಗವತೇ ಪರೀಕ್ಷಾ ಅಂತಾರೆ. ಅವನು ನಿಜವಾದ ವಿದ್ಯಾವಂತ ಹೌದು ಅಲ್ಲೋ ಅನ್ನೋದನ್ನು ಭಾಗವತ ಶ್ಲೋಕ ಕೊಟ್ಟು ಹೇಳಬೇಕಂತ. ಅಷ್ಟು ಗಂಭೀರವಾದ ಶಬ್ದಗಳು, ಕ್ಲಿಷ್ಟವಾದ ಅನ್ವಯ, ಬಹಳ ಕಷ್ಟ ಭಾಗವತ. ಅದಕ್ಕೆ ಅದಭ್ರ ಬುದ್ಧಿ, ಭಾಗವತ ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದ ಒಳ್ಳೆ ಬುದ್ಧಿಶಕ್ತಿ ಇರಬೇಕಂತ. ಯೇಷಾಂ ಕ್ವಾಪಿ ಗತಿರ್ನಾಸ್ತಿ ತೇಷಾಂ ಭಾಗವತೇ ಗತಿ ಅಂತ. ಹಾಗಲ್ಲ, ಯಾರಿಗೆ ಯಾವುದು ಅರ್ಥ ಆಗಿಲ್ಲ ಅಂದರೆ ಭಾಗವತಕ್ಕೆ ಬರ್ರಿ ಅಂತ. ಹಾಗಲ್ಲ, ಭಾಗವತ ಶ್ರವಣ ಮಾಡಬೇಕಾದ್ರೆ ಯಾರಿಗೆ ಯಾವುದೂ ಅರ್ಥ ಆಗಿಲ್ಲ, ಕೊನೆ ಹಂಗಾರ ಪುರಾಣ ಹೇಳೋದು, ಭಾಗವತಕ್ಕೆ ಬರೋದು ಅಂತ. ಈ ರೀತಿ ಅಲ್ಲ. ಭಾಗವತ ಹೇಳ್ತಾ ಇದ್ದಾರೆ ಅಂತಂದರೆ ಬೇರೆ ತರ್ಕಶಾಸ್ತ್ರ, ವ್ಯಾಕರಣಶಾಸ್ತ್ರ ಯಾವುದು ತಲೆಗೆ ಹೋಗಲಿಲ್ಲ, ಹತ್ತಲಿಲ್ಲ, ಅದಕ್ಕೆ ಪುರಾಣಕ್ಕೆ ಇಳಿದಿದ್ದಾರೆ ಅನ್ನುವಂಥ ಕಲ್ಪನೆ ಇದೆ. ಅದು ತಪ್ಪದು. ಭಾಗವತ ಬಹಳ ಬುದ್ಧಿಶಕ್ತಿ ಬೇಕು. ಭಾಗವತ ಅರ್ಥ ಮಾಡಿಕೊಳ್ಳಿಕ್ಕೆ ವರ ಬೇಕು. ಪರಮಾತ್ಮನ ವರ ಇದ್ದರೆ ಭಾಗವತ ಪ್ರವಚನ ಮಾಡಲಿಕ್ಕೆ ಆಗ್ತದೆ, ಇಲ್ದಿದ್ರೆ ಆಗೋದಿಲ್ಲ. ವಿಶೇಷ ಪ್ರವಚನ ಮಾಡಬೇಕಾದ್ರೆ ವಿಶೇಷ ವರ ಬೇಕು. ನೋಡಿ, ಒಂದು ಮಾತು ಹೇಳ್ತಾರೆ, ಭಾಗವತ ಹೇಗೆ ಬಂತು? ಎರಡು ಕಡೆಯಿಂದ ಬಂತು. ಪರಮಾತ್ಮ ಭಾಗವತವನ್ನು ಶೇಷದೇವರಿಗೆ ಹೇಳಿದ. ಶೇಷದೇವರು ಸನತ್ಕುಮಾರರಿಗೆ ಹೇಳಿದರು. ಸನತ್ಕುಮಾರರು ಸಾಂಖ್ಯಾಯನರಿಗೆ ಹೇಳಿದರು. ಸಾಂಖ್ಯಾಯನರು ಪರಾಶರರಿಗೆ ಹೇಳಿದರು. ಪರಾಶರರು ಮೈತ್ರೇಯರಿಗೆ ಹೇಳಿದರು. ಮೈತ್ರೇಯರು ವಿದುರನಿಗೆ ಭಾಗವತ ಹೇಳಿದರು. ಈ ಪರಂಪರೆಯಲ್ಲಿ ಒಂದು ಪರಂಪರೆಯಲ್ಲಿ ಭಾಗವತ ಬಂತು. ಶ್ರೀಮನ್ನಾರಾಯಣ, ಶೇಷ, ಸನತ್ಕುಮಾರ, ಸಾಂಖ್ಯಾಯನರು, ಪರಾಶರರು, ಮೈತ್ರೇಯರು, ವಿದುರರು, ಈ ರೀತಿ ಬಂತು. ಮೈತ್ರೇಯರು ಹೇಳ್ತಾರೆ ಒಂದು ಮಾತು, ನನಗೆ ಭಾಗವತ ಹೇಳಿದವರು ಯಾರು ಅಂತಂದರೆ ಪರಾಶರರು ಹೇಳಿದರು. ಅಷ್ಟೇ ಹೇಳೋದಿಲ್ಲ ಅವರು. ಪ್ರೋವಾಚ ಮಹ್ಯಂ ಸ ದಯಾಲು ರುಕ್ತೋ ಮುನಿ ಪುಲಸ್ತೇನ ಪುರಾಣ ಮಾಧ್ಯಂ. ಪ್ರೋವಾಚ ಮಹ್ಯಂ ಸ ದಯಾಲು ಉಕ್ತೋ ಮುನಿ ಪುಲಸ್ತೇನ.
ಪುಲಸ್ತೇನ ಉಕ್ತಃ ಮುನಿ ಪ್ರೋವಾಚ ಮಹ್ಯಂ. ಇದು ಮೈತ್ರೇಯರ ಮಾತು. ನನಗೆ ಅವ್ರಿಗೆ ಹೇಳಿದ್ಯಾರು? ಮೈತ್ರೇಯರಿಗೆ ಹೇಳಿದ್ಯಾರು? ಮೈತ್ರೇಯರಿಗೆ ಭಾಗವತ ಹೇಳಿದವರು ಪರಾಶರರು. ಪರಾಶರರು ಹೇಳಿದರು ಅಂತಿಷ್ಟೇ ಇಲ್ಲ, ಪುಲಸ್ತೇನ ಉಕ್ತಃ ಪರಾಶರಃ ಪ್ರೋವಾಚ ಮಹ್ಯಂ. ಏನರ್ಥ? ಪುಲಸ್ತ್ಯರಿಂದ ಹೇಳಲ್ಪಟ್ಟಂಥ ಪರಾಶರರು ನನಗೆ ಭಾಗವತ ಹೇಳಿದರು ಅಂತ ಮೈತ್ರೇಯರು ಹೇಳ್ತಾರೆ. ಅಲ್ಲ, ಮೈತ್ರೇಯರಿಗೆ ಪರಾಶರರು ಭಾಗವತ ಹೇಳಲಿಕ್ಕೆ ಪುಲಸ್ತರು ರೆಕಮೆಂಡ್ ಬೇಕು. ಪುಲಸ್ತರು ಹೇಳಿದರು ಅಂದ್ರೆ ಅರ್ಥ ಏನು? ಪುಲಸ್ತೇನ ಉಕ್ತಃ. ಇದಕ್ಕೆ ವಿಷ್ಣು ತೀರ್ಥರು ಒಂದು ಅರ್ಥ ಬರೀತಾರೆ. ಪುಲಸ್ತೇನ ಉಕ್ತಃ ಅಂದರೆ ಬರೀ ಹೇಳಲ್ಪಟ್ಟದ್ದು ಅಂತ ಅರ್ಥ ಅಲ್ಲ, ಪುಲಸ್ತ್ಯರಿಂದ ವರ ಪಡೆದಂಥವರು. ಪರಾಶರರಿಗೆ ಪುಲಸ್ತ್ಯ ಋಷಿಗಳ ವರವಂತೆ, ನೀವು ಭಾಗವತ ಪುರಾಣ ಪ್ರವರ್ತಕರಾಗಿರಿ ಅಂತ ವರ ಕೊಟ್ಟರಂತೆ ಪುಲಸ್ತ್ಯ ಋಷಿಗಳು. ಆ ಪುಲಸ್ತ್ಯ ಋಷಿಗಳ ವರ ಪಡೆದಂತಹ ಇವರು ಪರಾಶರರು ಮೈತ್ರೇಯರಿಗೆ ಭಾಗವತ ಹೇಳಿದರು. ಏನರ್ಥ? ಅದಕ್ಕೊಂದು ಕಥೆ ಬರೀತಾರೆ ಅವರು. ಒಂದು ಪ್ರಸಂಗ ನಡೀತಂತೆ. ಪರಾಶರರು ಯಾರ ಮಕ್ಕಳು? ಪರಾಶರರು ಶಕ್ತಿ ಋಷಿಗಳ ಮಕ್ಕಳು. ವಸಿಷ್ಠ ಋಷಿಗಳ ಮಗ ಶಕ್ತಿ, ಶಕ್ತಿಯ ಮಗನೇ ಪರಾಶರ. ಈ ವಸಿಷ್ಠ ಋಷಿಗಳ ಮಕ್ಕಳನ್ನೆಲ್ಲ ಒಂದು ಸಲ ರಾಕ್ಷಸರು ಕೊಂದು ಹಾಕಿಬಿಟ್ಟು, ಎಲ್ಲರನ್ನೂ ಕೊಂದು ಹಾಕಿಬಿಟ್ಟು, ಶಕ್ತಿ ಒಬ್ಬ ಉಳಿದಿದ್ದ ಅವನನ್ನು ಕೊಂದುಬಿಟ್ರು. ನುಂಗಿದ್ರಂತೆ. ಯಾರೋ ರಾಕ್ಷಸ ಬಂದು ತಿಂದು ಹಾಕಿದ. ಶಕ್ತಿಯ ಹೆಂಡತಿ ಅದೃಶ್ಯಂತಿ ಅಂತ ಅವಳ ಹೆಸರು. ಅದೃಶ್ಯಂತಿ ಅನಾಥಳ. ಶಕ್ತಿಯನ್ನು ರಾಕ್ಷಸ ನುಂಗಿಬಿಟ್ಟು. ಆವಾಗ ಶಕ್ತಿ ಋಷಿಯ ಹೆಂಡತಿ ವಸಿಷ್ಠರ ಸೊಸೆ ಎಲ್ಲಿ ಹೋಗಬೇಕು? ಮಾವನನ್ನು ಹುಡುಕೊಂಡು ಮಾವನ ಆಶ್ರಯದಲ್ಲಿ ಬದುಕೊಂಡಿರೋಣ ಅಂತ ಬಂದಿದ್ದಾಳೆ. ಅದು ಯಾಕೆ? ಗರ್ಭಿಣಿಯಾಗಿದ್ದು. ಅದೃಶ್ಯಂತಿ ಗರ್ಭಿಣಿಯಾಗಿದ್ದು, ಹೊಟ್ಟೆಯಲ್ಲಿ ಮಗು ಇದೆ. ಆದ್ದರಿಂದ ಮಾವನ ಆಶ್ರಯದಲ್ಲಿರೋಣ ಅಂತ ಬರ್ತಾ ಇದ್ದಾಳೆ. ಈ ಮಾವ ವಸಿಷ್ಠ ಋಷಿಗಳು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಇವರು ಹೋಗ್ತಿದ್ರು. ಯಾಕೆಂದರೆ ಮಕ್ಕಳನ್ನೆಲ್ಲ ರಾಕ್ಷಸರು ಸಾಯಿಸಿದ್ದಾರಲ್ಲ ಅಂತ ಬೇಜಾರಾಗಿ ಅವರು ಆತ್ಮಹತ್ಯೆಗೆ ಹೊರಟಿದ್ರಂತೆ. ಈ ಅದೃಶ್ಯಂತಿ ಹಿಂದ್ಗಡೆ ಬರ್ತಿದ್ದಾಳೆ. ಅವ್ರಿಗೆ ಗೊತ್ತಿಲ್ಲ ವಸಿಷ್ಠ ಋಷಿಗಳಿಗೆ ಉದ್ದಕ್ಕೆ ಹೋಗ್ತಾ ಇದ್ದಾರೆ, ಎಲ್ಲೋ ಆತ್ಮಹತ್ಯೆ ಮಾಡಿ. ಒಂದು ಸಲ ಪ್ರಯತ್ನ ಮಾಡಿದ್ರಂತೆ. ಯಾವುದೋ ನದಿಯಲ್ಲಿ ಬಿದ್ದರಂತೆ, ಹಗ್ಗ ಕಟ್ಟಿಕೊಂಡು ನದಿಯಲ್ಲಿ ಬಿದ್ದರೆ ಆ ನದಿ ಇವರ ಹಗ್ಗ ತುಂಡು ಮಾಡಿತಂತೆ. ಅದಕ್ಕೆ ಆ ನದಿಗೆ ವಿಪಾಶಾ ನದಿ ಅಂತ ಹೆಸರು ಬಂತು. ವಿಪಾಶ ಅಂದರೆ ಹಗ್ಗ ತುಂಡು ಮಾಡಿದ ನದಿ. ಇನ್ನೊಂದು ನದಿಗೆ ಹಾರಿದ್ರಂತೆ, ದೊಡ್ಡ ಪಾತ್ರ ಆಳದ ನದಿಗೆ ಹಾರಿದರೆ ಇವರು ಹಾರಿದ ಕೂಡಲೇ ಆ ನದಿ 100 ಕವಲಾಗಿ ಹೊಡಿತಂತೆ. 100 ಕವಲಾಗಿ ಹೋಯಿತು. ಮುಳುಗಲೇ, ನೀರು ಕಡಿಮೆ ಆಯಿತು, ಮುಳುಗಲಿಲ್ಲ. ಆ ನದಿ ಶತದ್ರು ಅಂತ ಹೆಸರು. ಶತದ್ರು 100, ಅದೆಲ್ಲ ವೈದಿಕ ನದಿಗಳು, ವೇದದಲ್ಲಿ ಪ್ರಸಿದ್ಧ. 100 ಕವಲಾಗಿ. ಇನ್ನೊಂದು ಕಡೆ ಹೋಗುವಾಗ ಆರ್ಲೂ ಆತ್ಮಹತ್ಯೆ ಆಗಲಿಲ್ಲ. ಯಾಕೆಂದರೆ ವೇದ ಕೇಳಿಸ್ತಂತವ್ರಿಗೆ, ಒಳ್ಳೆ ಶುಶ್ರಾವ್ಯವಾಗಿ ವೇದ ಮಂತ್ರ ಕೇಳಿಸ್ತಾ ಇದೆ. ಯಾರು ಹೇಳ್ತಾ ಇದ್ದಾರಪ್ಪ ಅಂತ ಹಿಂತಿರುಗಿ ನೋಡಿದರೆ ದೂರದಿಂದ ಒಬ್ಬ ಹೆಣ್ಣು ಮಗಳು ಬರ್ತಾ ಇದ್ದಾಳೆ. ಹೆಣ್ಣು ಮಗಳು ಎಷ್ಟು ಚೆನ್ನಾಗಿ ವೇದ ಹೇಳ್ತಿದ್ದಾಳಲ್ಲ, ಕೇಳೋಣ ಅಂತ ನಿಂತರು. ಹತ್ತಿರ ಬಂದಾಗ ನೋಡ್ತಾರೆ ತಮ್ಮ ಸೊಸೆ ಶಕ್ತಿ ಹೆಂಡತಿ ಅದೃಶ್ಯಂತಿ. ಆದರೆ ಅವಳು ಬಾಯಿ ಮುಚ್ಚಿಕೊಂಡಿದ್ದಾಳೆ. ವೇದ ಕೇಳಿಸ್ತಾ ಇದೆ. ಹೊಟ್ಟೆ ಒಳಗಿದ್ದಂಥ ಮಗು ವೇದ ಹೇಳ್ತಿತ್ತಂತೆ. ಆ ಮಗುವೇ ಪರಾಶರರು, ಇನ್ಯಾರು ಅಲ್ಲ. ವೇದವ್ಯಾಸ ದೇವರ ತಂದೆ ಪರಾಶರರು. ಆ ಮಗು ಹೊಟ್ಟೆ ಒಳಗಿದ್ದು ಅಲ್ಲಿ ವೇದ ಹೇಳ್ತಿತ್ತಂತೆ. ಆಮೇಲೆ ಹತ್ತಿರ ಬಂದಾಗ ಇವ್ರು ತೀರ್ಮಾನ, ಇನ್ನು ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಅಂದರೆ. ಯಾಕೆಂದರೆ ಹೊಟ್ಟೆಯಲ್ಲೇ ಇದ್ದು ಗರ್ಭದಲ್ಲಿದ್ದು ವೇದ ಹೇಳ್ತಕ್ಕಂಥ ಈ ಮಗುವನ್ನು ಸಾಕಬೇಕು ಅಂತ. ಆ ಮಗುವನ್ನು ಚೆನ್ನಾಗಿ ಸಾಕಿದರು. ಅವರೇ ಶಕ್ತಿಯನ್ನು ಅದೃಶ್ಯಂತೆಯನ್ನು ಕರ್ಕೊಂಡು ಹೋದರು. ಮಗುವನ್ನು ಸಾಕಿದರು. ಅವರೇ ಪರಾಶರ. ದೊಡ್ಡ ಬೆಳೀತಾ ಬೆಳೀತಾ ಬರುವಾಗ ಆ ಮಗು ವಸಿಷ್ಠರನ್ನೇ ಅಪ್ಪ ಅಪ್ಪ ಅಂತ ಕರೀತಿತ್ತಂತೆ. ಆಗ ಯಾರೋ ಹೇಳಿದರು, ಇದು ಅಪ್ಪ ಅಲ್ಲ, ಇದು ನಿನ್ನ ಅಜ್ಜ, ಇವರು ನಿನ್ನ ಅಪ್ಪ ಅಲ್ಲ ಅಷ್ಟೇ ಹೇಳಿದರು. ಆಮೇಲೆ ಆ ಮಗು ಗಂಟು ಬಿತ್ತು. ನನ್ನ ಅಪ್ಪ ಯಾರು? ವಸಿಷ್ಠರ ಹತ್ರ ಕೇಳಿತು, ಅಪ್ಪ ಯಾರು? ಅಪ್ಪ ಯಾರು? ನೀವು ಅಲ್ವಂತೆ, ನೀವು ಅಜ್ಜೆ ಅಂತೆ, ಅಪ್ಪ ಯಾರು ಅಂತ. ಆಗ ನಿಮ್ಮಪ್ಪನ ಒಬ್ಬ ರಾಕ್ಷಸ ನುಂಗಿ ಹಾಕಿದ್ದಾನೆ, ತಿಂದು ಹಾಕಿದ್ದಾನೆ, ಶಕ್ತಿ ಅಂತಿದ್ದ, ಅದರಿಂದ ಅವನು ಸತ್ತದ್ರಿಂದ ನಾ ಸಾಕ್ತಾ ಇದ್ದೀನಿ. ಆಗ ಪರಾಶರರಿಗೆ ಸಿಟ್ಟು ಬಂತು. ಗರ್ಭದಲ್ಲಿರುವಾಗಲೇ ವೇದದ್ರಷ್ಟಾರರು ಅಪೂರ್ವ ವೇದ ಮಂತ್ರಗಳಿಂದ ರಾಕ್ಷಸ ಕುಲ ನಾಶ ಮಾಡ್ತೇನೆ ಅಂತ ಒಂದು ರಕ್ಷೋಘ್ನ ಹೋಮ ಶುರು ಮಾಡಿದ್ರಂತೆ. ರಾಕ್ಷಸ ನಾಶ ಮಾಡ್ತಕ್ಕಂಥ ರಾಕ್ಷಸ ಹೋಮ. ಆ ರಾಕ್ಷಸ ಹೋಮ ಶುರು ಮಾಡುವಾಗ ಪುಲಸ್ತ್ಯರು ಬಂದು ವಸಿಷ್ಠರನ್ನ ಕೇಳಿದ್ರಂತೆ, ನಿಮ್ಮ ಮೊಮ್ಮಗ ರಾಕ್ಷಸ ನಾಶ ಮಾಡೋ ಹೋಮ ಮಾಡ್ತಾ ಇದ್ದಾನೆ, ದಯಮಾಡಿ ನಿಲ್ಲಿಸ್ರಿ ಅಂತ. ಯಾಕೆಂದರೆ ಪುಲಸ್ತ್ಯರಿಗೆ ರಾಕ್ಷಸರ ಮೇಲೆ ಸ್ವಲ್ಪ ಅಭಿಮಾನ. ಪುಲಸ್ತ್ಯರ ಮಕ್ಕಳೇ ವಿಶ್ರವಸು, ವಿಶ್ರವಸನ ಮಕ್ಕಳೇ ರಾವಣ ಕುಂಭಕರ್ಣ ರಾಕ್ಷಸರು. ಹಾಗಾಗಿ ಪುಲಸ್ತ್ಯರು ಬಂದು ಕೇಳಿಕೊಂಡ್ರಂತೆ. ಆಯಿತು ಅಂತ ವಸಿಷ್ಠರು ಮೊಮ್ಮಗನಿಗೆ ಹೇಳಿದರು. ಅವರ ಮಾತಿನಂತೆ ಈತ ರಾಕ್ಷಸ ಹೋಮವನ್ನು ನಿಲ್ಲಿಸಿದ ಪರಾಶರ. ಈ ರೀತಿ ರಾಕ್ಷಸ ಹೋಮ ನಿಲ್ಲಿಸಿದ್ರಿಂದ ಅವರು
ಪುಲಸ್ತ್ಯ ಋಷಿಗಳು ಈ ಪರಾಶರನಿಗೆ ವರ ಕೊಟ್ಟರಂತೆ. ನಾನು ಹೇಳಿದಂತೆ ನನ್ನ ಮಾತಿಗೆ ಬೆಲೆ ಕೊಟ್ಟು ರಾಕ್ಷಸ ಹೋಮ ನೆಲೆಸಿದ್ರಿಂದ ನಿನಗೆ ದೊಡ್ಡ ವರ ಕೊಡ್ತಾ ಇದ್ದೀನಿ, ಭಾಗವತ ಪ್ರವರ್ತಕನಾಗು ಅಂತ ವರ ಕೊಟ್ಟರು. ಅದರಿಂದ ಪರಾಶರರು ಪ್ರೋವಾಚ ಮಹ್ಯಂ ಸ ದಯಾರು ರುಕ್ತೋ ಮುನಿ ಪುಲಸ್ತೇನ ಪುರಾಣ ಮಾಧ್ಯಂ. ಪುಲಸ್ತೇನ ಉಕ್ತಃ ಪರಾಶರಃ ಮಹ್ಯಂ ಪ್ರೋವಾಚ. ಇದು ಪುಲಸ್ತೇನ ಉಕ್ತಃ ಅನ್ನೋದಕ್ಕೆ ಹೀಗೆ ಅರ್ಥ ಬರೀತಾರೆ. ಅದರಿಂದ ಭಾಗವತಾದಿ ಪುರಾಣಗಳನ್ನು ಹೇಳೋದು ಅಂತಂದರೆ ದೊಡ್ಡ ವರ ಬೇಕು, ಮಹಾಭಾಗವತರಾಗಿರಬೇಕು, ಅದಭ್ರ ಬುದ್ಧಿ ಇರಬೇಕು, ಒಳ್ಳೆ ಬುದ್ಧಿಶಕ್ತಿ ಬೇಕು ಅರ್ಥ ಮಾಡಿಕೊಳ್ಳಿಕ್ಕೆ. ಅದಕ್ಕೆ ಹೇಳಿದ್ದು ಇಷ್ಟೆಲ್ಲ ಕಥೆ. ಯೇಷಾಂ ಕ್ವಾಪಿ ಗತಿರ್ನಾಸ್ತಿ ತೇಷಾಂ ಭಾಗವತೆ ಗತಿ ಎಲ್ಲ ಎಲ್ಲ ಶಾಸ್ತ್ರ ಗೊತ್ತಿರಬೇಕು. ನೋಡಿ, ಒಂದು ಪರೀಕ್ಷಿತ ರಾಜ ಹುಟ್ಟಿದ ಕೂಡಲೇ ಧರ್ಮರಾಜ ಬ್ರಾಹ್ಮಣರನ್ನ ಕರೆದು ಬೇಕಾದಷ್ಟು ಅನ್ನದಾನ ಮಾಡಿದ್ನಂತೆ. ಪರೀಕ್ಷಿತ ರಾಜ ಎಲ್ಲಿ ಮಾಡಿದ? ಪ್ರಜಾತೀರ್ಥೇ ಸತೀರ್ಥವಿತ್ ಅಂತ ಒಂದು ಶ್ಲೋಕ ಇದೆ. ಪ್ರಜಾತೀರ್ಥೇ ಸತೀರ್ಥವಿತ್. ತೀರ್ಥಜ್ಞಾನಿಯಾದ ಯುಧಿಷ್ಠಿರ ಪ್ರಜಾತೀರ್ಥದಲ್ಲಿ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ ಅಂತ. ಯಾವುದು ಪ್ರಜಾತೀರ್ಥ? ಯಾವುದೋ ಇರ್ಬೋದು, 3 ಕೋಟಿ ತೀರ್ಥ ಇದೆ, ಯಾವುದೋ ಒಂದು ಇರ್ಬೋದು. ಎಲ್ಲರೂ ಹಾಗೆ ಬರೀತಾರೆ. ಪ್ರಜಾತೀರ್ಥ ಅಂದರೆ ಯಾವುದೋ ಒಂದು ತೀರ್ಥ ಕರ್ಕೊಂಡು ಹೋಗಿ ಅಲ್ಲಿ ಅನ್ನದಾನ ಮಾಡಿದ ಅಂತ. ಪ್ರಜಾತೀರ್ಥ ಅಂತ ಎಲ್ಲಿ ಹುಡುಕಿದ್ರು ಅಂಥ ಒಂದು ತೀರ್ಥ ಇಲ್ಲ. ಪುಷ್ಕರಿಣಿ ತೀರ್ಥ ಇದೆ, ಪುಷ್ಕರ ತೀರ್ಥ ಇದೆ, ಸ್ವಾಮಿ ಪುಷ್ಕರಿಣಿ ಇದೆ, ಪ್ರಜಾತೀರ್ಥ ಅಂತಿಲ್ಲ. ಯಾರಾದರೂ ತಪ್ಪರ್ಥ ಮಾಡ್ಕೊಂಡಾರು. ಅಲ್ಲಿ ಹೋಗಿ ಸ್ನಾನ ಮಾಡಿದರೆ ಮಕ್ಕಳಾಗ್ತಾವೆ, ಆದ್ದರಿಂದ ಪ್ರಜಾತೀರ್ಥ ಅಂತ. ಹಾಗೆಲ್ಲ ಪ್ರಜಾತೀರ್ಥ ಅಂದರೆ ಯಾವುದೋ ಸರೋವರ ಅಲ್ಲ, ಅದೊಂದು ಆ ಪ್ರಜಾತೀರ್ಥ ಅನ್ನೋದೊಂದು ಕಾಲ. ಯಾವ ಕಾಲ? ಮಗು ಹುಟ್ಟಿರ್ತದೆ, ಆ ಹೊಕ್ಕಳು ಬಳ್ಳಿಯನ್ನು ಇನ್ನೂ ತುಂಡು ಮಾಡಿರೋದಿಲ್ಲ, ಅದಕ್ಕೆ ಮುಂಚಿನ ಕಾಲ, ತುಂಡು ಮಾಡುವ ತನಕದ ಕಾಲ ಪ್ರಜಾತೀರ್ಥ ಅನ್ನುವ ಕಾಲ ಅಂತ. ಅಂದರೆ ಅಲ್ಲಿವರೆಗೆ ಇನ್ನೂ ಮೈಲಿಗೆ ಬಂದಿರೋದಿಲ್ಲ, ಜಾತಾ ಶೌಚ ಬಂದಿರೋದಿಲ್ಲ. ಆ ಹೊಕ್ಕಳು ಬಳ್ಳಿ ತುಂಡು ಮಾಡಿದ ಮೇಲೆ ಜಾತಾ ಶೌಚ ಪ್ರಾರಂಭ ಆಗ್ತದೆ. ಆದ್ದರಿಂದ ತುಂಡು ಮಾಡೋದಕ್ಕಿಂತ ಮುಂಚಿನ ಕಾಲ ಪವಿತ್ರವಾದ ಪ್ರಜಾತೀರ್ಥ ಅನ್ನುವಂಥ ಕಾಲ. ಆ ಕಾಲದಲ್ಲಿ ಯುಧಿಷ್ಠಿರ ಅನ್ನದಾನ ಮಾಡಿದ ಅಂತ ಅರ್ಥ. ಅವಾಗ ಯಾರಿಗೂ ಮೈಲಿಗೆ ಇದ್ದಿಲ್ಲ, ಇವನಿಗೆ ಮೈಲಿಗೆ ಇದ್ದಿಲ್ಲ. ಅದರಿಂದ ಎಲ್ಲರೂ ಬಂದು ಅನ್ನದಾನ ಸ್ವೀಕಾರ ಮಾಡಿದ್ರು. ಎಂಥ ಶಬ್ದ ಭಾಗವತ! ಪ್ರಜಾತೀರ್ಥೇ ಸತೀರ್ಥವಿತ್ ಅಂದರೆ ಏನರ್ಥ? ಅದರಿಂದ ಅದಭ್ರ ಬುದ್ಧಿ, ಅದನ್ನು ವಿಶೇಷಣ ಕೊಟ್ಟಿದ್ದಾರೆ. ಇನ್ನು ಹೇಳುವವರು ಎಂಥವರಾಗಿರಬೇಕು ಅದು ಆ ಶ್ಲೋಕದಲ್ಲಿ. ಜ್ಞಾನೇನ ವೈಯಾಸಕಿ ಶಬ್ದಿತೇನ, ವೈಯಾಸಕಿ ಶಬ್ದಿತೇನ ಜ್ಞಾನೇನ ಖಗೇಂದ್ರಧ್ವಜಪಾದ ಮೂಲಂ ಭೇಜೆ. ವೈಯಾಸಕಿ ಅಂದರೆ ವ್ಯಾಸಪುತ್ರರು, ವ್ಯಾಸಪುತ್ರರಾದ ಶುಕಾಚಾರ್ಯ ಹೇಳಿದ ಭಾಗವತವನ್ನು ಕೇಳಿ ಮುಕ್ತನಾದ ಅಂತ. ಅಂದರೆ ಯಾರ್ಯಾರ ಬಾಯಿಂದಲೋ ಭಾಗವತ ಕೇಳೋದಲ್ಲ, ಪರಮ ವೈಷ್ಣವರಿಂದ ಕೇಳಬೇಕು ಅಂತನ್ನೋದು ವೈಯಾಸಕಿ ಎನ್ನುವ ಶಬ್ದದಿಂದ ಗೊತ್ತಾಗ್ತದೆ. ಇವರಿಗಿಂತ ವೈಷ್ಣವರು ಬೇಕಾ? ವ್ಯಾಸಪುತ್ರರೇ ಇವರು, ವಿಷ್ಣು ಪುತ್ರರೇ ಆಗಿದ್ದಾರೆ ಶುಕಾಚಾರ್ಯರು. ಅಂಥವರಿಂದ ಭಾಗವತ ಕೇಳಬೇಕು ಅಂತ. ಕೇಳುವವನೂ ಮಹಾಭಾಗವತನಾಗಿರಬೇಕು. ಅವನು ಯಾರಿಂದ ಕೇಳಬೇಕು? ವೈಷ್ಣವರಿಂದ ಶ್ರವಣ ಮಾಡಬೇಕು ಅನ್ನೋದಕ್ಕೆ ಜ್ಞಾನೇನ ವೈಯಾಸಕಿ ಶಬ್ದಿತೇನ ಅನ್ನುವಂಥ ಶಬ್ದ ಹಾಕಿ ವಕ್ತೃ ಪ್ರಸಕ್ತಿ ಅಂದರೆ ಇದು ಅಂತ ತೋರಿಸಿದ್ದಾರೆ. ಏನು ಜ್ಞಾನ ಪಡೆದರು? ಯಾವ ಜ್ಞಾನ ಪಡೆದ ಪರೀಕ್ಷಿತ ರಾಜ? ಜ್ಞಾನೇನ ವೈಯಾಸಕಿ ಶಬ್ದಿತೇನ ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ. ಯಾವ ಜ್ಞಾನ ಅದು? ಏನಾಪವರ್ಗಾಖ್ಯಮದಭ್ರ ಬುದ್ಧಿ. ಏನ ಅನ್ನೋ ಶಬ್ದ ಹಾಕಿದ್ದಾರೆ. ಏನ ಜ್ಞಾನೇನ ಅದಭ್ರ ಬುದ್ಧಿ ಪರೀಕ್ಷಿತ್ ಖಗೇಂದ್ರ ಧ್ವಜಪಾದ ಮೂಲಂ ಆಪ ತದಹಂ ತೇಭಿಧಾಸ್ಯಾಮಿ ಅಂತ ಅಲ್ಲಿಗೆ ಅನ್ವಯ. ಏನ ಜ್ಞಾನೇನ, ಯಾವ ಭಾಗವತ ಪುರಾಣೋಕ್ತ ಜ್ಞಾನದಿಂದ ಅವನು ಮೋಕ್ಷವನ್ನು ಪಡೆದ್ನೋ ತದಹಂ ತೇಭಿಧಾಸ್ಯಾಮಿ, ಅಂಥ ಭಾಗವತವನ್ನು ನಿನಗೆ ಹೇಳ್ತೇನೆ ಅಂತ ಹೇಳಿದ್ರಿಂದ ಏನರ್ಥ ಆಯಿತು? ಮೋಕ್ಷೋಪಯೋಗಿ ಜ್ಞಾನ ಅಂತಂದರೆ ಭಾಗವತಾದಿ ವೈಷ್ಣವ ಪುರಾಣಜನ್ಯ ಜ್ಞಾನವೇ ಮೋಕ್ಷೋಪಯೋಗಿ. ಅಥವಾ ಅದಕ್ಕೆ ಉಪಬ್ರಹ್ಮಕವಾಗಿರ್ತಕ್ಕಂಥ ತದುಪಬ್ರಮಿತವಾದ ವೇದಜನ್ಯ ಜ್ಞಾನ. ಇದು ಏನ ಜ್ಞಾನೇನ ಖಗೇಂದ್ರ ಧ್ವಜಪಾದ ಮೂಲ ಮಾಪ ತದಹಂ ತೇಭಿಧಾಸ್ಯಾಮಿ ಅಂತ ಆ ಏನ ಇತ್ಯಾದಿ ವಿಶೇಷಣ ಕೊಟ್ಟದ್ರಿಂದ ಯಾವುದನ್ನು ಕೇಳಬೇಕು, ಯಾವುದರಿಂದ ಜ್ಞಾನ ಪಡೆಯಬೇಕು? ಭಾಗವತಾದಿ ವೈಷ್ಣವ ಪುರಾಣಜನ್ಯ ವಿಷ್ಣು ಸರ್ವೋತ್ತಮತ್ವ ಜ್ಞಾನವೇ ಮೋಕ್ಷಜನಕ ಅಂತನ್ನೋದು ಅರ್ಥ. ಇನ್ನು ಮೋಕ್ಷ ಅಂದರೆ ಏನು ಅದನ್ನು ಭಾಗವತ ಹೇಳ್ತಾ ಇದೆ. ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ. ಖಗೇಂದ್ರ ಅಂದರೆ ಗರುಡ, ಖಗೇಂದ್ರ ಧ್ವಜ ಪಾದಮೂಲ ಅಂದರೆ ಗರುಡಧ್ವಜನಾಗಿರತಕ್ಕಂಥ ಗರುಡ ವಾಹನನಾದ ವಿಷ್ಣುವಿನ ಪಾದಮೂಲವನ್ನು ಸೇರಿದ, ಅದೇ ಮೋಕ್ಷ.
ಮೋಕ್ಷ ಅಂದ್ರೇನು? ಭಗವಂತನ ಪಾದಮೂಲ ಸೇರೋದೇ ಮೋಕ್ಷ ಅನ್ನೋದು ಅರ್ಥ. ಅದು ಮೋಕ್ಷ ಅಂತ ಎಲ್ಲಿದೆ? ಬರೇ ಪಾದಮೂಲಕ್ಕೆ ಹೋದ ಅಂದರೆ ಅಪವರ್ಗಾಖ್ಯಂ ಏನ ಅಪವರ್ಗಾಖ್ಯಮದ ಬುದ್ಧಿ, ಅಪವರ್ಗಾಖ್ಯಂ ಅಂತ ವಿಶೇಷಣ ಕೊಟ್ಟಿದ್ದರಿಂದ ಅಪವರ್ಗ ಅಂದರೆ ಮೋಕ್ಷ. ಖಗೇಂದ್ರ ಧ್ವಜ ಪಾದ ಮೂಲಂ ಭೇಜೆ ಅಷ್ಟೇ ಹೇಳಲಿಲ್ಲ, ವಿಷ್ಣು ಪಾದ ಮೂಲಂ ಭೇಜೆ ಅಂತ ಹೇಳಿದೆ. ಅಪವರ್ಗಾಖ್ಯಂ ಅಂತ ವಿಶೇಷಣ ಕೊಟ್ಟದ್ರಿಂದ ಭಗವಂತನ ಪಾದ ಮೂಲವೇ ಮೋಕ್ಷ ಅಂತನ್ನೋದು ತಿಳಿತು. ಅದು ಔಪಚಾರಿಕ ಮೋಕ್ಷ ಆಗಿರಬಹುದು ಅಂತ ಪ್ರಶ್ನೆ ಬರಬಹುದು. ಅದಕ್ಕೆ ಅಪವರ್ಗಾಖ್ಯಂ ಆಖ್ಯಂ ಅನ್ನೋ ಶಬ್ದ ಹಾಕಿದ್ದಾರೆ. ಆಖ್ಯ ಅಂತಂದರೆ ಮುಖ್ಯವಾಚಕ, ಅಪವರ್ಗ ಅನ್ನೋ ಶಬ್ದ ಮೋಕ್ಷಕ್ಕೆ ಮುಖ್ಯವಾಚಕ. ಖಗೇಂದ್ರ ಧ್ವಜ ಪಾದ ಮೂಲವೇ ಮುಖ್ಯ ಮೋಕ್ಷ. ಔಪಚಾರಿಕ ಮೋಕ್ಷ ಆಗಿದ್ದರೆ ಅಪವರ್ಗಾಖ್ಯಂ ಅಂತ ಹೇಳೋದಿಲ್ಲ. ಗಂಗಾಯಾಮ್ ಘೋಷಃ ಅಂತ ಹೇಳಿದಾಗ ಗಂಗಾ ಅಂದರೆ ತೀರ ಅಂತರ್ಥ. ಗಂಗಾಖ್ಯಂ ತೀರ ಅಂತ ಯಾರು ಹೇಳೋದು? ಗಂಗಾ ಅನ್ನೋ ಹೆಸರಿಲ್ಲ, ಸುಮ್ಮನೆ ಲಕ್ಷಣ ಮಾಡಿ ಅರ್ಥ ಮಾಡ್ಕೊಳ್ತೇವೆ. ಗಂಗಾಖ್ಯ ತೀರ ಅಂತ ಹೇಳೋ ಕ್ರಮ ಇಲ್ಲ. ಅಪವರ್ಗಾಖ್ಯವಾದ ಪಾದಮೂಲ ಅಂತಂದ ಮೇಲೆ ಪಾದಮೂಲ ಅನ್ನೋದು ಮೋಕ್ಷ ಶಬ್ದದ ಮುಖ್ಯ ಅರ್ಥ ಭಗವಂತನ ಪಾದಮೂಲ. ಅದು ಆಖ್ಯ, ಖ್ಯಾ ಪ್ರಕಥನೆ, ಪ್ರಕೃಷ್ಟವಾದ ಕಥನ, ಮುಖ್ಯವಾಚಕ. ಇದು ಲಾಕ್ಷಣಿಕ ಶಬ್ದ ಅಲ್ಲ ಅಂತನ್ನೋದು ಅಪವರ್ಗಾಖ್ಯಂ ಅನ್ನೋದರಿಂದ ಗೊತ್ತಾಗ್ತಾ ಇದೆ. ಇನ್ನು ಮೋಕ್ಷದಲ್ಲಿ ಹೇಗಿರ್ತದೆ? ಪರಮಾತ್ಮ ಸಾಕಾರನಾಗಿರ್ತಾನೆ, ನಿರಾಕಾರನಾಗಿರೋದಿಲ್ಲ. ಭಗವಂತ ಸಾಕಾರ, ಅವನಿಗೆ ದಿವ್ಯವಾದ ಸುಂದರ ಆಕಾರ ಇದೆ. ಅದು ಕೂಡ ಗೊತ್ತಾಗ್ತದೆ. ಯಾಕೆ? ಖಗೇಂದ್ರ ಧ್ವಜ ಪಾದಮೂಲಂ ಭೇಜೆ ಅಂತ ಪಾದಮೂಲವನ್ನು ಹೊಂದಿದ ಅಂತಂದ ಮೇಲೆ ಪಾದ ಇದೆ ಅಂದರೆ ಆಕಾರ ಇದೆ ಅಂತ ಅರ್ಥ. ವಿಷ್ಣು ಸಾಕಾರ ಅನ್ನೋದು ಆ ಪಾದಮೂಲ ಶಬ್ದದಿಂದ ಗೊತ್ತಾಯ್ತು. ಇಲ್ಲದಿದ್ದರೆ ಪಾದ ಶಬ್ದ ಪ್ರಯೋಗ ಮಾಡೋದ್ರಲ್ಲಿ ಅರ್ಥ ಇದೆ. ನಿರಾಕಾರನಾದಂಥ ವ್ಯಕ್ತಿ ಅಂದರೆ ಕೈ ಕಾಲು ಯಾವ ಆಕಾರವೂ ಇರೋದಿಲ್ಲ. ಪಾದಮೂಲಂ ಭೇಜೆ ಅಂತ ಹೇಳಿದ್ರಿಂದ ಪರಮಾತ್ಮ ಸಾಕಾರ ಅನ್ನುವಂಥ ತತ್ವ ಗೊತ್ತಾಗ್ತದೆ. ಬರೇ ಪಾದಮೂಲಂ ವಿಷ್ಣು ಪಾದಮೂಲಂ ಅಂತ ಹೇಳಲಿಲ್ಲ, ಖಗೇಂದ್ರ ಧ್ವಜ ಪಾದಮೂಲಂ ಅಂತ ಖಗ ಶಬ್ದ ಹಾಕಿದ್ದಾರೆ. ಖಗೇಂದ್ರ ಅಂತ ಗರುಡನಿಗೆ ಖಗೇಂದ್ರ ಶಬ್ದ ಹಾಕಿದ್ದಾರೆ. ಇದರಿಂದ ಮೋಕ್ಷದಲ್ಲಿ ಪಕ್ಷಿಗಳು ಇರ್ತಾವೆ ಅಂತ ಗೊತ್ತಾಗ್ತದೆ. ಖಗ ಅಂದರೆ ಪಕ್ಷಿಗಳು, ಅದಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಗರುಡ ಇದ್ದಾನೆ ಅಂದರೆ ಮೋಕ್ಷದಲ್ಲಿಯೂ ಕೂಡ ಇಲ್ಲಿದ್ದಂತೆ ಪಕ್ಷಿಗಳು ಪ್ರಾಣಿಗಳು ಎಲ್ಲ ಇರ್ತವೆ. ಇಲ್ಲಿ ಕಿರಿಕಿರಿ ಮಾಡ್ತಾವೆ, ಅಲ್ಲಿ ಕಿರಿಕಿರಿ ಮಾಡೋದಿಲ್ಲ, ಇಷ್ಟೇ ವ್ಯತ್ಯಾಸ. ಅಂತೂ ಪಕ್ಷಿಗಳಿದ್ದೇ ಇರ್ತವೆ. ನಾಯಿ ಇರ್ತದಂತೆ, ಬಗಳೋದಿಲ್ಲ ಅಷ್ಟೇ. ನಾಯಿ ಇರ್ತದೆ, ಪಕ್ಷಿಗಳಿರ್ತಾವೆ, ಇವೆಲ್ಲ ಮೋಕ್ಷ ಅಂದರೆ ಇಲ್ಲಿದ್ದ ಹಾಗೆ ಲೋಕ ಇರ್ತದೆ, ಆನಂದಮಯವಾಗಿರ್ತದೆ ಅಷ್ಟೇ. ಆದ್ದರಿಂದ ಖಗೇಂದ್ರ ಧ್ವಜ ಪಾದ ಮೂಲಂ ಅನ್ನೋ ಶಬ್ದ ಪ್ರಯೋಗ ಮಾಡಿದ್ದರಿಂದ ಖಗಗಳು ಅಂದರೆ ಪಕ್ಷಿಗಳಿರ್ತಾವೆ. ಅದರಲ್ಲಿಯೂ ತಾರತಮ್ಯ ಇದೆ. ಖಗಗಳಲ್ಲಿ ಇಂದ್ರನಾಗಿರ್ತಕ್ಕಂಥ ಗರುಡ ಅಂತ ಖಗೇಂದ್ರ ಶಬ್ದ ಹಾಕಿದ್ರಿಂದ ಪಕ್ಷಿಗಳಿರ್ತಾವೆ, ಅವುಗಳಲ್ಲಿಯೂ ತಾರತಮ್ಯ ಇದೆ. ಇದೆಲ್ಲ ಸೂಚಿತವಾಯಿತು. ಖಗೇಂದ್ರ ಧ್ವಜಪಾದ ಮೂಲಂ ಅಂತ ಹಾಕಿದ್ರಿಂದ ಶುದ್ಧ ಸತ್ವಾತ್ಮಕವಾಗಿರ್ತಕ್ಕಂಥ, ಶುದ್ಧ ಸತ್ವ ಅಂದರೆ ಜಡ, ಶುದ್ಧ ಸತ್ವಾತ್ಮಕವಾಗಿರ್ತಕ್ಕಂಥ ರಥ ಮುಂತಾದ ಜಡಮಯವಾದ ವಾಹನಗಳು ಇರ್ತಾವೆ ಅನ್ನೋದು ಕೂಡ ಧ್ವಜ ಶಬ್ದದಿಂದ ಗೊತ್ತಾಗ್ತಾ ಇದೆ. ಹೀಗೆ ಒಂದೊಂದು ಶಬ್ದ ಎಷ್ಟು ಸ್ವಾರಸ್ಯವಾಗಿ ಹಾಕಿದ್ದಾರೆ. ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ, ಖಗಗಳಿರ್ತಾವೆ, ಅದರಲ್ಲಿ ಇಂದ್ರ ತಾರತಮ್ಯ ಇದೆ, ಧ್ವಜ ಇರ್ತದೆ, ಶುದ್ಧ ಸತ್ವಾತ್ಮಕ ಪದಾರ್ಥಗಳು ಇರ್ತವೆ. ಇದೆಲ್ಲ ಮೋಕ್ಷ ಅಂದರೆ ಹೀಗಿರ್ತದೆ. ಪರಮಾತ್ಮನು ಸಾಕಾರನಾಗಿರ್ತಾನೆ. ಇಷ್ಟೆಲ್ಲ ಗೊತ್ತಾಯಿತು. ಇನ್ನು ಅಲ್ಲಿ ಪಾದಮೂಲವನ್ನು ಪಡೆದ ಅಂತ ಹೇಳಲಿಲ್ಲ, ಭೇಜೆ ಅನ್ನೋ ಶಬ್ದ ಹಾಕಿದ್ದಾರೆ. ಪರೀಕ್ಷಿತ್ ರಾಜ ಭಾಗವತ ಶ್ರವಣ ಮಾಡಿ ಮೋಕ್ಷಕ್ಕೆ ಹೋಗಿ ಗರುಡ ವಾಹನನಾದಂಥ ಪರಮಾತ್ಮನ ಪಾದಮೂಲವನ್ನು ಸೇವಿಸಿದ ಅಂತ. ಭೇಜೆ ಅಂದರೆ ಭಜಿಸಿದ, ಸೇವಿಸಿದ. ಇಲ್ಲದಿದ್ದರೆ ಪೇದೆ ಭಜೇಂದ್ರ ಖಗೇಂದ್ರ ಧ್ವಜ ಪಾದ ಮೂಲ ಅಂತ ಹಾಕಿ ಬರೇ ಪಡೆದ ಹೊಂದಿದ ಅಂತಂದರೆ ಪದ್ಯತೆ ಪೇದೆ ಅಂತ ಹಾಕಿಬಿಟ್ಟಿದ್ರೆ ಹೊಂದಿದ ಅಷ್ಟೇ ಅಲ್ಲ, ಭೇಜೆ ಅಂತ ಇರೋದರಿಂದ ಮೋಕ್ಷ ಹೊಂದಿದಂಥ ಜೀವರಿಗೂ ಪರಮಾತ್ಮನಿಗೂ ಸೇವಕ ಭಾವ ಇರ್ತದೆ. ಇವರೆಲ್ಲ ಸೇವಕರಾಗಿರ್ತಾರೆ, ಪರಮಾತ್ಮ ಸೇವ್ಯನಾಗಿರ್ತಾನೆ. ಆದ್ದರಿಂದ ಸೇವಕ ಭಾವ ಅದು ಕೂಡ ಮೋಕ್ಷದಲ್ಲಿ ಗೊತ್ತಾಗ್ತದೆ ಭೇಜೆ ಅಂತ ಹಾಕಿದ್ರಿಂದ. ಈ ರೀತಿ ಸೇವಕ ಭಾವ ಹೇಳಿದ ಮೇಲೆ ಮುಕ್ತರಿಗೂ ಪರಮಾತ್ಮನಿಗೂ ಐಕ್ಯ ಅಲ್ಲ, ಸೇವಕ ಭಾವ ಇದ್ದ ಮೇಲೆ ಭೇದವೂ ಇದೆ ಅಂತನ್ನೋದು, ಮುಕ್ತಾವಸ್ಥೆಯಲ್ಲಿಯೂ ಭೇದ ಇದೆ ಅಂತ ಗೊತ್ತಾಗ್ತಾ ಇದೆ. ಹೀಗೆ ಭೇದ ಅಜ್ಞಾನ ಕಲ್ಪಿತ ಅಲ್ಲ. ಯಾಕೆ? ಮುಕ್ತಾವಸ್ಥೆಯಲ್ಲಿ ಇದ್ದ ಮೇಲೆ ಅದು ಅಜ್ಞಾನ ಕಲ್ಪಿತ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನ ಹೋದ ಮೇಲೆ ಮೋಕ್ಷ. ಆದ್ದರಿಂದ ಮೋಕ್ಷದಲ್ಲಿಯೂ ಇರತಕ್ಕಂಥ ಭೇದ ಪಾರಮಾರ್ಥಿಕ ಅನ್ನುವಂಥದ್ದು ಕೂಡ ಗೊತ್ತಾಯಿತು. ಇನ್ನು ಭೇಜೆ ಅಂತ ಹೇಳಿದ್ದಾರೆ. ಪರೀಕ್ಷಿತ್ ರಾಜ ಭಾಗವತ ಕೇಳಿ ಭಗವಂತನ ಪಾದ ಮೂಲವನ್ನು ಹೊಂದಬೇಕು.
ಭವಿಷ್ಯತ್ ಕಾಲ. ಆದರೆ ಆರಂಭದಲ್ಲಿ ಹೇಳ್ತಾರೆ ಹೊಂದುತ್ತಾನೆ ಅಂತ ಹೇಳಲಿಲ್ಲ, ಹೊಂದಿದ ಅಂದಿದ್ದಾರೆ. ಹೊಂದಿದ ಅಂತ ಭೂತಕಾಲ ಪ್ರಯೋಗ ಮಾಡಿದ್ರಿಂದ ಏನರ್ಥ ಆಯಿತು? ಹೊಂದಬೇಕಷ್ಟೇ ಅವನು ಮುಂದೆ. ಭೂತಕಾಲ ಯಾಕೆ ಪ್ರಯೋಗ ಮಾಡಿದರು ಅಂದರೆ ಏಷ್ಯತ್ತು ನಿಶ್ಚಿತಂ ಯತ್ತತ್ ಅತೀತತ್ವೇನ ಭಣ್ಯತೆ. ಭವಿಷ್ಯ ಕಾಲದಲ್ಲಿ ಆಗುವ ಫಲ ಅದು ನಿಶ್ಚಿತ ಅಂತಾದರೆ ಆಗ ಭೂತಕಾಲ ಪ್ರಯೋಗ ಮಾಡೋದು. ಈ ಕನ್ನಡದಲ್ಲೂ ಕೂಡ ಮಾಡ್ತಿರ್ತಾರೆ. ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬಂದು ಒಂದು ಸಾಮಾನು ತೊಗೊಂಡು ಬರ್ತೀಯ ಅಂದರೆ ಆಯಿತು ಅಂತಾರೆ. ಏನಾಯಿತು, ಇನ್ನು ಆಗಬೇಕಷ್ಟೇ. ಆದರೆ ಆಯ್ತು ಅಂತಾರೆ. ಆಯಿತು ಅಂದರೆ ಏನರ್ಥ? ಆಗಿಲ್ಲ ಇನ್ನು, ಆಯಿತು ಅಂತಲೇ ತಿಳ್ಕೊಳ್ರಿ ಅಂತ, ಮಾಡೇ ಮಾಡ್ತೀನಿ ಅಂತ. ಏಷ್ಯತ್ತು ನಿಶ್ಚಿತಂ ಯತ್ ತದ್ ಅತೀತತ್ವೇನ ಭಣ್ಯತೆ. ಭವಿಷ್ಯತ್ತಾದರೂ ಕೂಡ ಅದು ನಿಶ್ಚಿತ ಆಗಿದ್ದರೆ ಭೂತಕಾಲ. ಇಲ್ಲಿ ವ್ಯಾಸರು ಭೇಜೆ ಅಂತ ಭೂತಕಾಲ ಲಿಟ್ಟು ಹಾಕಿದ್ರಿಂದ ಏನರ್ಥ ಆಯಿತು? ಭಾಗವತ ಶ್ರವಣ ಮಾಡಿದವರಿಗೆ ಮೋಕ್ಷ ಭವಿಷ್ಯತ್ ಕಾಲದಲ್ಲಿ ನಿಶ್ಚಿತ, ಅದರಲ್ಲಿ ಸಂಶಯ ಪಡಬೇಡ್ರಿ ಅಂತನ್ನೋದು ಸೂಚನೆ ಮಾಡಲಿಕ್ಕೋಸ್ಕರ ಲಿಟ್ಟು ಲಕಾರ ಹಾಕಿದ್ದಾರೆ, ಭೇಜೆ. ಅದರಿಂದ ನಾವು ಯಾರು ಭಾಗವತ ಶ್ರವಣ ಮಾಡ್ತಾರೋ ಅವರು ಅನುಮಾನ ಪಡಬೇಕಾಗಿಲ್ಲ, ಮೋಕ್ಷ ನಿಶ್ಚಿತ ಅಂತಲೇ ಅರ್ಥ. ಅದನ್ನು ತೋರಿಸಲಿಕ್ಕೆ ಭೇಜೆ ಅನ್ನೋ ಶಬ್ದ ಬಂದಿದೆ. ಅಥವಾ ಹಿಂದಿನ ಕಲ್ಪದ ಪರೀಕ್ಷಿತ ರಾಜನ ಕಥೆ ಹೇಳಿದ್ದಾರೆ ಅಂತ ಇಟ್ಕೋಬೇಕು. ಭೇಜೆ ಖಗೇಂದ್ರ ಧ್ವಜಪಾದ ಮೂಲ ಅಂತ ಭೂತಕಾಲ ಹಾಕಿದ ಮೇಲೆ ಅತೀತ ಕಲ್ಪದ ಪರೀಕ್ಷಿತ ರಾಜ ಮೋಕ್ಷವನ್ನು ಹೊಂದಿದ್ದ, ಭಾಗವತ ಕೇಳಿ ಹೊಂದಿದ್ದ. ಅತೀತ ಕಲ್ಪದ್ದು ಹೇಳಿದ್ರಿಂದ ಏನಾಯಿತು ಅಂತಂದರೆ ಪುರಾಣಗಳು ಅರ್ಥತಃ ಸಮಾನವಾಗೇ ಇರ್ತದೆ. ಪ್ರತಿಯೊಂದು ಕಲ್ಪದಲ್ಲಿ ಶಬ್ದ ಬೇರೆ ಆಗ್ತದೆ. ವೇದ ಅದೇ ಶಬ್ದದಿಂದ ಬರ್ತದೆ, ಆದರೆ ಪುರಾಣಗಳು ಶಬ್ದ ಬದಲಾದರೂ ಕೂಡ ಅರ್ಥತಃ ಎಲ್ಲ ಕಲ್ಪದಲ್ಲಿಯೂ ಸಮಾನವಾಗಿರ್ತದೆ. ಅದು ಕೂಡ ಅತೀತ ಕಲ್ಪದ ಪರೀಕ್ಷಿತ ರಾಜನ ಕಥೆ ಹೇಳಿದ್ರಿಂದ ಸೂಚಿತವಾಯಿತು. ಮುಂದಿನ ಕಲ್ಪದಲ್ಲಿಯೂ ಹೀಗೆ ಆಗ್ತದೆ ಅನ್ನೋದು ಕೂಡ ಗೊತ್ತಾಗ್ತದೆ. ಪುರಾಣಾನ ಏಕರೂಪತ ಅಂದರೆ ಅರ್ಥತಃ ಏಕರೂಪತ, ಅದನ್ನು ತಿಳಿಸಿದ ಹಾಗೆ. ಜ್ಞಾನೇನ ವೈಯಾಸಕಿ ಶಬ್ದಿತೇನ ಭೇಜೆ. ಜ್ಞಾನದಿಂದ ಮೋಕ್ಷ ಪಡೆದ ಅಂತ ಹೇಳಿದ್ದರಿಂದ ಮೋಕ್ಷ ಬರಬೇಕಾಗಿದ್ದರೆ, ಪರಮ ಮೋಕ್ಷವನ್ನು ಹೊಂದಬೇಕಾಗಿದ್ದರೆ ಅದು ಜ್ಞಾನದಿಂದ ಮಾತ್ರ ಸಾಧ್ಯ ಹೊರತು ಓಂ ವಿದ್ಯೈವತು ನಿರ್ಧಾರಣಾತ್, ಓಂ ಬೇರೆ ಮಾರ್ಗ ಇಲ್ಲ. ನಾಣ್ಯಪಂಥ ವಿದ್ಯತೆ ಅಯನಾಯ. ಜ್ಞಾನೇನ ವೈಯಾಸಕಿ ಶಬ್ದಿತೇನ ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ ಅಂತ ಹೇಳಿದ್ರಿಂದ ಜ್ಞಾನವೇ ಮೋಕ್ಷ ಸಾಧನ ಅನ್ನೋದನ್ನು ಕೂಡ ತಿಳಿಸಿದ ಹಾಗಾಯಿತು. ಇನ್ನಲ್ಲಿ ಸವೈ ಮಹಾಭಾಗವತ ಪರೀಕ್ಷತೆ ಅಂತ ವೈ ಅಂತ ಅನ್ನೋದನ್ನು ಹಾಕಿದ್ದಾರೆ. ಆ ವೈ ಅನ್ನುವಂಥ ಶಬ್ದದಿಂದ ಏನು ಗೊತ್ತಾಗ್ತದೆ ಅಂತಂದರೆ ಈ ಭಾಗವತಾದಿ ಶ್ರವಣವೇ ಅದು ಇಷ್ಟ ಸಾಧನ ಅಂತ ಪ್ರಸಿದ್ಧಿ. ಹೀಗೆ ಇಷ್ಟ ಸಾಧನತ್ವವನ್ನು ತೋರಿಸಲಿಕ್ಕೆ ವೈ ಅನ್ನುವಂಥ ಶಬ್ದ ಬಂದಿದೆ. ಒಂದು ಶಬ್ದವು ವ್ಯರ್ಥ. ಪ್ರತಿಯೊಂದು ಶಬ್ದ ವಿಮರ್ಶೆ ಮಾಡ್ತಾ ಹೋದರೆ ಅನೇಕ ಪ್ರಮೇಯಗಳನ್ನು ತಿಳಿಸ್ತಾ ಇದೆ. ಸವೈ ಮಹಾಭಾಗವತ ಪರೀಕ್ಷಿತ್ ಏನಾಪವರ್ಗಾಖ್ಯಂ ಅದಭ್ರ ಬುದ್ಧಿ ಜ್ಞಾನೇನ ವೈಯಾಸಕಿ ಶಬ್ದಿತೇನ ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ. ಈಗ ಪರಮಾತ್ಮನ ಸಾಕಾರತ್ವ, ಮೋಕ್ಷದಲ್ಲಿ ಪಕ್ಷಾದಿಗಳಿರೋದು, ಅಲ್ಲಿರ್ತಕ್ಕಂಥ ತಾರತಮ್ಯ, ಸೇವೆ ಸೇವಕ ಭಾವ, ಅಲ್ಲಿರ್ತಕ್ಕಂಥ ಭೇದ, ಅದು ಪಾರಮಾರ್ಥಿಕವಾದ ಭೇದ, ಎಲ್ಲ ನಮ್ಮ ದ್ವೈತ ಸಿದ್ಧಾಂತ ಪ್ರಮೇಯಗಳು ಈ ಭಾಗವತದ ಫಲ ಏನು ಅಂತ ಹೇಳ್ತಕ್ಕಂಥ ಶ್ಲೋಕದಲ್ಲಿ ಅಡಕವಾಗಿದೆ. ಹೀಗೆ ಭಾಗವತ ಶಾಸ್ತ್ರ ರೂಪವಾದಂಥದ್ದು ಅಂತ ನಾವು ತಿಳ್ಕೊಳ್ಬೇಕು. ಇನ್ನು ಭಗವಂತನ ವಿಶೇಷವಾದಂಥ ನಾಮಗಳನ್ನು ಹೇಳಿದ್ದಾರೆ. ಒಂದು ಪ್ರಸಂಗ ಬರ್ತದೆ, ಸೂತ ಪುರಾಣಿಕರು ಹೇಳ್ತಾರೆ, ಶುಕಾಚಾರ್ಯರ ಸೇವೆ ಮಾಡಿ ನಾವು ದೌಷ್ಕುಲ್ಯದ ಆದಿಯನ್ನು ಪರಿಹರಿಸಿಕೊಂಡಿದ್ದೇವೆ. ದೌಷ್ಕುಲ್ಯ ಅಂದರೆ ಸೂತ ಕುಲದಲ್ಲಿ ಹುಟ್ಟಿದವರವರು. ಶುಕಾಚಾರ್ಯರ ಸೇವೆಯಿಂದ ನಾನೊಂದು ಕೆಟ್ಟ ಕುಲದಲ್ಲಿ ಹುಟ್ಟಿದ್ದೆ ಎನ್ನುವ ಮಾನಸಿಕ ವ್ಯಥೆ ಏನಿತ್ತು ಅದು ಶುಕಾಚಾರ್ಯ ಸೇವೆಯಿಂದ ಪರಿಹಾರ ಆಯಿತು. ನನಗೆ ದೌಷ್ಕುಲ್ಯ ಆದಿಯನ್ನು ನಾನು ಕಳ್ಕೊಂಡಿದ್ದೇನೆ. ಭಾಗವತರಾದ ಶುಕಾಚಾರ್ಯರ ಸೇವೆಯಿಂದ ಮಹತ್ತಮೈಕಾಂತ ಪರಾಯಣಸ್ಯ, ಮಹತ್ತಮನಾಗಿರ್ತಕ್ಕಂಥ ಭಗವಂತ ಏನಿದ್ದಾನೆ ಅವನ ನಾಮಕೀರ್ತನೆ ಮಾಡಿದರೆ ಎಲ್ಲ ಆದಿವ್ಯಾಧಿಗಳು ದೂರ ಆಗ್ತದೆ ಅಂತ ಏನು ಹೇಳಬೇಕು? ಶುಕಾಚಾರ್ಯರಂಥವರ ಸೇವೆಯಿಂದಲೇ ನಾವು ಎಲ್ಲ ಆದಿಯನ್ನು ಕಳ್ಕೊಂಡಿದ್ದೇವೆ. ಆದಿ ಅಂದರೆ ಮಾನಸಿಕ ವ್ಯಥೆ, ಅದೆಲ್ಲ ಹೋಗಿದೆ. ಇನ್ನು ಪರಮಾತ್ಮನ ನಾಮಕೀರ್ತನೆ ಮಾಡಿದರೆ ಅದು ಹೋಗ್ತದೆ ಅಂತ ಏನು ಹೇಳೋದು? ಅವನು ಯಾಕೆ ಮಹತ್ತಮನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ? ಅದಕ್ಕೆ ನಿದರ್ಶನ ಏನು? ಪ್ರಥಮ ಸ್ಕಂದದಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಯೋನಂತ ಶಕ್ತಿರ್ಭಗವಾನನಂತಹ
ಮಹದ್ಗುಣತ್ವಾದ್ಯಮನಂತಮಾಹು. ಆ ಪರಮಾತ್ಮನಿಗಿರುವ ಒಂದು ನಾಮ ಸಾಕು, ಅನಂತ ಅನ್ನುವಂಥ ನಾಮ ನೋಡಿಬಿಟ್ರೆ ಅವನ ಸರ್ವೋತ್ತಮತ್ವ ಗೊತ್ತಾಗ್ತದೆ. ಯಾಕೆ ಪರಮಾತ್ಮನನ್ನು ಅನಂತ ಅಂತ ಕರೀತಾರೆ? ಯಹ ಅನಂತ ಶಕ್ತಿ ಭಗವಾನ್, ಅನಂತ ಶಕ್ತಿ ಉಳ್ಳವನು. ಅಷ್ಟೇ ಅಲ್ಲ, ಮಹದ್ಗುಣತ್ವಾತ್, ಮಹದ್ಗುಣನಾದ್ದರಿಂದ ಅವನನ್ನು ಅನಂತಮಾಹು. ಉಪನಿಷತ್ನಲ್ಲಿ ಬರ್ತದೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನಂತಂ. ಯಾಕೆ ಅವನನ್ನು ಅನಂತ ಅಂತ ಕರೀತಾರೆ? ದೇಶತಃ ಅನಂತ, ಕಾಲತಃ ಮಿತಿ ಇಲ್ಲ, ದೇಶದ ಮಿತಿ ಇಲ್ಲ, ಎಲ್ಲ ದೇಶದಲ್ಲಿದ್ದಾನೆ, ಕಾಲದ ಮಿತಿ ಇಲ್ಲ, ಗುಣದ ಮಿತಿ ಇಲ್ಲ, ಅನಂತ ಗುಣಪೂರ್ಣನಾಗಿದ್ದಾನೆ. ಆದ್ದರಿಂದ ಅವನನ್ನು ಅನಂತ ಅಂತ ಕರೀತಾರೆ. ಇಲ್ಲಿ ವ್ಯಾಸರ ಒಂದು ಶ್ಲೋಕ ಗಮನಿಸಿ, ಮಹದ್ಗುಣತ್ವಾದ್ಯಮನಂತಮಾಹು ಅಂತಿದೆ. ಮಹದ್ಗುಣತ್ವಾತ್ ಅನ್ನೋ ಶಬ್ದ ಇದು ವ್ಯಾಕರಣದ ಪ್ರಕಾರ ಸರಿಯಾದ ಶಬ್ದ ಅಲ್ಲ. ಇದು ಮಹದ್ಗುಣತ್ವಾತ್ ಅನ್ನೋದು ಹೀಗೆ ಭಾಗವತದ ಮೇಲೆ ಅಪಶಬ್ದಗಳು ಅಂತ ಒಂದು ದೊಡ್ಡ ಪುಸ್ತಕನೇ ಬರೆದಿಟ್ಟಿದ್ದಾರೆ ಒಬ್ಬರು. ವ್ಯಾಸರು ಮಾಡಿದ ಅಪಶಬ್ದ ಪ್ರಯೋಗ ಅಂತ. ಅಪಶಬ್ದ ಅಂದರೆ ತಪ್ಪು ಶಬ್ದಗಳ ಪ್ರಯೋಗ ಎಷ್ಟಿದೆ ಭಾಗವತದಲ್ಲಿ ಅಂತ ಒಂದು ಪಟ್ಟಿ ಮಾಡಿ ಒಂದು ಪುಸ್ತಕ ಪ್ರಿಂಟ್ ಆಗಿದೆ. ಅದು ನೋಡುವಾಗ ಹಾಗೆ ಕಾಣಿಸ್ತದೆ. ಯಾಕೆ ಪಾಣಿನಿ ಸಾಧಾರಣ ವ್ಯಾಕರಣ ಅಂದರೆ ಪಾಣಿನಿ ವ್ಯಾಕರಣ. ಪಾಣಿನಿ ವ್ಯಾಕರಣ ನೋಡಿದರೆ ಮಹದ್ಗುಣ ಅನ್ನುವಂಥ ಶಬ್ದನೇ ಆಗೋದಿಲ್ಲ. ಮಹಾಗುಣ ಅನ್ನಬೇಕು. ಮಹಾಗುಣಶಾಲಿ ಇರಲಿಕ್ಕೆ ಮಹಾಗುಣ ಅನ್ನಬೇಕು. ಎಲ್ರಿಗೂ ಗೊತ್ತಿದೆ ಅಂಥ ಶಬ್ದಗಳು. ಮಹಾನಗರ ಅಂತಾರೆ. ಬೆಂಗಳೂರು ಮಹಾನಗರ, ಮಹತ್ ನಗರ ಅಂತ ಹೇಳೋದಿಲ್ಲ, ಮಹಾನಗರ ಅಂತಲೇ ಹೇಳಬೇಕು. ಮಹಾಜನರು ಅಂತಲೇ ಹೇಳೋದು. ಮಹಾಸಮಾರಾಧನೆ ಅದಂತೂ ಪರಿಚಯ ಇದ್ದೇ ಇರ್ತದೆ. ಹೀಗೆ ಮಹಾಸಮಾರಾಧನೆ, ಮಹಾಜನರು, ಮಹಾಪುರುಷರು ಹೀಗೆ ಹೇಳೋದು ರೂಢಿ. ಹಾಗೆ ಭಗವಂತನನ್ನೇ ಏನು ಹೇಳಬೇಕಾಗಿತ್ತು? ಮಹಾಗುಣತ್ವಾದ್ ಯಮನಂತಮಾಹು ಅನ್ನಬೇಕು. ಅದು ಬಿಟ್ಟು ಮಹದ್ಗುಣತ್ವಾತ್ ಯಮನಂತಮಾಹು ಅಂತ ಪ್ರಥಮ ಸ್ಕಂದದ ಶ್ಲೋಕ. ಏನು ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ವ್ಯಾಸರಿಗೆ ವ್ಯಾಕರಣ ಗೊತ್ತಿಲ್ಲ ಅಂತ ತಿಳ್ಕೋಬೇಡಿ. ಅವರು ವ್ಯಾಕರಣಕ್ಕೆ ಮಹತ್ವ ಕೊಡಲಿಲ್ಲ, ಭಗವಂತನ ತತ್ವಕ್ಕೆ ಮಹತ್ವ ಕೊಟ್ಟರು. ವ್ಯಾಕರಣ ಫಾಲೋ ಮಾಡಬೇಕು, ರೂಲ್ಸ್ ಫಾಲೋ ಮಾಡಬೇಕು ಅಂತ ಹೇಳಿ ಮಹಾಗುಣತ್ವಾತ್ ಅಂತ ಒಂದು ವೇಳೆ ಹೇಳಿದರೆ ಅದನ್ನು ಪದವಿಭಾಗ ಮಾಡುವಾಗ ಮಹಾ ಅಗುಣ ಮಹಾಗುಣ ಅಂತ ಮಾಡಲಿಕ್ಕೂ ಸಾಧ್ಯ ಇದೆ. ಮಹಾ ಅಗುಣ ಮಹಾಗುಣ ಅಂತ ಕೆಲವ್ರನ್ನ ಹೇಳ್ತಿರ್ತಾರೆ, ಮಹಾಪಂಡಿತರು ಇವರು ಅಂತ. ಮಹಾಪಂಡಿತರು ಅನ್ನುವಾಗ ಬಂದ್ಬಿಡ್ತದಲ್ಲೇ, ಅಪಂಡಿತರು ಮಹಾಪಂಡಿತರು ಅಂತಲೇ ಆಗ್ತದೆ ಶಬ್ದ. ಆ ರೀತಿ ಪರಮಾತ್ಮ ಮಹಾ ಅಗುಣ ಮಹಾಗುಣ ಅಂತ ಹಾಗಾಗಬಾರ್ದು. ಆ ರೀತಿ ಯಾರೂ ಪದವಿಭಾಗ ಮಾಡಬಾರ್ದು. ವ್ಯಾಕರಣ ಫಾಲೋ ಆಗದಿದ್ದರೂ ಪರವಾಗಿಲ್ಲ, ಭಗವಂತನನ್ನು ಅಗುಣ ಅಂತ ಪದಚ್ಛೇದ ಮಾಡಿರಬಾರ್ದು. ಆ ದೃಷ್ಟಿಯಿಂದ ಮಹದ್ಗುಣತ್ವ ಆದ್ಯಮನಂತಮಾಹು ಅಂತ ವ್ಯಾಸರು ಹೇಳಿದ್ರಂತೆ. ಅಂದರೆ ಅಗುಣ ಅಂತ ಪದಚ್ಛೇದವೂ ಬಂದಿರಬಾರ್ದು, ಸಂಶಯನೂ ಬಂದಿರಬಾರ್ದು. ಅದಕ್ಕೆ ಅನಂತ ಅಂತ ಕರೀತಾರೆ. ಇದರಿಂದ ಹರಿ ಸರ್ವೋತ್ತಮತ್ವ, ಅವನ ಗುಣಪೂರ್ಣತ್ವ ಸಿದ್ಧ ಆಗ್ತದೆ. ಅವನು ನಿರ್ಗುಣ ಅಲ್ಲ ಅಂತ ಗೊತ್ತಾಗ್ತದೆ. ಇನ್ನು ಭಗವಾನ್ ಅನ್ನುವಂಥ ಮತ್ತೊಂದು ಶಬ್ದ, ಅನಂತ ಶಬ್ದ, ಭಗವಾನ್ ಅನ್ನೋ ಶಬ್ದ, ಅದರಿಂದ ಸರ್ವೋತ್ತಮತ್ವ ತೋರಿಸ್ತಾರೆ. ಏನು ಭಗವಾನ್ ಅಂದರೆ, ನಾವು ಭಾಗವತ ಅಂತೀವಿ. ಭಗವಂತನಿಗೆ ಸಂಬಂಧಪಟ್ಟದ್ದು ಭಾಗವತ. ಭಗವಂತ ಅಂದರೆ ಯಾರು? ಯಾರನ್ನು ಭಗವಂತ ಅಂತ ಕರೀಬೇಕು? ಅಥಾಪಿ ಯತ್ಪಾದನಖಾಭಸೃಷ್ಟಂ ಜಗದ್ವಿರಿಂಚೋಪಹೃತಾರ್ಹಣಾಂಬ ಶೇಷಂ ಪುನಾತ್ಯನ್ಯತಮೋ ಮುಕುಂದಾತ್ ಕೋ ನಾಮ ಲೋಕೆ ಭಗವತ್ಪದಾರ್ಥ. ಯಾರ ಪಾದವನ್ನು ಬ್ರಹ್ಮದೇವರು ತೊಳೆದರೋ ಅದನ್ನು ಅವರೂ ಧರಿಸಿದರು, ರುದ್ರಾದಿ ದೇವತೆಗಳು ಧರಿಸಿದರು, ಅದರಿಂದ ಪರಮ ಮಂಗಳಕರರಾದರು. ಅಂಥವ್ರನ್ನ ಬಿಟ್ಟರೆ ಇನ್ಯಾರನ್ನ ಭಗವಂತ ಅಂತ ಕರಿಬೇಕು? ಬ್ರಹ್ಮದೇವರ ಕೈಯಿಂದ ಪಾದ ತೊಳಸ್ಕೊಂಡವನು, ಬ್ರಹ್ಮದೇವರ ಕೈಯಿಂದ ಪಾದ ತೊಳಸ್ಕೊಂಡಂಥ ಪರಮಾತ್ಮ ವಿಷ್ಣು ಅಲ್ಲದೇನೆ ಕೋನಾಮಲೋಕೆ ಭಗವತ್ಪದಾರ್ಥ. ಅದರಿಂದ ಭಗವಾನ್ ಅನ್ನೋ ಶಬ್ದವೂ ಕೂಡ ಬ್ರಹ್ಮಾದಿ ದೇವತೆಗಳಿಗಿಂತ ಉತ್ತಮನಾದ ವ್ಯಕ್ತಿ ಅನ್ನೋದನ್ನೇ ತೋರಿಸ್ತಾ ಇದೆ. ಹೀಗೆ ಶೇಷಂ ಪುನಾತಿ ಬರೇ ಧರಿಸಿದರು, ಅದು ಇಡೀ ಜಗತ್ತನ್ನು ಪಾವನಗೊಳಿಸಿತು ಆ ಪರಮಾತ್ಮನ ಪಾದೋದಕ. ಅಂಥ ಭಗವಂತನನ್ನು ಬಿಟ್ಟರೆ ಇನ್ಯಾರಿಗೆ ಭಗವಂತ ಅಂತ ಕರೀಲಿಕ್ಕೆ ಸಾಧ್ಯ? ಇನ್ನೊಂದು ಶ್ಲೋಕನೂ ಹೇಳ್ತಾರೆ. ಹರಿ ಸರ್ವೋತ್ತಮತ್ವವನ್ನು ನಾವು ಮನವರಿಕೆ ಮಾಡ್ಕೋಬೇಕಲ್ಲ. ಏತಾವತಾಲಂ ನನು ಸೂಚಿತೇನ ಗುಣೈರಸಾಮ್ಯೇನ ಅತಿಶಾಯನೇಸ್ಯ ಹಿತ್ವೇತರಾನ್ ಪ್ರಾರ್ಥಯತೋ ವಿಭೂತಿ ಯಸ್ಯಾಂಘ್ರಿರೇಣುಂ ಜುಷತೇರಭೀಪ್ಸೋ. ಏತಾವತಾಲಂ ನನು ಸೂಚಿತೇನ, ವಿಷ್ಣು ಸರ್ವೋತ್ತಮತ್ವಕ್ಕೆ ಇದೊಂದು ಪ್ರಸಂಗ ಸಾಕು ನಿಮಗೆ ಅಂತಾರೆ ವ್ಯಾಸ. ಇದೊಂದು ಹೇಳ್ತೀನಿ ಸಾಕು. ಯಾವ ವಿಷಯದಲ್ಲಿ? ಗುಣೈರಸಾಮ್ಯೆ,
ಭಗವಂತನಿಗೆ ಗುಣದಿಂದ ಸಮಾನರು ಯಾರೂ ಇಲ್ಲ, ಮೀರಿದವರು ಯಾರೂ ಇಲ್ಲ. ಈ ವಿಷಯದಲ್ಲಿ ಏತಾವತಾಲಂ ನಾನು ಸೂಚಿತೇನ, ಏನು ಅಂದರೆ ಕ್ಷೀರ ಸಮುದ್ರ ಮಥನ ಆಗುವಾಗ ಲಕ್ಷ್ಮೀದೇವಿ ಪ್ರಾದುರ್ಭವಿಸಿದ ಲಕ್ಷ್ಮೀದೇವಿ ಆ ಹೂಮಾಲೆಯನ್ನು ಯಾರ ಕೊರಳಿಗೆ ಹಾಕಿದರು ವಿಚಾರ ಮಾಡಿ. 3 ವರ್ಗದವರಿದ್ದರು, ದಾನವರಿದ್ದರು, ದೇವತೆಗಳಿದ್ದರು, ಮಾನವರಿದ್ದರು. ದೇವ ದಾನವ ಮಾನವರು 3 ಮಂದಿ ಇದ್ದರು. ಹಿತ್ವೇತರಾನ್ ಪ್ರಾರ್ಥಯತಃ, ಎಲ್ಲರೂ ಪ್ರಾರ್ಥನೆ ಮಾಡ್ತಿದ್ದಾರೆ ಲಕ್ಷ್ಮಿಯನ್ನು, ಈ ಕಡೆ ಬಾ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವತೆಗಳು ಕರೀತಿದ್ದಾರೆ, ದಾನವರು ಕರೀತಿದ್ದಾರೆ, ಮಾನವರು ಕರೀತಿದ್ದಾರೆ. ಆದರೆ ಅವರು ಆ ಪ್ರಾರ್ಥನೆ ಮಾಡಿದ ವ್ಯತ್ಯಾಸ ಅಷ್ಟೇ, ಬೇರೆ ದಾನವರು ಪ್ರಾರ್ಥನೆ ಮಾಡಿದರು, ನಾವು ಮದುವೆ ಮಾಡ್ಕೋತೀನಿ ಬಾ ಅಂತ. ದೇವತೆಗಳು ಪ್ರಾರ್ಥನೆ ಮಾಡಿದರು, ನಮ್ಮ ಮೇಲೆ ಅನುಗ್ರಹ ಮಾಡಿ ಹೋಗು ಅಂತ, ಅನುಗ್ರಹಪೂರ್ಣ ಕಟಾಕ್ಷ ಹಾಕಿ ಹೋಗು. ಮಾನವರು ಪ್ರಾರ್ಥನೆ ಮಾಡಿದರು, ನಿನ್ನ ಅನುಗ್ರಹನೂ ಬೇಡ, ಮದುವೆನೂ ಬೇಡ, ಹಣಕಾಸು ಕೊಡು ಸಾಕು ಅಂತ ಮಾನವರು ಬೇಡಿದ್ರಂತೆ. ಹಿತ್ವೇತರಾನ್ ಪ್ರಾರ್ಥಯತಃ, ಹೀಗೆ ಪ್ರಾರ್ಥನೆ ಮಾಡಿದ 3 ವರ್ಗದವರನ್ನು ಕೂಡ ಹಿತ್ವ ಬಿಟ್ಟು ಲಕ್ಷ್ಮಿ ಹೋದದ್ದೆಲ್ಲಿಗೆ? ಭಗವಂತನ ಬಳಿ ಹೋಗಿ, ಅಜಿತ ನಾಮಕನಾದ ಪರಮಾತ್ಮನ ಬಳಿ ಹೋಗಿ ಆ ಹೂಮಾಲೆ ಹಾಕಿ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಗಮನ ಸೆಳೆದು, ಇಲ್ಲದಿದ್ದರೆ ನಮಸ್ಕಾರ ಮಾಡಿದರೂ ಗೊತ್ತಾಗೋದಿಲ್ಲ ಕೆಲವರಿಗೆ. ನಾವು ನಮಸ್ಕಾರ ಮಾಡಿರ್ತೀವಿ, ಅವರಲ್ಲಿ ಹೋಗಿರ್ತಾರೆ, ನಾವು ಹೇಳುವಾಗ ಇನ್ಯಾರೋ ಇರ್ತಾರಲ್ಲ, ಅವ್ರಿಗೆ ನಮಸ್ಕಾರ ಮಾಡಿದ್ದಾರೆ. ಅದಕ್ಕೆ ನಮಸ್ಕಾರ ಮಾಡುವಾಗ ಕ್ರಮ ಅಹಂಭೋ ಅಭಿವಾದಯೇ ಅಂತ ಹೇಳಿ ಗಮನ ತೆಗೆದು ಮಾಡ್ಕೊಂಡು ಹೇಳಿ ಎಲ್ಲೂ ಲಕ್ಷ್ಯ ಇಟ್ಟಿರ್ತಾರೆ. ಅದಕ್ಕೆ ಲಕ್ಷ್ಮೀದೇವಿ ಪರಮಾತ್ಮನಿಗೆ ಮಾಲೆ ಹಾಕಿ ಕರೆದು ಗಮನ ಸೆಳೆದು ನಮಸ್ಕಾರ ಮಾಡಿ ಏನು ಕೇಳಿದ್ಲು? ನಿಮ್ಮ ಇಷ್ಟೆಲ್ಲ ಬಿಟ್ಟು, ಅವ್ರನ್ನೆಲ್ಲ ಬಿಟ್ಟು ನಿಮಗೆ ಮಾಲೆ ಹಾಕಿದ್ದೇನೆ, ನಿಮ್ಮ ಪಾದದ ಧೂಳಿನ ಒಂದು ಕಣ ಕೊಡ್ರಿ ಸಾಕು, ತಲೆ ಮೇಲೆ ಇಟ್ಕೋತೀನಿ ಅಂತ ಹೇಳಿ. ಏತಾವತಾಲಂ ನನು ಸೂಚಿತೇನ ಗುಣೈರ ಸಾಮ್ಯೇನ ಅತಿಶಾಯನೇಸ್ಯ ಹಿತ್ವೇತರಾನ್ ಪ್ರಾರ್ಥಯತೋ ವಿಭೂತಿ ಯಸ್ಯಾಂಘ್ರಿ ರೇಣುಂ ಜುಷತೆ ಅನಭೀಪ್ಸೋಹೋ. ಈ ಪರಮಾತ್ಮ ಮಾತ್ರ ಲಕ್ಷ್ಮಿಯ ಅಭಿಲಾಷನೇ, ಎಲ್ಲೋ ಲಕ್ಷ್ಯ ಇಟ್ಟು ಕೂತಿದ್ದ, ಅನಭೀಪ್ಸವಾಗಿದ್ದ, ಅಪೇಕ್ಷೆನೇ ಇದ್ದಿಲ್ಲ. ಅಂಥ ಪರಮಾತ್ಮನ ಗಮನ ಸೆಳೆದು ಮಾಲೆ ಹಾಕಿ ನಮಸ್ಕಾರ ಮಾಡಿ ಕೇಳಿದ್ದಿದ್ದ. ಸಾಲ್ದೆ ಹರಿಸರ್ವೋತ್ತಮತ್ವಕ್ಕೆ ಇನ್ನೇನು. ಹೀಗೆ 3 ಶ್ಲೋಕಗಳಿಂದ ಆ ಪರಮಾತ್ಮ ಹೇಗೆ ಮಹತ್ತಮೇಕಾಂತ ಪರಾಯಣನಾಗಿದ್ದಾನೆ ಅನ್ನೋದನ್ನು ತಿಳಿಸಿದ್ದಾರೆ. ಇಂಥ ಭಗವಂತನ ಅನಂತ ಭಗವಾನ್ ಇತ್ಯಾದಿ ನಾಮಕೀರ್ತನೆ ಮಾಡಿದರೆ ಎಲ್ಲ ಆದಿವ್ಯಾಧಿಗಳು ದೂರ ಆಗ್ತದೆ. ಇನ್ನೊಂದು ಪ್ರಥಮ ಸ್ಕಂಧದಲ್ಲಿ ಬಹಳ ರೋಚಕವಾದದ್ದು ಅಂದರೆ ತ್ರಿವರ್ಗದ ಮೀಮಾಂಸೆ ಮಾಡಿದ್ದಾರೆ, ಧರ್ಮಾರ್ಥ ಕಾಮಗಳ ವಿಶ್ಲೇಷಣೆ ಮಾಡಿದ್ದಾರೆ. ಇವತ್ತೆಲ್ಲರೂ ಧರ್ಮ ಮಾಡ್ತಾರೆ, ಬೇಕಾದಷ್ಟು ಧರ್ಮಾನುಷ್ಠಾನ ಮಾಡೋದುಂಟು. ಯಾಕೆ ಮಾಡಬೇಕು ಧರ್ಮವನ್ನು? ಅದರ ಬಗ್ಗೆ ಭಾಗವತ ಎಚ್ಚರಿಕೆ ಕೊಡ್ತಾರೆ. ಅರ್ಥ ಹಣ ಸಂಪಾದನೆ ಮಾಡ್ತಾರೆ, ಯಾಕೆ ಮಾಡಬೇಕು? ಅದರ ಸಾರ್ಥಕತೆ ಹೇಗೆ? ಧರ್ಮಸ್ಯ ಹ್ಯಾಪವರ್ಗ್ಯಸ್ಯ ನಾರ್ಥೋರ್ಥ ಏಹ ಕಲ್ಪತೆ. ಧರ್ಮಾನುಷ್ಠಾನ ಮಾಡಬೇಕು, ಆ ಧರ್ಮದ ಫಲ ಹಣ ಸಂಪಾದನೆ ಆಗಿರಬಾರ್ದು. ಹಣ ಸಂಪಾದನೆಗೋಸ್ಕರ ಧರ್ಮ, ಹಣ ಬರಲಿ ಅಂತ ಶ್ರೀ ಸೂಕ್ತ ಹೋಮ ಭಾಗವತ ಒಪ್ಪೋದು. ಧರ್ಮಸ್ಯ ಹ್ಯಾಪವರ್ಗ್ಯಸ್ಯ, ತತ್ವಜ್ಞಾನ ಬರಲಿ, ತತ್ವಜ್ಞಾನದ್ವಾರ ಮೋಕ್ಷ ಬರಲಿ ಅಂತ ಧರ್ಮ ಮಾಡಿರಿ. ಧರ್ಮದ ಮುಖ್ಯ ಫಲ ನಾರ್ಥ ಅರ್ಥ ಏಹ ಕಲ್ಪತೆ, ಹಣಕ್ಕೋಸ್ಕರ ಧರ್ಮ ಆಗಬಾರ್ದು. ಹಾಗಾದರೆ ಧರ್ಮದ ಫಲ ಏನು ಅಂತಂದರೆ ಹಣ ಅಲ್ಲ, ತತ್ವಜ್ಞಾನ, ಅದರ ದ್ವಾರ ಮೋಕ್ಷ. ಧರ್ಮ ಅರ್ಥ, ಹಣ ಸಂಪಾದನೆ ಆಯಿತು ಅಂತ ಇಟ್ಟುಕೊಳ್ಳಿ, ಅದರ ಫಲ ಏನು? ಅರ್ಥದ ಫಲ ಏನು? ಅರ್ಥದ ಫಲ ಕಾಮ ಆಗಿರಬಾರ್ದು ಅಂತ. ಹಣದ ಫಲ ಧನಂ ಹಿ ಧರ್ಮೈಕ ಫಲಂ. ಹಣದ ಫಲ ಧರ್ಮವೇ ಆಗಬೇಕು ಹೊರತು ಭೋಗ ಆಗಬಾರ್ದು. ಹಣ ಬಂತು ಅಂದರೆ ಅದು ಭೋಗಕ್ಕೋಸ್ಕರ, ಕಾಮಕ್ಕೋಸ್ಕರ ಹಣ ಅಲ್ಲ. ಕಾಮ ಅಂದರೆ ಭೋಗ, ವಿಷಯ ಭೋಗ. ಅರ್ಥದ ಫಲ ಭೋಗ ಅಲ್ಲ, ಧರ್ಮ ಆಗಬೇಕು. ಇನ್ನು ಧರ್ಮ ಅರ್ಥ ಕಾಮದ ಫಲ ಏನು? ಭೋಗ. ಕಾಮ ಅಂದರೆ ವಿಷಯ ಭೋಗ, ಊಟ ಮಾಡ್ತೇವೆ, ತಿಂತೇವೆ, ಏನು ಯಾಕೆ ಮಾಡಬೇಕು? ಕಾಮಸ್ಯ ನೇಂದ್ರಿಯ ಪ್ರೀತಿ ಲಾಭೋ ಜೀವೇತ ಯಾವತ. ಭೋಗ ಮಾಡಬೇಕು, ಕಾಮ ಅಂದರೆ ವಿಷಯ ಭೋಗ. ಯಾಕೆ ಮಾಡಬೇಕು? ಇಂದ್ರಿಯಕ್ಕೆ ರುಚಿ ಆಗಲಿ, ನಾಲಿಗೆಗೆ ರುಚಿ ಆಗಲಿ, ಇಂದ್ರಿಯ ಪ್ರೀತಿಗೋಸ್ಕರ ಆಗಬಾರ್ದು ಊಟ. ಮತ್ತು ಯಾವುದಕ್ಕೋಸ್ಕರ? ವಿಷ್ಣು ವೈಷ್ಣವ ಸೇವೆಗೋಸ್ಕರ ನಾವು ಬದುಕಬೇಕು ಅಂತ ಊಟ ಮಾಡಬೇಕಂತ. ಬದುಕಲಿಕ್ಕೋಸ್ಕರ ಊಟ. ಜೀವೇತ ಯಾವತ್ತ, ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು. ಅದು ಯಾಕೆ ಬದುಕಬೇಕು? ವಿಷ್ಣು ವೈಷ್ಣವ ಸೇವಾರ್ಥಂ ಅಂತ ಬರೀತಾರೆ. ವಿಷ್ಣು ವೈಷ್ಣವರ ಸೇವೆಗೋಸ್ಕರ ಬದುಕಬೇಕು, ಅದಕ್ಕೋಸ್ಕರ ಕಾಮ ಅಂದರೆ ವಿಷಯ ಭೋಗ ಹೊರತು ಕಾಮಸ್ಯ ನೇಂದ್ರಿಯ ಪ್ರೀತಿ, ಇಂದ್ರಿಯ ಪ್ರೀತಿ ಆಗಿರಬಾರ್ದು.
ಎಲ್ಲೆಲ್ಲಿಯೋ ಏನೇನೋ ಮಾಡುವಂಥ ಪದಾರ್ಥಗಳನ್ನು ತಿನ್ನಬೇಕು, ಇಂದ್ರಿಯ ಪ್ರೀತಿ ಆಗಬೇಕು ಅಂತ ಅವ್ರನ್ನ ಕರೆಸಿ ಅವರಿಗೊಂದು ಜನಿವಾರ ಹಾಕಿ ಮಡಿ ಮಾಡಿಸಿ ಅಲ್ಲಿ ಮಾಡೋದನ್ನು ಇಲ್ಲಿ ಮಾಡಿರಿ ಅಂತ ಮಾಡಿ ಇಂದ್ರಿಯ ಪ್ರೀತಿ ಇದು ಸರಿಯಾದ. ಯಾಕೆ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವ್ರನ್ನ ಇಲ್ಲಿ ಕರೆಸಿ ಅಲ್ಲೇನೇನೋ ಮಾಡ್ತಿರ್ತೀರಂತೆ ಅದನ್ನು ಇಲ್ಲಿ ಮಾಡಿರಿ ಅಂತ ಅಪರೂಪಕ್ಕೊಂದೇನು ಇಂಥದ್ದಾಗಿರಬಾರ್ದು ಅಂತ. ಕಾಮಸ್ಯ ನೇಂದ್ರಿಯ ಪ್ರೀತಿ ಬಹಳ ಸ್ವಾರಸ್ಯ ಶ್ಲೋಕಗಳೆಲ್ಲ ಇದೆ. ಕರ್ಮದ ಫಲ ಏನು? ಕರ್ಮ ಮಾಡ್ತಾರೆ, ಕರ್ಮದ ಫಲ ಏನು? ಕರ್ಮದ ಫಲವೂ ಕೂಡ ತತ್ವಜ್ಞಾನ. ಕರ್ಮಣ ಜ್ಞಾನ ಮಾತನೋತಿ, ಜ್ಞಾನಕ್ಕೋಸ್ಕರ ಕರ್ಮ. ತತ್ವ ಅಂದರೆ ಏನು? ಎಲ್ಲ ಹೀಗೆ ವಿಚಾರ ಬಂದು. ತತ್ವ ಅಂದರೆ ಭಗವಾನ್ ವಿಷ್ಣು ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ, ಅವನೇ ಮುಖ್ಯ ತತ್ವ. ಈ ರೀತಿ ಅದರ ಬಗ್ಗೆ ಎಚ್ಚರಿಕೆ ಕೊಡ್ತಾರೆ. ಎರಡನೇ ಸ್ಕಂದದ ಒಂದು 2-3 ಶ್ಲೋಕಗಳನ್ನು ಹೇಳಿ ಮುಗಿಸ್ತೇನೆ, ಯಾಕೆಂದರೆ ಎಲ್ಲ ಆಗಬೇಕು. ಪರೀಕ್ಷಿತ್ ರಾಜ ಗಂಗಾ ತೀರಕ್ಕೆ ಬಂದು ಕೂತಾಗ ಶುಕಾಚಾರ್ಯರು ಬಂದು ಭಾಗವತ ಹೇಳ್ತಾರೆ. ಭಾಗವತ ಹೇಳುವಾಗ ಬಿಂಬರೂಪಿಯಾದ ಪರಮಾತ್ಮನ ಸ್ತೋತ್ರ ಮಾಡಿ ಹೇಳ್ತಾರೆ. ಬಹಳ ಚೆನ್ನಾಗಿದೆ ಶುಕಾಚಾರ್ಯರು ಮಾಡಿದ ಬಿಂಬರೂಪಿ ಪರಮಾತ್ಮನ ಸ್ತೋತ್ರ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯಾ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯ ವರ್ತಮನೆ ಭೂಯೋ ನಮಃ ಸದ್ವೃಜಿನಚ್ಛಿದೆ ಸತಾಂ. ಇದರಿಂದಲೇ ಅರ್ಥ ಮಾಡ್ಕೊಳ್ಬೇಕು. ಒಂದು ಸಲ ನಮಸ್ಕಾರ ಮಾಡಿದರು ಒಂದು ಶ್ಲೋಕದಿಂದ, ಭೂಯೋ ನಮಃ ಸದ್ವೃಜಿನಚ್ಛಿದೆ ಸತಾಂ, ಮತ್ತೆ ಮತ್ತೆ ಮಾಡ್ತೀನಿ ಎಂದರು. ಯಾಕೆಂದರೆ ನಮಸ್ಕಾರ ಅನ್ನೋದು ಒಂದೇ ಸಲ ಮಾಡಿದರೆ ಸಾಲು, ಪದೇ ಪದೇ ಮಾಡಬೇಕು. ಕೆಲವು ಧರ್ಮಗಳಿದೆ ಸಕೃದ ಅನುಷ್ಠೇಯ, ಕೆಲವು ಧರ್ಮಗಳು ಅಸಕೃದ ಅನುಷ್ಠೇಯ. ಒಂದೇ ಸಲ ಮಾಡೋ ಧರ್ಮಗಳು ಕೆಲವು ಮತ್ತೆ ಮತ್ತೆ ಮಾಡಬೇಕು, ಪದೇ ಪದೇ ಮಾಡಬೇಕು. ಜಪ ಗಿಪ ಇವೆಲ್ಲ ಮತ್ತೆ ಮತ್ತೆ ಮಾಡೋದು. ಯಾರಾದರೂ ಬಂದು ಕೇಳ್ತಿರ್ತಾರೆ, ಏನೋ ಮಕ್ಕಳಾಗಬೇಕು, ಏನಾದರೂ ಒಂದು ಶ್ಲೋಕ ಬರ್ಕೊಡ್ರಿ. ಆ ಶ್ಲೋಕ ಬರ್ಕೊಟ್ಟು ಕೂಡಲೇ ಮೊದಲು ಅವ್ರು ಕೇಳೋದೇನು ಅಂದರೆ ಎಷ್ಟು ಸಲ ಹೇಳಬೇಕು ಅಂತ ಕೇಳ್ತಾರೆ. ಮಕ್ಕಳಾಗೋ ತನಕ ಹೇಳಬೇಕು ಅಷ್ಟೇ. ಎಷ್ಟು ಸಲ ಹೇಳಬೇಕು ಅಂದರೆ ಏನು ಹೇಳಬೇಕು? ಭತ್ತ ಕುಟ್ಟಬೇಕು, ಭತ್ತ ಎಷ್ಟು ಸಲ ಕುಟ್ಟಬೇಕು ಅಂದರೆ ಏನು ಹೇಳಬೇಕು? ಹೊಟ್ಟು ಹೋಗೋ ತನಕ ಕುಟ್ಟಬೇಕು ಅಷ್ಟೇ. ಕೆಲವು ಅಸಕೃತ ಅನುಷ್ಠೇಯ, ಕೆಲವು ಸಕೃತ ಅನುಷ್ಠೇಯ, ಬಹಳ ಸಲ ಮಾಡಬೇಕಾಗ್ತದೆ. ಪುನರೇವ ವರುಣಂ ಪಿತರಮುಪಸಸಾರ. ಭಾಗವತ ಕೇಳ್ರಿ, ಒಳ್ಳೆ ಎಷ್ಟು ಸಲ ಕೇಳಬೇಕು ಅಂದರೆ ಏನು ಹೇಳಬೇಕು? ಕೇಳ್ತಾನೇ ಇರಬೇಕು. ಕೆಲವು ಮಾತ್ರ ಒಂದೇ ಸಲ ಮಾಡೋದು. ಅಗ್ನಿ ತಂದು ಪ್ರೋಕ್ಷ ಅಂತ ಇರ್ತದೆ, ಪ್ರೋಕ್ಷಣೆ ಮಾಡಿ ಹಾಕಿರಿ ಅಂತ. ಇದನ್ನು ಅನುಷ್ಠಾನ ಮಾಡಿದಂಗೆ ಅದನ್ನು ಪ್ರೋಕ್ಷಣೆ ಮಾಡ್ತಾನೇ ಇದ್ದರೆ ಮತ್ತಿನ್ನೊಂದು ಸಲ ತರಿಸ್ಬೇಕಾಗ್ತದೆ. ಅದೆಲ್ಲ ಒಂದೇ ಸಲ ಮಾಡಬೇಕಷ್ಟೆ. ಪ್ರೋಕ್ಷಣೆ ಒಂದೇ ಸಲ ಮಾಡಬೇಕು. ಕೆಲವು ಅಸಕೃತ ಅನುಷ್ಠೆ ಬಹಳ ಸಲ ಮಾಡಬೇಕು. ಅದಕ್ಕೆ ನಮಸ್ಕಾರ ಹಾಗಲ್ಲ. ಭೂಯೋ ನಮಃ ಸದ್ವೃಜಿನಚ್ಛಿದೆ ಸತಾಂ, ಭೂಯೋ ನಮಃ, ಮತ್ತೆ ಮತ್ತೆ ನಮಸ್ಕಾರ ಅಂತ ಮಾಡ್ತಿದ್ದಾರೆ. ಹೀಗೆ ಆ ಶುಕಾಚಾರ್ಯರು ಮಾಡಿದ ಬಿಂಬರೂಪಿ ಪರಮಾತ್ಮನ ಸ್ತುತಿ ಬಹಳ ಚೆನ್ನಾಗಿದೆ. ಅದರಲ್ಲಿ ಒಂದು ಶ್ಲೋಕ, ಯದಂಘ್ರಭಿಧ್ಯಾನ ಸಮಾಧಿ ಧೌತಯ ಧಿಯಾನು ಪಶ್ಯಂತಿ ಹಿ ತತ್ವಮಾತ್ಮನಃ ವದಂತಿ ಚೈತತ್ಕವಯೋ ಯಥಾ ತಥಂ ಅಥವಾ ಯಥಾ ರುಚಿ ಸಮೇ ಮುಕುಂದೋ ಭಗವಾನ್ ಪ್ರಸೀದತಾಂ. ಶಾಸ್ತ್ರಾರ್ಥ ಭಾಗವತದಲ್ಲಿ ಹೇಗೆ ತುಂಬಿದೆ ಅಂತನ್ನೋದಕ್ಕಿಂಥ ಶ್ಲೋಕ ನೋಡಿ. ಯದಂಘ್ರ್ಯಭಿಧ್ಯಾನ ಸಮಾಧಿ ಧೌತಯ, ಯಾವ ಪರಮಾತ್ಮನ ಪಾದದ ಧ್ಯಾನ ಮತ್ತು ಸಮಾಧಿಯಿಂದ ನಮ್ಮ ಮನಸ್ಸನ್ನು ನಾವು ತೊಳ್ಕೊಂಡು ಭಗವಂತನ ಸಾಕ್ಷಾತ್ಕಾರ ಪಡಿಬಹುದೋ ಸಮೇ ಮುಕುಂದೋ ಭಗವಾನ್ ಪ್ರಸೀದತಾಂ. ಅಂಥ ಭಗವಂತ ನನ್ನ ಈ ಭಾಗವತ ಪ್ರವಚನದಿಂದ ಪ್ರಸನ್ನನಾಗಲಿ ಅಂತ ಹೇಳಿ ಭಾಗವತ ಹೇಳ್ತಾ ಇದ್ದ. ಭಾಗವತ ಹೇಳಿದ ಉದ್ದೇಶ ಅಷ್ಟೇ. ಸಮೇ ಮುಕುಂದೋ ಭಗವಾನ್ ಪ್ರಸೀದತಾಂ, ಪರಮಾತ್ಮ ಸಂತೋಷ ಪಡಲಿ, ಅವನು ಪ್ರಸನ್ನನಾಗಲಿ. ಎಂಥವನು? ಯದಂಘ್ರಿ ಅಭಿಧ್ಯಾನ ಸಮಾಧಿ. ಭಗವಂತನ ಅಭಿಧ್ಯಾನ ಅಂದರೆ ಪ್ರಯತ್ನಪೂರ್ವಕವಾಗಿ ಸಂತತ ಚಿಂತನೆ ಮಾಡ್ತೀವಲ್ಲ, ಅದು ಧ್ಯಾನ. ಪ್ರಯತ್ನಪೂರ್ವಕವಾಗಿ ನಿರಂತರ ಚಿಂತನೆ ಮಾಡಿದರೆ ಧ್ಯಾನ, ಅಪ್ರಯತ್ನದಿಂದ ಅವನ ಚಿಂತನೆ ಸಂತತ ಚಿಂತನೆ ಬಂತು ಅಂದರೆ ಸಮಾಧಿ. ಇಷ್ಟೇ ವ್ಯತ್ಯಾಸ. ಯದಂಘ್ರಿ ಅಭಿಧ್ಯಾನ ಸಮಾಧಿ ಅಂತೂ ಪರಮಾತ್ಮನ ಧ್ಯಾನ ಸಮಾಧಿ ನಿರಂತರ ಚಿಂತನೆ. ಅದರಿಂದ ಸಮಾಧಿ ಧೌತಯ ಧಿಯಾ. ಧಿಯಾ ಅಂದರೆ ಮನಸ್ಸು. ನಮ್ಮ ಮನಸ್ಸಿನ ಕೊಳೆ, ಮನಸ್ಸಿನ ಮಾಲಿನ್ಯ ಧ್ಯಾನದಿಂದ ಸಂಪೂರ್ಣ ನಾಶ ಆಗ್ತದೆ. ಧ್ಯಾನದಿಂದ ಮನಸ್ಸಿನ ಮಾಲಿನ್ಯ ಹೋದ ಮೇಲೆ ಅಂಥ ಮನಸ್ಸಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದೆ.
ಸಮಾಧಿಧೌತಯಾ ಧಿಯ ಅನುಪಶ್ಯಂತಿ ಹಿ ತತ್ವಮಾತ್ಮನಃ. ಭಗವಂತನ ತತ್ವವನ್ನು ಪಶ್ಯಂತಿ, ನೋಡ್ತಾರೆ. ವದಂತಿ ಚೈತತ್ ಕವಯೋ ಯಥಾತತ್ ಅಂತ ತಾವು ಸಾಕ್ಷಾತ್ಕಾರ ಮಾಡಿಕೊಂಡದ್ದನ್ನು ಬೇರೆಯವರಿಗೂ ಕೂಡ ತಿಳಿಸ್ತಾರೆ ಪರಮಾತ್ಮನ ಸ್ವರೂಪವನ್ನು. ಸಮಯ ಮುಕುಂದೋ ಭಗವಾನ್ ಪ್ರಸೀದತಾಂ. ಈ ಶ್ಲೋಕದಿಂದ ನಮಗೇನು ತಿಳಿತಿದೆ? ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಯಾವುದು ಕಾರಣ? ಭಗವಂತನ ಸಾಕ್ಷಾತ್ಕಾರಕ್ಕೆ ಮನಸ್ಸು ಮುಖ್ಯ ಕಾರಣ. ಮನಸ್ಸಿಗೆ ಭಗವಂತನ ಸಾಕ್ಷಾತ್ಕಾರ. ಪ್ರಧಾನವಾದ ಅಂಗ ಯಾವುದು? ಪ್ರಧಾನವಾದ ಅಂಗ ಅಂದರೆ ಧ್ಯಾನ. ಧ್ಯಾನ ಪ್ರಧಾನ ಅಂಗ. ಮನಸ್ಸಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗುವುದು. ಇದರಿಂದ ಅದ್ವೈತ ದರ್ಶನದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಶ್ರವಣದಿಂದ ಪರಮಾತ್ಮನ ಸಾಕ್ಷಾತ್ಕಾರ. ಶ್ರವಣ ಮಾಡಿದರೆ ಸಾಕು, ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದೆ. ಆಮೇಲೆ ಸಾಕ್ಷಾತ್ಕಾರ ಆದಮೇಲೆ ಮನನ ಧ್ಯಾನ ಆಮೇಲೆ ಮಾಡಬೇಕಂತ. ಸಾಕ್ಷಾತ್ಕಾರ ಆದಮೇಲೆ, ಊಟ ಆದಮೇಲೆ ಅಡುಗೆ ಮಾಡಿರಿ ಇಂದಾಗಿ ಆಮೇಲೆ ಮಾಡ್ಬೇಕು. ಯಾಕೆ? ಅದು ಉತ್ತರಾಂಗ ಅಂತ ಹೇಳ್ತಾರೆ. ಅದನ್ನು ಉತ್ತರಾಂಗ ಅಂತ. ಶ್ರವಣ ಪೂರ್ವಾಂಗ ಮೊದಲು ಮಾಡಬೇಕು, ಅದೇ ಪ್ರಧಾನ. ಶ್ರವಣವೇ ಪ್ರಧಾನ. ಶ್ರವಣದಿಂದ ಸಾಕ್ಷಾತ್ಕಾರ ಆಗಿಬಿಡ್ತದೆ. ಆಮೇಲೆ ಉತ್ತರಾಂಗ ಮನನ ಮತ್ತು ಧ್ಯಾನ. ಅಸಂಭಾವನಾ ವಿಪರೀತ ಭಾವನಾ ಪರಿಹಾರಕ್ಕೋಸ್ಕರವಾಗಿ ಉತ್ತರಾಂಗ ಮನನ ಮತ್ತು ಧ್ಯಾನ. ಇದು ಅದ್ವೈತ ಮತ. ನಮ್ಮ ಮಧ್ವಾಚಾರ್ಯರ ಮತ ಏನು ಅಂತಂದರೆ, ಸಾಕ್ಷಾತ್ಕಾರ ಶ್ರವಣದಿಂದ ಆಗೋದಲ್ಲ. ಶಬ್ದ ಶ್ರವಣದಿಂದ ಸಾಕ್ಷಾತ್ಕಾರ ಹೇಗಾಗಲಿಕ್ಕೆ ಸಾಧ್ಯ? ಸಾಕ್ಷಾತ್ಕಾರ ಆಗೋದು ಮನಸ್ಸಿನಿಂದ ಆಗ್ತದೆ. ಅದಕ್ಕೆ ಪ್ರಧಾನ ಸಾಧನ ಧ್ಯಾನ, ಅದಕ್ಕೆ ಅಂಗ ಮನನ, ಆ ಮನನಕ್ಕೆ ಅಂಗ ಶ್ರವಣ. ಆತ್ಮಾವ ಅರೆ ದ್ರಷ್ಟವ್ಯ. ಪರಮಾತ್ಮನನ್ನು ಸಾಕ್ಷಾತ್ಕಾರ ಪಡೀರಿ. ಯಾವುದರಿಂದ ಪಡಿಬೇಕು? ಮನಸ ಇವಾನು ದ್ರಷ್ಟವ್ಯಂ ಅಂತ ಸ್ಪಷ್ಟ ಉಪನಿಷತ್ತಲ್ಲೇ ಹೇಳ್ತದೆ. ಮನಸ್ಸಿನಿಂದ ಪರಮಾತ್ಮನನ್ನು ನೋಡೋದು. ಅದಕ್ಕೆ ಪ್ರಧಾನ ಅಂಗ ಧ್ಯಾನ, ಧ್ಯಾನಕ್ಕೆ ಮನನ, ಮನನಕ್ಕೆ ಶ್ರವಣ. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಕ್ರಮಭಾವಿಯಾಗಿ ಹೇಳಿದ್ದಾರೆ. ಮೊದಲು ಶ್ರವಣ, ಆಮೇಲೆ ಮನನ, ಆಮೇಲೆ ಧ್ಯಾನ. ಧ್ಯಾನದಿಂದ ಧೌತವಾಗ್ತದೆ ಅಂತಂದರೆ ಮನಸ್ಸಿನ ಮಾಲಿನ್ಯ ಹೋಗ್ತದೆ. ಆವಾಗ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದೆ. ಇದು ಕ್ರಮ. ಇದು ಭಾಗವತ ಶ್ಲೋಕದಿಂದ ಸ್ಪಷ್ಟ ಗೊತ್ತಾಗ್ತದೆ ನೋಡಿ. ಇಲ್ಲಿ ಶ್ರವಣ ಮನನಗಳನ್ನು ಹೇಳಲಿಲ್ಲ. ಯಾಕೆ? ಪ್ರಧಾನ ಅಂಗ ಯಾವುದು ಅದನ್ನು ಹೇಳಿದರು. ಅದು ಅಂಗಕ್ಕೆ ಅಂಗದ ಅಂಗ. ಧ್ಯಾನಕ್ಕೆ ಅಂಗ ಮನನ, ಮನನಕ್ಕೆ ಅಂಗ ಅಂದರೆ ಸಹಕಾರಿಯಾಗಿರುವಂಥದ್ದು ಶ್ರವಣ. ಯದಂಗ್ರಿ ಅಭಿಧ್ಯಾನ ಸಮಾಧಿ ಧೌತಯಾ ಧಿಯ ಆತ್ಮನಃ ತತ್ವಂ ಪಶ್ಯಂತಿ ಯಥಾ ತಥಂ ವದಂತಿ ಸಮೇ ಮುಕುಂದೋ ಭಗವಾನ್ ಪ್ರಸೀದತಾಂ. ಹೀಗೆ ವೇದದಲ್ಲಿ ಹೇಳಿದಂತೆ ಈ ರೀತಿ ತಿಳ್ಕೊಳ್ಬೇಕು. ಶ್ರವಣದಿಂದ ಸಾಕ್ಷಾತ್ಕಾರ ಅನ್ನೋದು ಭಾಗವತಕ್ಕೆ ಸಮ್ಮತ ಅಲ್ಲ. ಶ್ರವಣದಿಂದ ಪರೋಕ್ಷ ಜ್ಞಾನ ಬರ್ತದೆ ಅಷ್ಟೇ. ಆಮೇಲೆ ಮನನ ಮಾಡಬೇಕು, ಮನ ಆದಮೇಲೆ ಧ್ಯಾನ ಮಾಡಬೇಕು. ಧ್ಯಾನದಿಂದ ಮನಸ್ಸು ಶುದ್ಧವಾಗಿ ಆಮೇಲೆ ಮನಸೈವಾನು ದ್ರಷ್ಟವ್ಯ ಅಂತ ಉಪನಿಷತ್ತು ಹೇಳಿದಂತೆ ಪರಮಾತ್ಮನ ಸಾಕ್ಷಾತ್ಕಾರ. ಇನ್ನು ಬ್ರಹ್ಮದೇವರು ಭಗವಂತನ ವಿಚಾರ ಹೇಳುವಂಥ ಕೆಲವು ಶ್ಲೋಕಗಳಿದೆ. ವೇದಾರ್ಥ ಪರಿಬ್ರಹ್ಮಿತ ಅನ್ನೋದನ್ನು ನಾವಲ್ಲಿ ನೋಡ್ತೇವೆ. ಭಾಗವತದ ಮಹಿಮೆಯನ್ನು ವೇದಾರ್ಥ ಪರಿಬ್ರಹ್ಮಿತ. ವೇದಾರ್ಥವೇ. ಅದರಲ್ಲಿ ವೇದದ ಸಾರಭೂತವಾದದ್ದು ಯಾವುದು? ಪುರುಷ ಸೂಕ್ತ. ಪುರುಷ ಸೂಕ್ತದ ಸಾರ ಇಷ್ಟು ಚೆನ್ನಾಗಿ ಬಂದಿದೆ ದ್ವಿತೀಯ ಸ್ಕಂದದಲ್ಲಿ. ಈಗ ಬಿಂಬರೂಪಿ ಪರಮಾತ್ಮನ ಸ್ತೋತ್ರ ಒಂದು ತಾತ್ವಿಕ ವಿಚಾರ, ಅದಕ್ಕೆ ಉಪೋದ್ಬಲಕವಾಗಿದೆ. ಇನ್ನು ಪುರುಷ ಸೂಕ್ತದ ಅರ್ಥ ನೋಡಿ. ಒಂದು ಪುರುಷ ಸೂಕ್ತದಲ್ಲಿ ಬಹಳ ನಮಗೆ ದಾರಿ ತಪ್ಪಿಸುವಂಥ ಒಂದು ವಾಕ್ಯ ಯಾವುದು ಅಂದರೆ, ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಶೇಷಾನಃ ಯದನ್ನೇನಾತಿರೋಹತಿ. ಪುರುಷ ಏವ ಇದಂ ಸರ್ವಂ. ಮೇಲ್ನೋಟಕ್ಕೆ ಏನರ್ಥ ಆಗ್ತದೆ? ಇದೆಲ್ಲ ಜಗತ್ತು, ಇದಂ ಸರ್ವಂ, ಇದೆಲ್ಲ ಜಡ ಪ್ರಪಂಚ ಪುರುಷ ಏವ, ಪರಮಾತ್ಮನೇ ಆಗಿದ್ದಾನೆ. ಇದು ಪುರುಷನ ಸೂಕ್ತ ಆಗ್ತದ? ಏನಾಗ್ತದೆ? ಭಗವಂತ ಪುರುಷನ ಸ್ತೋತ್ರ ಮಾಡುವಾಗ ಇದೆಲ್ಲ ಜಡವು ಪರಮಾತ್ಮನೇ ಅಂತ ಜಡಕ್ಕೆ ಹೇಳಿಬಿಟ್ರೆ ಅವನನ್ನು ನಿಂದೆ ಮಾಡಿದ ಹಾಗಾಯಿತು, ಸ್ತೋತ್ರ ಮಾಡಿದ ಹಾಗಾಯಿತು. ಒಬ್ಬನನ್ನು ಬೈತಿರ್ತೀವಿ, ಇನ್ನೊಬ್ಬನೇನೋ ಹೇಳಕ್ಕೆ ಬರ್ತಾನೆ, ನಾನು ಹಿಂಗೆ ಓದಿದ್ದೀನಿ, ನೀನು ಅವನು ಎಲ್ಲ ಒಂದೇ ಅಂದ್ಬಿಟ್ರೆ ಅರ್ಥ ಆಯ್ತಾನೆ. ಅವನನ್ನೇ ನೀನು ಅವನು ಒಂದೇ ಅಂದರೆ ಇವನನ್ನು ಬೈದ ಹಾಗೆ ಅಷ್ಟೇ. ಬೈಲಿಕ್ಕೆ ಬಹಳ ಸುಲಭ, ಇನ್ನೇನು ಶಬ್ದ ಪ್ರಯೋಗ ಮಾಡಬೇಕಾಗಿಲ್ಲ. ಒಬ್ಬನ ಬೈದು ಅವನು ನೀನು ಒಂದು ಅಂದರೆ ಆಗುತ್ತೆ. ಹಾಗೆ ಇಡೀ ಜಡ ಪದಾರ್ಥಗಳು ಎಷ್ಟು ಕಲುಷಿತವಾಗಿದೆ. ಪುರುಷ ಏವೇದಂ ಸರ್ವಂ, ಪುರುಷ ಸೂಕ್ತ ಹೀಗೆ ಹೇಳ್ತದೆ. ಭಾಗವತ ನೋಡಬೇಕು, ಅರ್ಥ ಆಗ್ತದೆ.
ಸರ್ವಂ ಪುರುಷ ಯೇ ವೇದಂ, ಸ್ವಲ್ಪ ವ್ಯತ್ಯಾಸ. ಪುರುಷ ಯೇ ವೇದಂ ಸರ್ವಂ ಅಂತ ಅಲ್ಲಿದ್ದರೆ ಸರ್ವಂ ಪುರುಷ ಯೇ ವೇದಂ ಭೂತಂ ಭವ್ಯಂ ಭವಚ್ಚಯತ್ ಅಂತ ಅಷ್ಟೇ ಹೇಳಿದರು. ಒಂದು ಜಾಸ್ತಿ ಸೇರಿಸಿದ್ರು ಅಷ್ಟೇ. ಪುರುಷ ಯೇ ವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ, ಏನು ಆಗಿ ಹೋಗಿದೆ ಪ್ರಪಂಚ, ಇನ್ನು ಮುಂದೇನು ಹುಟ್ಟುತ್ತದೆ ಅದೆಲ್ಲವೂ ಕೂಡ ಪುರುಷನೇ ಅಂತ ಅಷ್ಟರ್ಥ. ಆಗಿ ಹೋದ ಪ್ರಪಂಚ, ಮುಂದೆ ಹುಟ್ಟೋ ಪ್ರಪಂಚ, ಇರೋ ಪ್ರಪಂಚ ಅದು ಪುರುಷನೇ. ಅದು ಅಲ್ಲಿ ಹೇಳಿಲ್ಲ, ಭಾಗವತದಲ್ಲಿ ಅದನ್ನು ಸೇರಿಸಿದೆ. ಸರ್ವಂ ಪುರುಷ ಯೇ ವೇದಂ ಭೂತಂ ಭವ್ಯಂ ಭವಚ್ಚಯತ್, ಆಗಿ ಹೋದದ್ದು, ಮುಂದೆ ಹುಟ್ಟೋದು, ಈಗಿರೋದು ಎಲ್ಲವೂ ಪುರುಷನೇ. ಅಲ್ಲಿದ್ದದ್ದನ್ನೇ ಹೇಳಿದರು. ಆದರೆ ಮುಂದಿನ ಉತ್ತರ ಅರ್ಧದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ತೇನೇದಮಾವೃತಂ ವಿಶ್ವಂ ವಿತಸ್ತಿಮಧಿತಿಷ್ಠತ. ಎಲ್ಲವೂ ಪುರುಷನೇ ಆಗಿದ್ದಾನೆ ಅಂದರೆ ಐಕ್ಯ ತಿಳ್ಕೊಳ್ಬೇಡ್ರಿ. ತೇನೇದಮಾವೃತಂ ವಿಶ್ವಂ, ಇಡೀ ವಿಶ್ವ ಅವನಿಂದ ವ್ಯಾಪ್ತವಾಗಿದೆ. ಅವನು ಎಲ್ಲ ಕಡೆ ವ್ಯಾಪಿಸಿದ್ದಾನೆ, ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಆ ದೃಷ್ಟಿಯಲ್ಲಿ ಪುರುಷ ಯೇ ವೇದಂ ಸರ್ವಂ ಅಂತ. ಒಬ್ಬ ವ್ಯಕ್ತಿ ಇಡೀ ಊರಿನಲ್ಲಿ ವ್ಯಾಪಿಸಿದರೆ ಈ ಊರೇ ಅವನು ಅಂತ ಹೇಳ್ಬಿಡ್ತಾರೆ. ಹಿಂದೆ ಹೇಳ್ತಿದ್ರಂತೆ, ನಮ್ಮ ಸ್ವಾಮಿಗಳು ಹೇಳ್ತಿದ್ರು, ಇಂಡಿಯಾ ಈಸ್ ಇಂದಿರಾ, ಇಂದಿರಾ ಈಸ್ ಇಂಡಿಯಾ ಅಂದ್ಬಿಡ್ತಿದ್ರು. ಯಾಕೆಂದರೆ ಅಷ್ಟು ವ್ಯಾಪಿಸಿದ್ಲಂತೆ ಇಂಡಿಯಾದಲ್ಲಿ, ಅವಳು ಅಷ್ಟು ಪ್ರಸಿದ್ಧಳಾಗಿದ್ಲು. ಆದ್ದರಿಂದ ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂತ ಹೇಳಿದಂಗೆ ಇದಂ ಸರ್ವಂ ಪುರುಷ ಏವ ಅಂದ್ರೆ ಅರ್ಥ ಏನು, ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಅದನ್ನು ಸ್ಪಷ್ಟ ಭಾಗವತ ಹೇಳಿ, ತೇನೇದಂ ಆವೃತಂ ವಿಶ್ವಂ, ಇಡೀ ವಿಶ್ವವು ಅವನಿಂದ ಆವೃತವಾಗಿದೆ. ಆ ದೃಷ್ಟಿಯಲ್ಲಿ ಸರ್ವಂ ಪುರುಷ ಏವೇದಂ. ವಿತಸ್ತಿಮಧಿತಿಷ್ಠತ, ವಿತಸ್ತಿಮಧಿತಿಷ್ಠತ ಅದು ಪುರುಷ ಸೂಕ್ತದ್ದೇ ವ್ಯಾಖ್ಯಾನ. ಅದ್ರ ಹಿಂದಿನ ಮಾತೇನಿದೆ, ಪುರುಷ ಏವೇದಂ ಸರ್ವಂಕ್ಕಿಂತ ಹಿಂದೆ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠದ್ ದಶಾಂಗುಲಂ, ಆಮೇಲೆ ಪುರುಷ ಏವೇದಂ ಸರ್ವಂ ಅಂತ ಬಂದಿದೆ. ಇಷ್ಟೇ. ಸಹಸ್ರಶೀರ್ಷ, ಅನಂತ ತಲೆ, ಅನಂತ ಬಾಹುಗಳು, ಹೀಗೆ ಅವನ ಮಹಿಮೆ ಹೇಳಿ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠದ್ ದಶಾಂಗುಲಂ. ಅತ್ಯತಿಷ್ಠದ್ ದಶಾಂಗುಲಂ ಅಂತಂದರೆ, ದಶಾಂಗುಲ ಅಂತಂದರೆ ಹೃದಯ. ವಿತಸ್ತಿ, ವಿತಸ್ತಿ ವಿತಸ್ತಿ ಅಂತ ಒಂದು ಪರಿಮಾಣ, ಚೋಟು ಅಂತಾರೆ. ಆ ವಿತಸ್ತಿ ಪರಿಮಾಣವುಳ್ಳಂಥ ಹೃದಯದಲ್ಲಿ ನೆಲೆಸಿದ ಪರಮಾತ್ಮ ಅಂತ ಅಲ್ಲೇ. ಅವನು ಸಭೂಮಿಂ ವಿಶ್ವತೋ ವೃತ್ವ, ಲಕ್ಷ್ಮೀದೇವಿಯನ್ನೂ ಮೀರಿದ್ದಾನೆ, ಎಲ್ಲರ ಹೃದಯದಲ್ಲಿದ್ದಾನೆ. ಅತ್ಯತಿಷ್ಠ ದಶಾಂಗುಲಂ ಪುರುಷ ಏವೇದಂ ಸರ್ವಂ, ಎಲ್ಲರ ಹೃದಯದೊಳಗೂ ಇದ್ದಾನೆ, ಹೊರಗೂ ಕೂಡ ಇಡೀ ಜಗತ್ತನ್ನು ವ್ಯಾಪಿಸಿದ್ದಾನೆ. ವಿತಸ್ತಿಮಧಿತಿಷ್ಠತ ಅತ್ಯತಿಷ್ಠ ದಶಾಂಗುಲಂ ಅಂತಂದರೆ ಹೃದಯದಲ್ಲಿದ್ದಂಥ ಪರಮಾತ್ಮ ಒಳಗೆ ಮಾತ್ರ ಇದ್ದಾನೆ ಅಂತ ತಿಳ್ಕೊಬೇಡಿ. ಪುರುಷ ಏವೇದಂ ಸರ್ವಂ. ಆದರೆ ಭಾಗವತದಲ್ಲಿ ಮಾತ್ರ ಆಮೇಲೆ ಹೇಳಿದ್ದಾರೆ ಅಷ್ಟೇ. ಪುರುಷ ಸರ್ವಂ ಪುರುಷ ಏವೇದಂ ಭೂತಂ ಭವ್ಯಂ ಭವಚ್ಚಯತ್ ಅದನ್ನು ಮೊದಲು ಹೇಳಿ, ತೇನೇದಮಾವೃತಂ ವಿಶ್ವಂ ವಿತಸ್ತಿಮಧಿತಿಷ್ಠತ ಅಂತ ಪುರುಷ ಸೂಕ್ತದಲ್ಲಿ ಮೊದಲಿರೋದನ್ನು ಇಲ್ಲಿ ಆಮೇಲೆ ಹಾಕಿದ್ದಾರೆ. ವಿಜಯಧ್ವಜ ತೀರ್ಥರು ಒಂದು ವ್ಯಾಖ್ಯಾನದಲ್ಲಿ ಬರೀತಾರೆ, ಅಲ್ಲಿ ಹೇಗಿದೆ, ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠದ್ ದಶಾಂಗುಲಂ ಅಂದರೆ ಹೃದಯದಲ್ಲಿ ವ್ಯಾಪಿಸಿದ್ದಾನೆ. ಅದನ್ನು ಮೊದಲು ಹೇಳಬೇಕಾಗಿತ್ತು. ವಿತಸ್ತಿಮಧಿತಿಷ್ಠತ ವಿತಸ್ತಿಮಧಿತಿಷ್ಠತ ಅಂತ ಮೊದಲು ಹೇಳಿ ಆಮೇಲೆ ಪುರುಷ ಏವೇದಂ ಸರ್ವಂ ಅನ್ನಬೇಕು. ಹೃದಯದಲ್ಲಿ ವ್ಯಾಪಿಸಿದ್ದಾನೆ ಅನ್ನೋದು ಪುರುಷ ಸೂಕ್ತದಲ್ಲಿ ಮೊದಲು ಬಂದಿದೆ, ಪುರುಷ ಏವೇದಂ ಸರ್ವಂ ಅಂತ ಆಮೇಲೆ ಬಂದಿದೆ. ಭಾಗವತದಲ್ಲಿ ಹಿಂದೆ ಮುಂದೆ ಮಾಡಿದ್ದಾರೆ ವ್ಯಾಸ. ಇಡೀ ಜಗತ್ತನ್ನು ವ್ಯಾಪಿಸಿದ್ದಾನೆ, ವಿತಸ್ತಿಮಧಿತಿಷ್ಠತ ಅಂತ ಆಮೇಲೆ ವಿತಸ್ತಿಯಲ್ಲಿದ್ದಾನೆ, ಹೃದಯದಲ್ಲಿದ್ದಾನೆ ಅಂತ. ವಿಜಯಧ್ವಜರು ಬರೀತಾರೆ, ಮೂಲವೇದ ಉಪವೇದ ಅಂತ ಎರಡು ಥರ ಇದೆಯಂತೆ. ಮೂಲವೇದದಲ್ಲಿ ಒಂದು ಕ್ರಮ ಇರ್ತದಂತೆ, ಉಪವೇದ ಅಂತ ಅದರಿಂದಲೇ ಬಂದ ಉಪವೇದದಲ್ಲಿ ಕ್ರಮ ವ್ಯತ್ಯಾಸ ಆಗ್ತಂತೆ, ಹಿಂದೆ ಮುಂದೆ ಆಗ್ತದಂತೆ. ಅದು ಉಪವೇದದಲ್ಲಿ ಆ ರೀತಿ ಆಗೋ ಕ್ರಮ ಉಂಟು. ಆದ್ದರಿಂದ ಮೂಲವೇದದಲ್ಲಿ ಈ ಕ್ರಮ ಇರಬೇಕು, ಅದನ್ನು ವ್ಯಾಸರು ಬರೆದಿದ್ದಾರೆ. ಉಪವೇದದಲ್ಲಿ ಮೊದಲು ವಿತಸ್ತಿಯಲ್ಲಿ ಹೃದಯದಲ್ಲಿ ಪರಮಾತ್ಮ ಇದ್ದ ಅಂತ ಬಂದು ಆಮೇಲೆ ಹೊರಗಿದ್ದಾನೆ ಅಂತ ಉಪವೇದದಲ್ಲಿ ಬಂದಿದೆ ಅಂತ ಬರೀತಾರೆ. ಇನ್ನೂ ಒಂದು ಸ್ವಾರಸ್ಯ ಅಂದರೆ, ಪುರುಷ ಸೂಕ್ತದ ವಿಚಾರವನ್ನೇ ಹೇಳುವಾಗ ಒಂದು ಶ್ಲೋಕ ಹೇಳಿದ್ದಾರೆ ವ್ಯಾಸರು, ಅದು ಪುರುಷ ಸೂಕ್ತದಲ್ಲಿ ಇಲ್ಲ. ಅದಕ್ಕೆ ವಿಜಯಧ್ವಜರು ಬರೀತಾರೆ, ಪುರುಷ ಸೂಕ್ತದಲ್ಲಿ ಇಲ್ಲದೇ ಇದ್ದಂಥ ಒಂದು ಋಕ್ ಮಂತ್ರದ ವ್ಯಾಖ್ಯಾನವನ್ನು ಕೂಡ ಭಾಗವತದಲ್ಲಿ ಹೇಳಿದ್ದಾರೆ ಅಂತ ಬರೀತಾರೆ.
ಪುರುಷ ಸೂಕ್ತದಲ್ಲಿ ಇಲ್ಲ ಅಂದರೆ ಉಪವೇದದಲ್ಲಿಲ್ಲ, ಉಪವೇದದ ಪುರುಷ ಸೂಕ್ತದಲ್ಲಿಲ್ಲ, ಮೂಲವೇದದ ಪುರುಷ ಸೂಕ್ತದಲ್ಲಿ ಇದೆ. ಅದು ಉಪವೇದದಲ್ಲಿ ಬರುವಾಗ ಕೆಲವರಕ್ಕೂ ಹೋಗ್ತದೆ. ಈಗ ವಿಭಾಗ ಮಾಡುವಾಗ ಎಷ್ಟೋ ಕಡಿಮೆ ಮಾಡೋದಿಲ್ವ, ಇದ್ದದ್ದನ್ನು ಬಿಟ್ಟು ಸ್ವಲ್ಪ ತೆಗಿತಾರೆ. ಹಾಗೆ ಉಪವೇದದಲ್ಲಿ ಇಲ್ಲದೇ ಇರತಕ್ಕಂಥ, ಉಪವೇದದ ಪುರುಷ ಸೂಕ್ತದಲ್ಲಿ ಇಲ್ಲದೇ ಇರುವ ಒಂದು ಋಕ್ಮಂತ್ರ ಮೂಲವೇದದಲ್ಲಿದೆ, ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ ವ್ಯಾಸರು. ಸ್ವಧಿಷ್ಣ್ಯಂ ಪ್ರತಪನ್ ಪ್ರಾಣೋ ಬಹಿಶ್ಚ ಪ್ರತಪತ್ಯಸೌ ಏವಂ ವಿರಾಜಂ ಪ್ರತಪನ್ ತಪತ್ಯಂತರ್ಬಹಿಪುಮಾನ್. ಸ್ವಧಿಷ್ಣ್ಯಂ ಪ್ರತಪನ್ ಪ್ರಾಣ, ಪ್ರಾಣ ಅಂದರೆ ಪರಮಾತ್ಮ, ಸ್ವಧಿಷ್ಣ್ಯಂ ಅಂದರೆ ತನ್ನ ಆವಾಸ ಸ್ಥಾನವಾದ ಸರ್ವರ ಹೃದಯದಲ್ಲಿ ಇದ್ದು ಆ ಒಳಗೆಲ್ಲ ನೋಡ್ತಕ್ಕಂಥ ಪರಮಾತ್ಮ ಬಹಿಶ್ಚ ಪ್ರತಪತ್ಯಸೌ, ಹೊರಗೂ ಕೂಡ ನೋಡ್ತಾ ಇದ್ದಾನೆ. ಒಳಗೂ ಇದ್ದು ನೋಡ್ತಾನೆ. ಏನು ಮಾಡ್ತೀವಿ ನಾವು, ಒಳಗೇನು ಯೋಚನೆ ಮಾಡ್ತೀವಿ ಅಂತ, ಹೊರಗೂ ಇದ್ದು ನೋಡ್ತಿದ್ದಾನೆ. ಒಳಗೆ ಹೊರಗೆ ಎರಡು ಕಡೆ ಇದ್ದು ನೋಡ್ತಕ್ಕವನು. ಸ್ವಧಿಷ್ಣ್ಯಂ ಪ್ರತಪನ್ ಪ್ರಾಣೋ ಬಹಿಶ್ಚ ಪ್ರತಪತ್ಯಸೌ ಏವಂ ವಿರಾಜಂ ಪ್ರತಪನ್, ಇಡೀ ಬ್ರಹ್ಮಾಂಡವನ್ನು ನೋಡ್ತಾ ಇದ್ದಾನೆ. ಈ ಶ್ಲೋಕದ ತಾತ್ಪರ್ಯ ಇದು. ಈ ವಿಷಯ ಪುರುಷ ಸೂಕ್ತದಲ್ಲಿಲ್ಲ, ಉಪವೇದದ ಪುರುಷ ಸೂಕ್ತದಲ್ಲಿಲ್ಲ, ಮೂಲವೇದದಲ್ಲಿದ್ದು ಬಿಟ್ಟು ಹೋದದ್ದು ಪರಿತ್ಯಕ್ತ ಋಗ್ಮಂತ್ರ ವ್ಯಾಖ್ಯಾನವನ್ನು ಕೂಡ ವ್ಯಾಸರು ಮಾಡಿದ್ದಾರೆ ಅಂತ ಭಾಗವತದಲ್ಲಿ ತೋರಿಸ್ತಾ ಇದ್ದಾರೆ. ಮೂಲವೇದ ಇದು ಕಲ್ಪನೆ ಉಂಟು, ಆದರೆ ವ್ಯತ್ಯಾಸ ಆಗ್ತದೆ, ಅದರಲ್ಲಿ ಕೆಲವು ಬಿಟ್ಟು ಹೋಗ್ತದೆ. ಉಪವೇದಕ್ಕೆ ಬರುವಾಗ ಯಾವುದು ಬಿಟ್ಟಿದ್ದಾರೆ ಅದನ್ನೆಲ್ಲ ವ್ಯಾಸರು ಇಲ್ಲಿ ತೋರಿಸ್ತಾರೆ. ಹೀಗೆ ದ್ವಿತೀಯ ಸ್ಕಂಧದಲ್ಲಿ ಪುರುಷ ಸೂಕ್ತದ ವ್ಯಾಖ್ಯಾನ ಬಹಳ ಚೆನ್ನಾಗಿ ಬಂದಿದೆ. ಮುಂದೆ ನೋಡಿ, ಸೋಮೃತಸ್ಯಾಭಯಸ್ಯೇಷೋ ಮರ್ತ್ಯಮನ್ನಂ ಯದತ್ತಗಾತ್, ಮುಂದಿನ ಶ್ಲೋಕ. ಇದು ಪುರುಷ ಸೂಕ್ತದ್ದೇ ವ್ಯಾಖ್ಯಾನ. ಪುರುಷ ಸೂಕ್ತದಲ್ಲಿ ಉತಾಮೃತತ್ವಸ್ಯೇಷಾನಃ ಅಂತುಂಟು. ಉತ ಅಮೃತತ್ವಸ್ಯ ಈಶಾನಃ, ಅಮೃತತ್ವಸ್ಯ ಈಶಾನಃ ಅಂತ ಪುರುಷ ಸೂಕ್ತದಲ್ಲಿದ್ದರೆ, ಸಹ ಅಮೃತಸ್ಯ ಈಶಾನಃ ಅಂತ ಇಲ್ಲಿ ಬರೆದಿದ್ದಾರೆ. ಅಮೃತಸ್ಯ ಈಶಃ, ಅಲ್ಲಿ ತ್ವ ಒಂದು ಹೆಚ್ಚಾಯಿತು ಅಂತಲ್ಲ, ಭವಿತೃ ಪ್ರಧಾನ ನಿರ್ದೇಶ ಅಂತ ಇರ್ತದೆ. ಅಮೃತತ್ವಸ್ಯ ಈಶಾನಃ ಅಂತ ಹೇಳಿದರೂ ಕೂಡ ಅಮೃತತ್ವ ಅಂದರೆ ಮುಕ್ತರು ಅಂತ ಅರ್ಥ. ಅಮೃತತ್ವ ಅಂದರೆ ಮುಕ್ತರು, ಸಮುದಾಯ ಏಕವಚನ, ಎಲ್ಲ ಮುಕ್ತರಿಗೂ ಅಧಿಪತಿ ಆಗಿದ್ದಾನೆ ಅಂತ ಭಗವಂತನ ಮಹಿಮೆ ಹೇಳ್ತಾ ಇದೆ. ಹೃದಯದಲ್ಲಿಯೂ ನೆಲೆಸಿದ್ದಾನೆ, ಹೊರಗೆ ನೆಲೆಸಿದ್ದಾನೆ, ಸಹಸ್ರ ಶೀರ್ಷಾದಿಗಳುಳ್ಳವನಾಗಿದ್ದಾನೆ ಪರಮಾತ್ಮ. ಉತ ಅಮೃತತ್ವಸ್ಯ ಈಶಾನ, ಮುಕ್ತಾನಾಂ ಪರಮಾಗತಿ, ಮುಕ್ತರಿಗೂ ಅಧಿಪತಿಯಾಗಿದ್ದಾನೆ. ಅದಕ್ಕೆ ಕಾರಣ ಏನು ಅಂದರೆ, ಉತಾಮೃತತ್ವಶೇಷಾನಃ ಯದ ಅನ್ನೇನಾತಿರೋಹತಿ. ಏನರ್ಥ? ಅಮೃತತ್ವಸ್ಯ ಈಶಾನಃ ಅಂದರೆ ಮುಕ್ತರ ಅಧಿಪತಿ. ಸರಿ, ಅದನ್ನು ಮಾಡಿದರು. ಸಹ ಅಮೃತಸ್ಯ ಅಭಯಸ್ಯ ಈಶಃ ಯದನ್ನೇನಾತಿರೋಹತಿ ಅಂದರೆ ಸಂಸಾರಿಗಳನ್ನು ಮೀರಿದ್ದಾನಲ್ಲ, ಆದ್ದರಿಂದ ಮುಕ್ತರನ್ನು ಮೀರಿದ್ದಾನೆ. ಇದು ಕಾರ್ಯಕಾರಣ ಭಾವ ಹೇಳೋದು. ಸಂಸಾರಿಗಳನ್ನು ಮೀರಿದ್ದರಿಂದ ಮುಕ್ತರಿಗೂ ಒಡೆಯನಾಗಿದ್ದಾನೆ, ಹಿಂಗೆ ಹೇಳ್ತಾರೆ ಯಾರಾದರೂ. ಮುಕ್ತರಿಗೇ ಒಡೆಯನಾಗಿದ್ದಾನೆ ಅಂದಮೇಲೆ ಸಂಸಾರಿಗಳಿಗೆ ಹಾಗೇ ಇರ್ತಾನೆ, ಉಲ್ಟಾ ಹೇಳಬೇಕು. ಸಂಸಾರಿಗಳಿಗೆ ಒಡೆಯನಾಗಿದ್ದಾನೆ, ಆದ್ದರಿಂದ ಮುಕ್ತರಿಗೂ ಅಧಿಪತಿಯಾಗಿದ್ದಾನೆ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಹಂಗೆ ಸಮರ್ಥನೆ ಮಾಡಲಿಕ್ಕೆ ಆಗ್ತದೆ. ಮಿಡ್ಲ್ ಸ್ಕೂಲ್ನವ್ರಿಗೆ ಪಾಠ ಹೇಳ್ತಿದ್ದಾನೆ ಅಂದಮೇಲೆ ಪೋಸ್ಟ್ ಗ್ರ್ಯಾಜುಯೇಟ್ನವ್ರಿಗೆ ಹೇಳೇ ಹೇಳ್ತಾನೆ ಅಂದರೆ ಏನರ್ಥ? ಹಿಂಗೆ ಹೇಳ್ತಾರೆ ಯಾರಾದ್ರು. ಪೋಸ್ಟ್ ಗ್ರ್ಯಾಜುಯೇಟ್ನವ್ರಿಗೆ ಹೇಳ್ತಾನೆ ಅಂದಮೇಲೆ ಮಿಡ್ಲ್ ಸ್ಕೂಲ್ನವ್ರಿಗೆ ಹೇಳೇ ಹೇಳ್ತಾನೆ, ಹೈಸ್ಕೂಲ್ನವರಿಗೆ ಅಂತ ಹೇಳಬೇಕು. ಅದು ಬಿಟ್ಟು ಸಹ ಅಮೃತತ್ವಸ್ಯ ಈಶಾನಃ, ಮುಕ್ತರಿಗೆ ಅಧಿಪತಿ. ಯಾಕೆ ಅಂದರೆ ಅದು ಅನ್ನೇನಾತಿರೋಹತಿ. ಅನ್ನ ಅಂದರೆ ಇಲ್ಲಿ ಸಂಸಾರಿಗಳು ಅಂತ ಅರ್ಥ. ಅನ್ನ ಅಂದರೆ ಲಕ್ಷ್ಮೀದೇವಿ, ಭೋಗ್ಯಳಾದ್ದರಿಂದ ಲಕ್ಷ್ಮೀದೇವಿ. ವಿನಾಶ ಹೊಂದೋದ್ರಿಂದ ಅನ್ನ ಅಂತಂದರೆ ಬ್ರಹ್ಮಾದಿಗಳು. ಅಂತೂ ಇವರಿಗೆಲ್ಲರಿಗೂ ಕೂಡ ಅಧಿಪತಿಯಾದ್ದರಿಂದ ಮುಕ್ತರಿಗೂ ಅಧಿಪತಿಯಾಗಿದ್ದಾನೆ. ಮರ್ತ್ಯಮನ್ನಂ ಯದತ್ತಗಾತ್ ಅಂತ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಅನ್ನ ಅಂದರೆ ಮರ್ತ್ಯ, ನಶ್ವರ, ನಾಶ ಹೊಂದತಕ್ಕಂಥ ಈ ಸಂಸಾರಿಗಳಿಗೆ ಅಧಿಪತಿಯಾದ್ದರಿಂದ ಮುಕ್ತರಿಗೂ ಅಧಿಪತಿ. ಬಹಳ ಕಷ್ಟ ಇದೆಲ್ಲ ಹೇಳೋದು. ಇದೇ ಮಹಿಮೆ ಅಂತ ಇರಬೇಕು. ಮಹಿಮೈಷತತೋ ಬ್ರಹ್ಮನ್ ಪುರುಷಸ್ಯ ದುರತ್ಯಯ ಅಂದರೆ ಅರ್ಥ ಏನು ಅಂದರೆ ಮಹಾಬುದ್ಧಿವಂತ ಪರಮಾತ್ಮ ಅಂತ ಅರ್ಥ. ಮಹಾಬುದ್ಧಿವಂತನಾಗಿದ್ದಾನೆ, ಮುಕ್ತರಿಗೂ ಅಧಿಪತಿಯಾಗಿದ್ದಾನೆ. ಯಾಕೆ ಅಂದರೆ ಸಂಸಾರಿಗೆ ಅಧಿಪತಿ ಆದ್ದರಿಂದ. ಅಂದರೆ ಸಂಸಾರಾವಸ್ಥೆಯಲ್ಲಿ ಸಂಸಾರಿ ಜೀವರನ್ನು ಅವರಿಗೆ ಕ್ಲೇಶ ಕೊಟ್ಟು ದುಃಖ ಕೊಟ್ಟು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂದಮೇಲೆ ಬುದ್ಧಿವಂತನಾದ್ದರಿಂದ ಮುಕ್ತರಿಗೂ ಅಧಿಪತಿ ಆಗೇ ಇರ್ತಾನೆ. ದಡ್ಡ ಆಗಿದ್ದರೆ ಅವರನ್ನು ಫ್ರೀ ಬಿಡ್ತಾನೆ. ಒಬ್ಬ ಪಂಜರದಲ್ಲಿ ಒಂದು ಹುಲಿಯನ್ನು ಕೂಡಿ ಹಾಕಿದ್ದಾನೆ ಅಂತ ಇಟ್ಕೊಳ್ಳಿ. ಆ ಕೂಡಿ ಹಾಕಿ ಬೀಗ ಹಾಕಿಟ್ಟಿರ್ತಾನೆ. ಆ ಹುಲಿಗೆ ಅವನ ಮೇಲೆ ಸಿಟ್ಟಿರ್ತದೆ, ಇವನು ನನ್ನ ಕೂಡಿ ಹಾಕಿದಾನಲ್ಲ ಅಂತ ಸಿಟ್ಟಿರ್ತದೆ. ಯಾವತ್ತಾದರೂ ಒಂದು ದಿವಸ ಕರುಣೆಯಿಂದ ಇವನು ಆ ಪಂಜರದ ಬೀಗ ತೆಗೆದುಬಿಟ್ರೆ, ಇರಲಿ ಇದನ್ನು ಮುಕ್ತಿಗೊಳಿಸಿಬಿಡೋಣ ಅಂತ ಬೀಗ ತೆಗೆದರೆ ಆ ಹುಲಿ ಏನು ಮಾಡ್ತದೆ, ಮೊದಲು ಇವನ ಮೇಲೆ ಹಾರ್ತದೆ.
ಹಾಗಾದರೆ ಬುದ್ಧಿವಂತ ಏನು ಮಾಡಬೇಕು? ಪಂಜರದಲ್ಲಿ ಹುಲಿಯನ್ನು ಹಾಕಿ ಅದನ್ನು ನಿಯಂತ್ರಣ ಮಾಡಿಕೊಂಡು ಅದರ ಮೇಲೆ ಆಧಿಪತ್ಯ ಹೊಂದಿದವನು ಅದನ್ನು ಬಿಟ್ಟ ಮೇಲೂ ಕೂಡ ಅದರ ಮೇಲೆ ಕಂಟ್ರೋಲ್ ಇಟ್ಕೊಂಡೇ ಇರಬೇಕು. ಕಂಟ್ರೋಲ್ ಮಾಡದೇನೆ ಫ್ರೀ ಮಾಡಿಬಿಟ್ರೆ ಅದು ಇದರ ಮೇಲೆ ಹಾಕ್ತದೆ, ಇವನ ಮೇಲೆ ಹಾಕ್ತದೆ. ಅದರಿಂದ ಬುದ್ಧಿವಂತರು ಹಾಗೆ ಯಾವಾಗಲೂ. ಈ ಕೆಲವು ಕಡೆ ರೊಟೇಷನ್ ಅಂತ ಇರ್ತದೆ ನೋಡಿ, ಡೀನ್ ಆಫ್ ಫ್ಯಾಕಲ್ಟೀಸ್ ಅಂತ ಇರ್ತಾರೆ, ಇಂಥವ್ರನ್ನ ಡೀನ್ ಮಾಡಿರ್ತಾರೆ, ಉಳಿದವ್ರನ್ನ ಅವ್ರು ಗೋಳು ಹಾಕೊಂಡ್ರೆ ಅವರಾದಾಗ ಇವ್ರನ್ನ ಗೋಳು ಹಾಕೋತಾರೆ. ಅದು ರೊಟೇಷನ್ ಪ್ರಕಾರ ಬಂದಾಗ ಹುಷಾರಾಗಿರ್ಬೇಕು. ಅದರಿಂದ ಒಬ್ಬರನ್ನ ನಾವು ನಿಯಂತ್ರಣ ಮಾಡಿ ಕ್ಲೇಶ ಕೊಟ್ವಿ ಅಂತಂದ ಮೇಲೆ ಬುದ್ಧಿವಂತರಾದವರು ನಾವು ಅವರನ್ನು ಸದಾ ನಮ್ಮ ನಿಯಂತ್ರಣದಲ್ಲೇ ಇಟ್ಕೊಂಡಿರಬೇಕು. ಫ್ರೀ ಮಾಡಿ ಮುಕ್ತಿ ಕೊಟ್ಬಿಟ್ವಿ ಅಂತಂದರೆ ನಮ್ಮ ಮೇಲೆ ಹಾಕ್ತಾರೆ. ಹಾಗಾದರೆ ಪರಮಾತ್ಮ ಇಷ್ಟು ಅರ್ಥ ಮಾಡಬೇಕು. ಅದಕ್ಕೆ ಭಗವಂತ ಜೀವರನ್ನು ಸಂಸಾರಾವಸ್ಥೆಯಲ್ಲಿ ಕ್ಲೇಶ ಕೊಟ್ಟು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದ. ಅವರಿಗೆ ಮೋಕ್ಷ ಕೊಟ್ಟಾಗಲೂ ಕೂಡ ಅವನು ತನ್ನ ಅಧಿಪತಿಯಾಗೇ ಇದ್ದಾನೆ. ಯಾಕೆಂದರೆ ಸಂಸಾರದಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾದ್ದರಿಂದ, ಬುದ್ಧಿವಂತನಾದ್ದರಿಂದ ಅವ್ರನ್ನ ಫ್ರೀ ಬಿಟ್ಟರೆ ಇವನನ್ನೇನಾದರೂ ಮಾಡ್ತಾರಾದ್ದರಿಂದ ಸದಾ ಅವರನ್ನು ಮುಕ್ತಾವಸ್ಥೆಯಲ್ಲಿಯೂ ಕೂಡ ಆಧಿಪತ್ಯ ಸಾಧಿಸ್ತಾನೆ ಪರಮಾತ್ಮ. ಈ ರೀತಿ ಅರ್ಥ ಮಾಡಬೇಕಲ್ಲ. ಸೋಮೃತಸ್ಯ ಭಯಶೇಷೋ ಮರ್ತ್ಯನನ್ನಂ ಯದತ್ಯಗಾತ್ ಮಹಿಮೈಷ ತಥೋ ಬ್ರಹ್ಮನ್ ಪುರುಷಸ್ಯ ದುರತ್ಯಯಃ ಪಾದೋಶ್ಯ ಸರ್ವಭೂತಾನಿ ಪುಂಸಸ್ಥಿತಿ ವಿದೋ ವಿದುಃ ಅಮೃತಂ ಕ್ಷೇಮಮಭಯಂ ತ್ರಿಮೂರ್ಧ್ನೋಧಾಯಿ ಮೂರ್ಧಸು ಪಾದೋಶ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಅದಕ್ಕೆ ಅರ್ಥ ಬರೀತಾರೆ. ಪಾದೋಶ್ಯ ವಿಶ್ವಾಭೂತಾನಿ ಅಂತಂದರೆ ಸರ್ವಭೂತಾನಿ, ಎಲ್ಲ ಜೀವರು ಭಗವಂತನ ವಿಭಿನ್ನಾಂಶ. ಎಲ್ಲ ಜೀವರು ಪರಮಾತ್ಮನ ಭಿನ್ನಾಂಶ, ಅಂದರೆ ಅವನ ಅಧೀನದಲ್ಲಿರ್ತಕ್ಕಂಥವರು ಎಲ್ಲ ಜೀವರು. ತ್ರಿಪಾದಶ್ಯಾಮೃತಂ ದಿವಿ, 3 ಸ್ವರೂಪ ಇದೆ ಪರಮಾತ್ಮನಿಗೆ. 3 ಪಾದ ಅಂದರೆ 3 ಸ್ವರೂಪ. ಅಮೃತಂ ಕ್ಷೇಮಂ ಅಭಯಂ, ಅಮೃತ ಕ್ಷೇಮ ಅಭಯ ಅದನ್ನು ತನ್ನ ತಲೆ ಮೇಲೆ ಹೊತ್ತಿದ್ದಾನೆ ಪರಮಾತ್ಮ. ಅಮೃತ ಅಂದರೆ ಯಾವುದು? ಅಂತಂದರೆ ಅನಂತಾಸನ, ಅಂದರೆ ಅನಂತಾಸನ. ಋತ ಅಂದರೆ ಇರುವಂಥದ್ದು. ಅಮೃತ ಅಂತಂದರೆ ಅನಂತಾಸನದಲ್ಲಿರುವ ರೂಪವೇ ಅಮೃತ ಅನ್ನುವಂಥ ರೂಪ. ಕ್ಷೇಮ ಅಂದರೆ ಕ್ಷಿಣೋತೀತಿ ಕ್ಷೇಮ, ಕ್ಷಿಣೋತಿ ವಿಕುಂಠ ಅನ್ನುವವನಿಗೆ ಆಪತ್ತನ್ನು ನಾಶ ಮಾಡಿದಂಥ ರೂಪ. ಅದು ವೈಕುಂಠದಲ್ಲಿರ್ತಕ್ಕಂಥ ವಿಕುಂಠನಾಮ್ನಃ ಅಪಮೃತ್ಯು ಲಕ್ಷಣಂ ಕ್ಲೇಶಂ ಕ್ಷಿಣೋತಿ. ವಿಕುಂಠ ಅಂತ ಒಬ್ಬ, ಆ ವಿಕುಂಠನಿಗೆ ಅಪಮೃತ್ಯುವನ್ನು ಪರಿಹರಿಸಿದಂಥ ರೂಪವೇ ಕ್ಷೇಮ. ಅದು ವೈಕುಂಠ ಲೋಕದಲ್ಲಿರ್ತಕ್ಕಂಥ ರೂಪ. ಅಭಯ ಅಂತಂದರೆ ಅಭ, ಅಭ ಅಂದರೆ ನೀರು, ಭಾ ಅಂದರೆ ಪ್ರಕಾಶ. ಅದಕ್ಕೆ ವಿರುದ್ಧವಾದದ್ದು ನೀರು. ಯಾಕೆ? ನೀರು ಹಾಕಿದರೆ ಪ್ರಕಾಶ ನಾಶ ಆಗಿಬಿಡ್ತದೆ, ಬೆಂಕಿ ನಾಶ ಆಗ್ತದೆ. ಭಾ ಅಂದರೆ ದೀಪ, ಅದನ್ನು ನಾಶಪಡಿಸ್ತಕ್ಕಂಥದ್ದು. ಅದಕ್ಕೆ ವಿರೋಧಿಯಾದದ್ದು ಅಭ, ನೀರು. ದೀಪದ ಮೇಲೆ ಯಾರೂ ನೀರು ಹಾಕೋದಿಲ್ಲ, ದೀಪಕ್ಕೆ ಎಣ್ಣೆ ಹಾಕಬೇಕಷ್ಟೇ. ನೀರು ಹಾಕಿದರೆ ದೀಪ ಹೋಗ್ತದೆ. ಆದ್ದರಿಂದ ಭಕ್ಕೆ ವಿರುದ್ಧ ಅಭ, ನೀರು. ಅಭ ಯಾ ಪ್ರಾಪಣೆ, ನೀರಿನಲ್ಲಿರುವಂಥ ರೂಪ ಅಂದರೆ ಶ್ವೇತದ್ವೀಪದಲ್ಲಿರೋದು ಅಭಯ. ಹೀಗೆ ಅಮೃತ ಕ್ಷೇಮ ಅಭಯ. ಅನಂತಂ, ಅಂದರೆ ಅನಂತಾಸನ, ಅದರಲ್ಲಿ ಋತ ಅಂದರೆ ಇರೋದು. ಅನಂತಾಸನದಲ್ಲಿರೋದು ಅಮೃತ, ವೈಕುಂಠದಲ್ಲಿರೋದು ಕ್ಷೇಮ, ಅಪಮೃತ್ಯುವನ್ನು ಕ್ಷಿಣೋತಿ ನಾಶ ಮಾಡುವ ರೂಪ. ಇನ್ನು ನೀರಿನಲ್ಲಿ ಶ್ವೇತದ್ವೀಪದಲ್ಲಿರ್ತಕ್ಕಂಥ ರೂಪ ಅಭಯ. ಅದನ್ನು ತನ್ನ ತಲೆ ಮೇಲೆ ಧರಿಸಿದ್ದಾನೆ. ಅಂದರೆ ಬಹಳ ಎತ್ತರದ ಲೋಕಗಳು ಅವೆಲ್ಲ, ಬಹಳ ಎತ್ತರದ ಲೋಕ, ಬಹುಲಕ್ಷೋಚ್ಛ್ರಿತವಾದ ಲೋಕ. ಆದ್ದರಿಂದ ಅಲ್ಲಿ 3 ರೂಪ. ಹೀಗೆ ಭಗವಂತನಿಗೆ ಒಟ್ಟು 4 ಅಂಶ, 4 ಸ್ವರೂಪ. 1 ಸ್ವರೂಪ ಜೀವರಲ್ಲಿ ಇಟ್ಟಿದ್ದಾನೆ, ಇನ್ನು 3 ಸ್ವರೂಪ ಅಮೃತ, ಕ್ಷೇಮ, ಅಭಯ. ಇದು ತ್ರಿಪಾದೋರ್ಧವುದೈತ್ ಪುರುಷಃ ಪಾದೋಶ್ಯೇಹ ಅಭವಾತ್ ಪುನಃ. ಯಜುರ್ವೇದದ ಪ್ರಕಾರ ಅಭವಾತ್ ಆಗ್ತದೆ. ಇನ್ನು ಆ 3 ತ್ರಿಪಾತ್, 3 ಸ್ವರೂಪ ಏನಿದೆ, ಊರ್ಧ್ವ ಉದೈತ್ ಎತ್ತರದಲ್ಲಿರ್ತಕ್ಕಂಥದ್ದು. ಪಾದೋಶ್ಯೇಹ ಭವತ್ ಪುನಃ, ಮತ್ತೆ ಇನ್ನೊಂದು ಪಾದವನ್ನು 3 ಲೋಕದ ಒಳಗಿಟ್ಟಿದ್ದಾನೆ. 3 ಲೋಕದ ಹೊರಗೆ 3 ಪಾದಗಳು. ಅಮೃತ ಕ್ಷೇಮ ಅಭಯ, ಯಾಕೆ ಬಹಳ ಎತ್ತರ ಇರೋದರಿಂದ 3 ಲೋಕದ ಹೊರಗೆ. ಪಾದೋಶ್ಯೇಹ ಭವತ್ ಪುನಃ, ಒಂದು ಹೇಳಿದರು ಭಿನ್ನಾಂಶ ಎಲ್ಲ ಜೀವರು. ಇನ್ನೊಂದು ಇಹ ಪಾದೋಶ್ಯೇಹ ಅಭವತ್ ಪುನಃ. ಪುನಃ ಮತ್ತೊಂದು ರೀತಿಯಲ್ಲಿ 1 ಪಾದ ಅಂತಲ್ಲ, ಅಲ್ಲಿ 3 ಸ್ವರೂಪಗಳನ್ನು 3 ಲೋಕದ ಒಳಗಿಟ್ಟಿದ್ದಾನೆ. 6 ಸ್ವರೂಪ ಆಯ್ತದೆ ಪರಮಾತ್ಮ. ಅಮೃತ ಕ್ಷೇಮ ಅಭಯ ಬಹಳ ಎತ್ತರದ ಲೋಕದಲ್ಲಿರೋದು. ಇನ್ನು 3 ರೂಪಗಳನ್ನು
ಪಾದೋಸ್ಯೇಹ ಭವಾತ್ ಪುನಃ ಅಲ್ಲಿ ಏಕವಚನ ಇದ್ದರೂ ಕೂಡ 3 ರೂಪಗಳು ಅಂತ ಮಾಡಬೇಕು. ಸಮುದಾಯ ಏಕವಚನ ಯಾವುದು? ಅಂತಸ್ತ್ರಿಲೋಕ್ಯಾಸ್ತ್ವಪರೋ ಗೃಹಮೇಧೈರ್ಬೃಹದ್ಭುತಃ. ಗೃಹಸ್ಥರು ಯಜ್ಞಯಾಗಗಳಿಂದ ಯಾವ ರೂಪವನ್ನು ಆರಾಧನೆ ಮಾಡ್ತಾರೆ ಅದು ಒಂದು ರೂಪ. 3 ಲೋಕದ ಒಳಗಡೆ ಅದು ಎಲ್ಲಿದೆ ಅಂತಂದರೆ ಇಂದ್ರಲೋಕದ ಹತ್ತಿರ ವೈಶ್ವಾನರ ಲೋಕದಲ್ಲಿ ಇರ್ತಕ್ಕಂಥದ್ದು. ಸಯೇವ ಅನ್ಯಸ್ವರೂಪೇಣ ಶಕ್ರಲೋಕ ಸಮೀಪಗಃ ಇಜ್ಜೋ ಯಜ್ಞಪುಮಾನ್ ನಾಮ ಜ್ಞಾನಿನಾಂ ಗೃಹಿಣಾಂ ಪದಂ. ಜ್ಞಾನಿಗಳಾದ ಗೃಹಸ್ಥರು ಯಜ್ಞದಲ್ಲಿ ಆರಾಧನೆ ಮಾಡ್ತಾರಲ್ಲ ಆ ರೂಪ ಇಂದ್ರಲೋಕ ಸಮೀಪದಲ್ಲಿರ್ತಕ್ಕಂಥ ವೈಶ್ವಾನರ ಅನ್ನೋ ಲೋಕ ಅಲ್ಲಿದೆ. ಪಾದೋಸ್ಯೇಹ ಭವತ್ ಪುನಃ ಇನ್ನೊಂದರ್ಥ ಇಹ 3 ಲೋಕದ ಒಳಗೇನೆ. ಇಹ ಅಂತಂದರೆ ಧ್ರುವಲೋಕದಲ್ಲಿ ಪಾದೋಸ್ಯೇಹ ಭವತ್ ಪುನಃ ಅಲ್ಲಿ ಒಂದು ರೂಪ ಇದೆ. ಧ್ರುವಲೋಕದಲ್ಲಿ ಒಂದು ರೂಪ ಇಟ್ಟಿದ್ದಾನೆ. ಅದು ಯತಿಗಳು ಜ್ಞಾನಿಗಳಾಗಿರತಕ್ಕಂಥ ಸನ್ಯಾಸಿಗಳಿಗೆ ಆರಾಧ್ಯವಾದ ರೂಪ ಧ್ರುವಲೋಕದಲ್ಲಿರ್ತಕ್ಕಂಥ ರೂಪ ಪಾದೋಸ್ಯೇಹ ಭವಾತ್ ಪುನಃ. ಇಹ ಇದೇ 3 ಲೋಕದ ಒಳಗೇನೆ ಮೇರು ಪರ್ವತದ ಮಧ್ಯದಲ್ಲಿ ಮೇರು ಪರ್ವತದಲ್ಲಿ ಒಂದು ರೂಪ ಇದೆ. ಅದು ವಾನಪ್ರಸ್ಥರು ಪೂಜೆ ಮಾಡ್ತಕ್ಕಂಥ ರೂಪ. ಇನ್ನೂ ಒಂದಿದೆ 4 ಅಂತಸ್ಥಲೋಕ 3 ಅಲ್ಲ 4. ಅದ್ಯಾವುದು ಅಂದರೆ ಸೂರ್ಯಮಂಡಲದಲ್ಲಿ ಸೂರ್ಯಮಂಡಲದಲ್ಲಿ ಒಂದು ರೂಪ ಇದೆ. ಅದು ಬ್ರಹ್ಮಚಾರಿಗಳಿಗೆ ಆರಾಧ್ಯವಾದಂಥ ರೂಪ. ಹೀಗೆ ಪಾದೋಸ್ಯೇಹ ಭವಾತ್ ಪುನಃ ಅನ್ನೋದಕ್ಕೆ 4 ಅರ್ಥ. ಪಾದಾಸ್ತ್ರಯೋ ಬಹಿಷ್ಟ್ವಾಸಂ 3 ರೂಪಗಳು ಹೊರಗಿದೆ. ಅಪ್ರಜಾನಾಮ್ಯ ಆಶ್ರಯ ಮಕ್ಕಳಿಲ್ಲದಿದ್ದವರಿಗೆ ಆಶ್ರಯವಾದದ್ದು 3 ರೂಪ ಅಂತ ಅನ್ನಿಸ್ತದೆ ನೋಡುವಾಗ. ಅಪ್ರಜಾನಾಮ್ಯ ಆಶ್ರಯ ಅಂದರೆ ಮಕ್ಕಳಿಲ್ಲದಿದ್ದವರಿಗೆ ಅಂತ ಅರ್ಥ ಅಲ್ಲ, ದೇವತೆಗಳಿಗೆ ಅಂತ ಅರ್ಥ. ಅಪ್ರಜಾ ಅಂದರೆ ದೇವತೆಗಳು. ಯಾಕೆ ಅವ್ರಿಗೆ ಮಕ್ಕಳಿಲ್ವಾ? ಇದ್ದಾರೆ, ಆದರೆ ಆಸ್ತಿ ಇಸ್ಕೊಳ್ಳೋ ಮಕ್ಕಳಿಲ್ಲ, ಆದ್ದರಿಂದ ಅವರಿಗೆ ಅಪ್ರಜಾ ಅಂತ ಹೆಸರು. ಈ ಭೂಲೋಕದಲ್ಲಿರೋ ಮಕ್ಕಳೆಲ್ಲ ಆಸ್ತಿ ಇಸ್ಕೊಳ್ಳೋ ಮಕ್ಕಳು, ಆದ್ದರಿಂದ ಇವರು ಪ್ರಜಾ ಅಂತ, ಅವರಿಗೆ ಅಪ್ರಜಾ ಅಂತ ಹೇಳೋದು ಅದಕ್ಕಂತೆ. ಎಲ್ಲ ವಿಜಯಧ್ವಜರ ವ್ಯಾಖ್ಯಾನ ಬಹಳ ಚೆನ್ನಾಗಿ ಬರೀತಾರೆ. ಅಪ್ರಜಾನಾಂ ಅಪುತ್ರಾಣಾಂ ದೇವಾನಾಂ ಆಶ್ರಯ ಅಂತ ಬರೀತಾರೆ. ದೇವಾನಾಂ ಆಶ್ರಯ ಯಾವುದು? ಬಹಿಸ್ತ್ವಾಸನ್ ತ್ರಿಪಾದೂರ್ಧ್ವ ಉದಯಿತ್ ಪುರುಷಃ. ತ್ರಿಪಾತ್ 3 ಸ್ವರೂಪದ ಪರಮಾತ್ಮ ತ್ರಿಲೋಕದ ಹೊರಗಿದ್ದಾನೆ. ಅದು ಅಪ್ರಜಾನಾಂ ಆಶ್ರಯ, ದೇವತೆಗಳು ಆರಾಧನೆ ಮಾಡ್ತಕ್ಕ ರೂಪ. ಅಮೃತಾಕ್ಷೇಮ ಅಭಯ. ಅಪ್ರಜಾನಾಂ ಅಂತ ಯಾಕೆ ಹಾಕಿದ್ರಿ ಅಂತಂದರೆ ಅದಾಯಾದಾನಾಂ ಬ್ರಹ್ಮಾದಿ ದೇವಾನಾಂ. ಅವರು ಆಸ್ತಿ ಅದನ್ನೆಲ್ಲ ಇಸ್ಕೊಳ್ಳುವಂಥ ಮಕ್ಕಳಲ್ಲ, ಆದ್ದರಿಂದ ಅವರಿಗೆ ಅಪ್ರಜರು ಅಂತ ದೇವತೆಗಳಿಗೆ ಹೆಸರು. ಇನ್ನು ಒಂದು ಪಾದೋಸ್ಯೇಹ ಭವತ್ ಪುನಃ ಅಂತಂದರೆ 4 ರೂಪ ಅಂತ ಇಟ್ಕೋಬೇಕು. ಇದು ಗೃಹಸ್ಥರು ಪೂಜೆ ಮಾಡುವ ರೂಪ ಇಂದ್ರಲೋಕದ ಸಮೀಪದ ವೈಶ್ವಾನರ ಲೋಕದಲ್ಲಿ, ಸನ್ಯಾಸಿಗಳು ಆರಾಧನೆ ಮಾಡುವ ರೂಪ ಧ್ರುವಲೋಕದಲ್ಲಿರ್ತಕ್ಕಂಥದ್ದು. ಇನ್ನು ವಾನಪ್ರಸ್ಥರು ಪೂಜೆ ಮಾಡ್ತಕ್ಕಂಥ ರೂಪ ಅದು ಮೇರು ಪರ್ವತದ ಮಧ್ಯದಲ್ಲಿರುವಂಥದ್ದು. ಸೂರ್ಯಮಂಡಲದಲ್ಲಿರುವ ರೂಪ ಏನಿದೆ ಅದು ಬ್ರಹ್ಮಚಾರಿಗಳು ಪೂಜೆ ಮಾಡುವಂಥ ರೂಪ. ಪಾದೋಸ್ಯೇಹ ಭವಾತ್ ಪುನಃ ಅಂದರೆ ಇಷ್ಟರ್ಥ. ಅಂತಸ್ತ್ರಿಲೋಕ್ಯಾಸ್ತು ಅಪರೋ ಗೃಹಮೇಧೈರ್ ಬೃಹದ್ಧುತಃ ಅನ್ನೋದಕ್ಕೆ ವ್ಯಾಖ್ಯಾನಕಾರರು ಇಷ್ಟರ್ಥ ಬರೀತಾರೆ. ಹೀಗೆ ಪುರುಷ ಸೂಕ್ತದ ಸಾರ ಇದರಲ್ಲಿ ಬಂದಿದೆ. ಇನ್ನು ಒಂದು ವಿಷಯ ಹೇಳಿ ಮುಗಿಸಿಬಿಡ್ತೇನೆ, ಅದು ಹೇಳಲೇಬೇಕಾದದ್ದು. ಚತುಶ್ಲೋಕಿ ಭಾಗವತ, ಎಲ್ಲದಕ್ಕೂ ಮೂಲಭೂತವಾದ ಚತುಶ್ಲೋಕಿ ಭಾಗವತವು ಈ ದ್ವಿತೀಯ ಅಧ್ಯಾಯದ ಸ್ಕಂದದಲ್ಲೇ ಬರ್ತದೆ. ಬಹಳ ವಿಶೇಷವಾಗಿದೆ, ಸಂಕ್ಷಿಪ್ತ, ಬಹಳ ಕಷ್ಟ. ಅಹಮೇವಾಸಮಗ್ರೇ ಚ ನಾನ್ಯದ್ಯತ್ ಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋ ವಸಿಷ್ಯೇತ ಸೋಸ್ಮ್ಯಹಂ. ಇದು ಮೊದಲನೇ ಶ್ಲೋಕ. ಏನು ಹೇಳ್ತಾ ಇದ್ದಾರೆ? ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದು ಈ ಚತುಶ್ಲೋಕಿ ಭಾಗವತ. ಬ್ರಹ್ಮದೇವರಿಗೆ ಹೇಳ್ತಾನೆ, ಬ್ರಹ್ಮ ಅಹಮೇ ವಾಸಮಗ್ರೇ, ಈ ಜಗತ್ತು ಸೃಷ್ಟಿಯಾಗೋದಕ್ಕಿಂತ ಮೊದಲು ನಾನೊಬ್ಬನೇ ಇದ್ದೆ ಅಂತ. ನಾನೊಬ್ಬನೇ ಇದ್ದೆ. ಕಾಲ ಇತ್ತು, ದೇಶ ಇತ್ತು, ಇವೆಲ್ಲ ಇತ್ತು, ನಿತ್ಯ ಪದಾರ್ಥಗಳೆಲ್ಲ ಇತ್ತು. ಆದರೆ ಪರಮಾತ್ಮ ಹೇಳು ಅಹಮೇ ವಾಸಮಗ್ರೇ ಚ, ನಾನೊಬ್ಬನೇ ಇದ್ದೆ. ಯತ್ ಸದಸತ್ ಅನ್ಯತ್, ಬೇರೆ ಸತ್ ಅಸತ್ ಕಾರ್ಯಕಾರಣ ಪ್ರಪಂಚ ಬೇರೆ ಇತ್ತು, ಆದರೆ ಪರಂ ನಾಸಿ, ಸ್ವತಂತ್ರವಾಗಿ ಇದ್ದಿಲ್ಲ. ಸ್ವತಂತ್ರವಾಗಿ ಮೊದಲಿದ್ದವನು ನಾನೊಬ್ಬ, ಉಳಿದದ್ದು ಇತ್ತು, ಸ್ವತಂತ್ರವಾಗಿ ಇದ್ದಿಲ್ಲ.
ಯೋ ವಸಿಷ್ಯೇತ ಸೋಸ್ಮ್ಯಹಂ. ಎಲ್ಲ ನಾಶ ಆದಮೇಲೆ, ಪ್ರಳಯ ಆದಮೇಲೆ ಉಳಿಯುವವನು ನಾನೊಬ್ಬನೇ. ಅಲ್ಲ, ಕೆಲವು ನಿತ್ಯ ಪದಾರ್ಥಗಳು ಉಳಿತದೆ, ಆದರೆ ಪರಂ ನಾವಶಿಷ್ಯ, ಸ್ವತಂತ್ರವಾಗಿ ಉಳಿಯೋದಿಲ್ಲ. ಯಾಕೆ? ಆವಾಗ ಅವ್ರಿಗೆ ಯಾರಿಗೂ ಸ್ವಾತಂತ್ರ್ಯ ಬುದ್ಧಿ ಇರೋದಿಲ್ಲ. ಅದರಿಂದ ಮಧ್ಯಕಾಲದಲ್ಲಿ ಏನು ಸ್ವಾತಂತ್ರ್ಯ ಬುದ್ಧಿ ಇರ್ತದೆ, ಅದು ಬರೇ ಭ್ರಮೆ. ಪಶ್ಚಾತ್ ಅಹಂ ತ್ವಮೇತಚ್ಚ, ಸ್ಥಿತಿಕಾಲದಲ್ಲಿ ನಾನು ಇದ್ದೆ, ತ್ವಮೇತಚ್ಚ ನೀನು ಮತ್ತೊಬ್ಬರು ಎಲ್ಲರೂ ಇದ್ದೀರಿ, ಆದರೆ ಸ್ವತಂತ್ರರಾಗಿದ್ದೀವಿ, ನಾ ಮಾಡ್ತಿದ್ದೀನಿ ಅಂತ ಅನ್ನಿಸ್ತದೆ, ಅದು ಭ್ರಮೆ. ಯಾಕೆ? ಮೊದಲು ಸ್ವಾತಂತ್ರ್ಯ ಬುದ್ಧಿ ಇದ್ದಿಲ್ಲ, ಪ್ರಳಯ ಕಾಲದಲ್ಲಿಯೂ ಸ್ವಾತಂತ್ರ್ಯ ಬುದ್ಧಿ ಇಲ್ಲ, ಮಧ್ಯದಲ್ಲಿ ಬಂದದ್ದು ಅದು ಭ್ರಮೆ ಮಾತ್ರ. ಅದರಿಂದ ತ್ರಿಕಾಲದಲ್ಲಿ ನಾನೇ ಸ್ವತಂತ್ರ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾನೆ. 3 ಕಾಲದಲ್ಲಿಯೂ ನಾನೇ ಸ್ವತಂತ್ರ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಏನು ಸ್ವಾತಂತ್ರ್ಯ ಅಂದರೆ. ಬಹಳ ಸ್ವಾರಸ್ಯವಾಗಿ ಹೇಳಿದ್ದಾರೆ ಸ್ವಾತಂತ್ರ್ಯ ಅಂದರೆ ಏನು. ನಾವು ಅನುಷ್ಠಾನ ಮಾಡ್ತೀವಿ ಸ್ವಾತಂತ್ರ್ಯೋತ್ಸವ, ಅರ್ಥ ಇಲ್ಲ. ಭಗವಂತನ ಸ್ವಾತಂತ್ರ್ಯ ಬೇರೆ ಥರ. ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾಭಾಸೋ ಯಥಾ ತಮಃ. ಜೀವರು ಅವರ ವಿಚಾರ ಬರ್ತದೆ ವೇದದಲ್ಲಿ, ಆದರೆ ಋತೇರ್ಥಂ ಯತ್ ಪ್ರತೀಯೇತ, ಭಗವಂತನಿಗೆ ಉಪಯೋಗಿಯಾಗಿದ್ದಾರೆ ಅಂತ ಯಾವ ಜೀವರು ವೇದದಲ್ಲಿ ಕಾಣ್ತಾ ಇದೆ. ಯಾರಾದರೂ ಎಲ್ಲಿಯಾದರೂ ಒಂದು ಕಡೆ ಪರಮಾತ್ಮನಿಗೆ ಇಂಥ ಜೀವನಿಂದ ಪ್ರಯೋಜನ ಆಯಿತು ಅಂತ ಎಲ್ಲಿಯಾದರೂ ಸಿಗ್ತದೆ. ಋತೇರ್ಥಂ ಪ್ರಯೋಜನ ಇಲ್ಲ, ಜೀವನಿಂದ ಯಾವ ಪ್ರಯೋಜನವೂ ಇಲ್ಲದೆ ಜೀವ ಇದ್ದಾನೆ. ಪರಮಾತ್ಮನಿಗೆ ಯಾವ ಪ್ರಯೋಜನವೂ ಇಲ್ಲ ಜೀವ. ಕೆಲವರಿಂದ ಯಾರಿಗೂ ಪ್ರಯೋಜನ ಇಲ್ಲ ಅಂತ ಇಟ್ಟುಕೊಳ್ಳಿ, ಅಂಥವರು ಇರ್ತಾರೆ. ಅಂತೂ ಭಗವಂತನಿಗಂತೂ ಜೀವನಿಂದ ಏನೂ ಪ್ರಯೋಜನ ಇಲ್ಲ. ಯಾರ ಅಪೇಕ್ಷೆನೂ, ಯಾವ ಜೀವನ ಅಪೇಕ್ಷೆನೂ ಪರಮಾತ್ಮನಿಗಿಲ್ಲ. ಅದು ಸ್ವಾತಂತ್ರ್ಯ. ನಮಗೆ ಹಾಗಲ್ಲ. ಪ್ರತಿಯೊಬ್ಬ ಜೀವನಿಗೂ ಇನ್ನೊಬ್ಬ ಜೀವರು ಬೇಕೇ ಬೇಕು. ಪ್ರತಿಯೊಬ್ಬ ಜೀವನಿಗೆ ಇನ್ನೊಬ್ಬ ಜೀವ ಬೇಕು, ಆದರೆ ಪರಮಾತ್ಮನಿಗೆ ಯಾವ ಜೀವನೂ ಬೇಕೇ. ಅರ್ಥಂ ಋತೆ, ಯಾವ ಪ್ರಯೋಜನವೂ ಜೀವನಿಂದ ಇಲ್ಲ. ಆ ರೀತಿ ಜೀವ ಕಂಡು ಬರ್ತಾ ಇದ್ದಾರೆ. ನ ಪ್ರತೀಯೇತ ಚಾತ್ಮನಿ, ಪ್ರತಿಯೊಬ್ಬ ಜೀವರಿಗೂ ಪ್ರಕೃತಿಯ ಬಂಧನ ಆಗ್ತಾ ಇದೆ. ಆದರೆ ಪ್ರಕೃತಿಯು ಭಗವಂತನಿಗೆ ಬಂಧಕ ಆಯಿತು ಅಂತ ಎಲ್ಲಿಯಾದರೂ ಪ್ರತೀತಿ ಇದೆಯಾ? ನ ಪ್ರತೀಯೇತ ಚಾತ್ಮ, ಪರಮಾತ್ಮನಿಗೆ ಪ್ರಕೃತಿ ಬಂಧನ ಮಾಡಿತು ಅಂತ ಎಲ್ಲಿಯೂ ಗೋಚರ ಆಗ್ತಾ ಇಲ್ಲ ವೇದದಲ್ಲಿ. ಅದರಿಂದ ಭಗವಂತನ ಸ್ವಾತಂತ್ರ್ಯ ಅಂದರೆ ಏನು? ಯಾವ ಜೀವರ ಹಂಗೂ ಇಲ್ಲ, ಪ್ರಕೃತಿಯ ಬಂಧನ ಇಲ್ಲ. ಉಪಲಕ್ಷಣತೆ ಇನ್ನೂ 2 ಇಟ್ಕೋಬೇಕು. ಪ್ರತಿಯೊಬ್ಬ ಜೀವನಿಗೆ ಕರ್ಮದಿಂದ ಲೇಪ ಆಗ್ತದೆ, ಪರಮಾತ್ಮನಿಗೆ ಕರ್ಮದ ಲೇಪ ಇಲ್ಲ. ಪ್ರತಿಯೊಬ್ಬ ಜೀವನಿಗೆ ಕಾಲದ ಪರಿಣಾಮ ಆಗ್ತದೆ, ಭಗವಂತನಿಗೆ ಕಾಲದ ಪರಿಣಾಮ ಇಲ್ಲ. ಅವನ ತಲೆ ಬೆಳಗಾಗೋದೇ ಇಲ್ಲ. ಇದು ಪರಮಾತ್ಮನ ತೂಕ ಕಡಿಮೆ ಆಗ್ತದೆ. ಎಂಥ ವಜ್ರದ ಹರಳಿಡ್ರಿ, ಕಾಲ ಹೋದಂತೆ ತೂಕ ಕಡಿಮೆ ಆಗಿಬಿಡ್ತದೆ. ಅದನ್ಯಾರು ತಿಕ್ಕಬೇಕಾಗಿಲ್ಲ, ಸವಿಸಬೇಕಾಗಿಲ್ಲ, ತಾನಾಗೇ ತೂಕ ಕಡಿಮೆ ಆಗ್ತದೆ. ಇದು ಕಾಲದ ಪರಿಣಾಮ. ಭಗವಂತನಿಗೆ ಹಾಗೆ. ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮ. ಯಥಾಭಾಸ ಅಂದರೆ ಜೀವ, ಯಥಾ ತಮಃ ಅಂದರೆ ಪ್ರಕೃತಿ, ಅಜ್ಞಾನ ಹೇತುವಾದ ಪ್ರಕೃತಿ. ಇದು ತದ್ವಿದ್ಯಾದ ಆತ್ಮನೋ ಮಾಯಾಂ, ಭಗವಂತನ ಅಧೀನ. ಇದು ಪರಮಾತ್ಮನ ಅಧೀನ. ಆದ್ದರಿಂದ ಯಾವ ಜೀವರಿಂದ ತಾನೇನೂ ಅಪೇಕ್ಷಿಸೋದಿಲ್ಲ, ಪ್ರಕೃತಿಯಿಂದ ಬದ್ಧನಾಗೋದಿಲ್ಲ, ಕಾಲದಿಂದ ಪರಿಣಾಮ ಹೊಂದೋದಿಲ್ಲ, ಕರ್ಮದಿಂದ ಲೇಪ ಹೊಂದೋದಿಲ್ಲ. ಇದು ಭಗವಂತನ. ಇಂಥದ್ದು ಯಾರಿಗಿದೆ ಸ್ವಾತಂತ್ರ್ಯೋತ್ಸವ? ಏನು ಪ್ರಕೃತಿಯ ಬಂಧನ ಇದ್ದೇ ಇದೆ, ಜೀವರ ಉಪಕಾರ ಬೇಕೇ ಬೇಕು, ಕಾಲದ ಪರಿಣಾಮ ಇದೆ, ಕರ್ಮದ ಲೇಪ ಇದೆ. ಯಥಾ ಮಹಾಂತಿ ಭೂತಾನಿ ಭೂತೇಷು ಚ ವಚೇಷು ಚ ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ. ಎಲ್ಲ ಕಡೆ ಇದ್ದಾನೆ ಪರಮಾತ್ಮ? ಇಲ್ಲ. 2 ಥರ ಉಂಟು ವೇದಗಳಲ್ಲಿ ಹೇಳ್ತಾರೆ. ಸರ್ವತ್ರ ಇದ್ದೀನಿ, ಎಲ್ಲೂ ಇಲ್ಲ, ಈ ಥರ ಹೇಳ್ತಾರೆ. ಏನರ್ಥ? ಹೇಗೆ ಪಂಚಮಹಾಭೂತಗಳು ಭೌತಿಕ ವಸ್ತುಗಳನ್ನು ಆಶ್ರಯಿಸಿದೆ, ಭೌತಿಕ ವಸ್ತುಗಳಲ್ಲೆಲ್ಲ ಭೂತ ಸೇರಿಕೊಂಡಿದೆ, ಪಂಚಭೂತಗಳು ಸೇರಿಕೊಂಡಿದೆ. ಆದರೆ ಆ ಭೌತಿಕ ವಸ್ತುವನ್ನು ಬಿಟ್ಟು ಹೊರಗೂ ಇದೆ. ಆದ್ದರಿಂದ ಭೌತಿಕದಲ್ಲಿ ಭೂತ ವಸ್ತುಗಳು ಸೇರಿಕೊಂಡಿದೆ ಅಂತ ಅದರ ಅಪೇಕ್ಷೆ ಇದೆ ಅಂತ ಅರ್ಥ. ನಾವು ಒಂದು ಮನೆಯಲ್ಲಿದ್ದೇವೆ. ಯಾಕೆ ಅಂತಂದರೆ ಮನೆ ಇಲ್ಲದಿದ್ದರೆ ನಮಗೆ ವಾಸ ಮಾಡಲಿಕ್ಕೆ ಆಗಲ್ಲ, ಆದ್ದರಿಂದ ಮನೆಯಲ್ಲಿದ್ದೀವಿ. ಭಗವಂತನೂ ಮನೆ ಒಳಗಿದ್ದಾನೆ, ಯಾಕೆಂದರೆ ಹೊರಗಿರಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ಇದ್ದಾನೆ ಅಂತ ಅರ್ಥ. ನಮಗೆ ಹೊರಗಿರಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ಮನೆಯಲ್ಲಿದ್ದೀವಿ. ಪರಮಾತ್ಮ ಹಾಗಲ್ಲ, ಹೊರಗೂ ಇರಬಲ್ಲ, ಒಳಗೂ ಇರಬಲ್ಲ. ನಮ್ಮೊಳಗೂ ಇದ್ದಾನೆ, ನಮ್ಮನ್ನು ಆಶ್ರಯಿಸಿದ್ದಾನೆ. ಅಂದರೆ ನಮ್ಮನ್ನು ಬಿಟ್ಟಿರಲಿಕ್ಕೆ ಆಗೋದಿಲ್ಲ ಅಂತಲ್ಲ, ನಮಗೋಸ್ಕರ ನಮ್ಮಲ್ಲಿದ್ದಾನೆ, ನಮ್ಮನ್ನು ಬಿಟ್ಟು ಇರ್ತಾನೆ ಪರಮಾತ್ಮ. ಆದರೆ ಭಗವಂತ ಇದು ಪರಮಾತ್ಮ ಜೀವರಿಗೆ ಯಾರಿಗೂ ಆ ರೀತಿ
ಒಂದರೊಳಗೆ ಸೇರಿಕೊಂಡಿದೆ ಅಂತಂದರೆ, ನಾವು ಮನೆ ಒಳಗೆ ಸೇರಿಕೊಂಡಿದ್ದೀವಿ ಅಂದರೆ ಹೊರಗಿರ್ಲಿಕ್ಕೆ ಆಗೋದಿಲ್ಲ. ಹಾಗೆ ಪಾಂಚಭೌತಿಕ ವಸ್ತುಗಳಲ್ಲಿ ಪ್ರಪಂಚದಲ್ಲಿ ಎಲ್ಲ ಕಡೆ ಪರಮಾತ್ಮ ಇದ್ದಾನೆ ಅಂತಂದರೆ ಮನೆಯಲ್ಲಿ ನಾವಿದ್ದಂತೆ ಅಂತ ಅಲ್ಲ. ಯಥಾ ಮಹಾಂತಿ ಭೂತಾನಿ ಭೂತೇಷು ಉಚ್ಚಾವತೇಷು ಚ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ. ಪಂಚಭೂತಗಳು ಭೌತಿಕದಲ್ಲಿ ಸೇರಿದ್ದಾವೆ, ಸೇರದೇನೂ ಸ್ವತಂತ್ರವಾಗಿ ಹೊರಗಡೆ ಇದ್ದಾರೆ. ಅದರಂತೆ ಪರಮಾತ್ಮ ಎಲ್ಲ ಜೀವರೊಳಗಿದ್ದಾನೆ, ಹೊರಗೂ ಇದ್ದಾನೆ. ನಮಗೋಸ್ಕರ ಇದ್ದಾನಷ್ಟೇ ಹೊರತು ಅವನಿಗೊಂದು ಆಶ್ರಯ ಬೇಕು ಅಂತ ಇಲ್ಲಿರೋದಲ್ಲ. ನಾವು ವಾಹನ ಇದ್ದರೆ ಹೋಗ್ತೀವಿ, ಇಲ್ಲದಿದ್ದರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಪರಮಾತ್ಮ ವಾಹನ ಇದ್ದರೂ ಹೋಗ್ತಾನೆ, ವಾಹನದಲ್ಲೂ ಬರ್ತಾನೆ, ವಾಹನ ಇಲ್ಲದೇನೂ ಹೋಗ್ತಾನೆ. ನಮಗೆ ಆ ರೀತಿ ಮೂರನೇ ಶ್ಲೋಕದಲ್ಲಿ ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಯತ್ಸ್ಯಾತ್ ಸರ್ವತ್ರ ಸರ್ವದಾ. ಇದು ಮುಖ್ಯವಾಗಿ ತತ್ವಜಿಜ್ಞಾಸುಗಳು ತಿಳ್ಕೊಳ್ಬೇಕಾದದ್ದು. ಅನ್ವಯ ವ್ಯತಿರೇಕಾಭ್ಯಾಂ ವ್ಯಾಪ್ತಂ ಸ್ಯಾತ್. ಅನ್ವಯ ವ್ಯತಿರೇಕಾಭ್ಯಾಂ ಅಂದರೆ ಯಾವ ವಸ್ತು ಇದ್ದಾಗಲೂ ಅದರಲ್ಲಿ ಇವನ ಸಾಮರ್ಥ್ಯ ಇದೆ, ಅದು ಇಲ್ಲದಿದ್ದಾಗಲೂ ಅದರಲ್ಲಿ ಸಾಮರ್ಥ್ಯ ಇದೆ. ಇಲ್ಲದೇ ಇದ್ದದ್ದನ್ನು ಹುಟ್ಟಿಸುವ ಶಕ್ತಿ ಇದೆ, ಇದ್ದದ್ದನ್ನು ಪರಿಪಾಲಿಸುವಂಥ ಶಕ್ತಿ ಇದೆ. ಇದು ಅನ್ವಯ ಮತ್ತು ವ್ಯತಿರೇಕ. ಅನ್ಯ ವಸ್ತುಗಳ ಭಾವಾಭಾವಾಭ್ಯಾಂ ವ್ಯಾಪ್ತಂ, ಅದರ ಭಾವಕಾಲದಲ್ಲಿಯೂ ಇದ್ದಾನೆ, ಅಭಾವಕಾಲದಲ್ಲಿಯೂ ಇದ್ದಾನೆ, ಅದರ ವ್ಯಾಪ್ತಿ ಇದೆ ಅಂದರೆ ಅದರ ಮೇಲೆ ಸಾಮರ್ಥ್ಯ ಇದೆ. ಇಲ್ಲದೇ ಇದ್ದದ್ದನ್ನು ಹುಟ್ಟಿಸ್ತಾನೆ, ಯೋಗಕ್ಷೇಮ ಅಂತಾರೆ. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ಇಲ್ಲದೇ ಇದ್ದದ್ದನ್ನು ಕೊಡ್ತಾನೆ, ಹುಟ್ಟಿಸ್ತಾನೆ, ಹುಟ್ಟಿಸಿದ್ದನ್ನು ರಕ್ಷಣೆನೂ ಮಾಡ್ತಾನೆ ಪರಮಾತ್ಮ. ಅಂಥ ಶಕ್ತಿ ಉಳ್ಳವನು. ಇದು ಚತುಶ್ಲೋಕಿ ಭಾಗವತ ಅಂತ ಬಂದಿರೋದು. ಇವೆಲ್ಲ ದ್ವಿತೀಯ ಸ್ಕಂಧದಲ್ಲಿ ಪ್ರಧಾನವಾಗಿ ಬಂದಿರತಕ್ಕಂಥ ವಿಷಯಗಳು. ಯಥಾಮತಿ ಕಥೆ ಎಲ್ಲ ಬಹಳ ಪ್ರಸಿದ್ಧವಾಗಿದೆ ಅಂಥೇಳಿ ಪುರುಷ ಸೂಕ್ತದ ವ್ಯಾಖ್ಯಾನ ಬಹಳ ಸ್ವಾರಸ್ಯವಾಗಿ ಬಂದಿದೆ. ಆ ತತ್ವದ ವಿಚಾರ ಆ ದೃಷ್ಟಿಯಿಂದಲೂ ಭಾಗವತ ನೋಡ್ಲಿಕ್ಕೆ ಬರ್ತದೆ. ನಾಕಾರು ದೃಷ್ಟಿಯಿಂದ ನೋಡ್ಬೋದು ಭಾಗವತವನ್ನು. ಅರ್ಥೋಯಂ ಬ್ರಹ್ಮಸೂತ್ರಾಣ, ಬ್ರಹ್ಮಸೂತ್ರದ ಸಾರ ಆ ದೃಷ್ಟಿಯಿಂದಲೂ ನೋಡ್ಲಿಕ್ಕೆ ಬರ್ತದೆ. ಇದು ಭಾಗವತ ಕೊಟ್ಟರೆ ಬೇಗ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ, ಇದೊಂದು ದೋಷ ನಮಗೆ. ಬ್ರಹ್ಮಸೂತ್ರದ ಸಾರ ಅನ್ನೋದಕ್ಕೊಂದು ಮಾತು ಹೇಳ್ತೀನಿ, ಅದನ್ನು ಹೇಳಿ ಮುಗಿಸ್ಬಿಡ್ತೀನಿ. ಭಾಗವತ ಹೇಗೆ ಬಂತು ಅಂತ ಹೇಳುವಾಗ ಒಂದು ಮಾತಿದೆ. ಆಸೀನ ಮುರ್ವ್ಯಾಂ ಭಗವಂತ ಮಾದ್ಯಂ ಸಂಕರ್ಷಣಂ ದೇವಮಕುಂಠ ಸತ್ವಂ ವಿವಿತ್ಸವಸ್ತತ್ವಮತಃ ಪರಸ್ಯ ಕುಮಾರ ಮುಖ್ಯ ಮುನಯೋನ್ವಪೃಚ್ಛನ್. ಆಗ ಹೇಳಿದ್ನ ಪರಮಾತ್ಮನಿಂದ ಶೇಷದೇವರಿಗೆ ಬಂತು, ಶೇಷದೇವರಿಂದ ಸನತ್ಕುಮಾರರಿಗೆ ಭಾಗವತ ಬಂತು, ಸನತ್ಕುಮಾರರು ಸಾಂಖ್ಯಾನರು ಪರಾಶರರಿಗೆ. ಶೇಷದೇವರ ಹತ್ರ ಸನತ್ಕುಮಾರರು ಬಂದು ಭಗವಂತನ ತತ್ವ ಹೇಳ್ರಿ ಅಂತ ಕೇಳಿದರು. ಆಗ ಶೇಷದೇವರು ಹೇಳಿದರು. ಅದನ್ನು ಹೇಳೋ ಶ್ಲೋಕ ಏನಿದೆ? ಆಸೀನ ಮುರ್ವ್ಯಾಂ ಭಗವಂತ ಮಾದ್ಯಂ. ಮಾಮೂಲು ಅರ್ಥ ಹೇಳ್ತೇನೆ ಮೊದಲು. ಉರ್ವ್ಯಾಂ ಆಸೀನಂ. ಉರ್ವಿ ಅಂದರೆ ಭೂಮಿ, ಭೂಮಿ ಮೇಲೆ ಕೂತಿರ್ತಕ್ಕಂಥ ಭಗವಂತ ಮಾದ್ಯಂ, ಪೂಜ್ಯನಾದ ಮೊದಲಿಗನಾದ, ಸಂಕರ್ಷಣಂ ದೇವಂ ಅಕುಂಠ ಸತ್ವಂ, ಮಹಾಬಲಶಾಲಿಯಾದ ಸಂಕರ್ಷಣನ ಬಳಿ ಕುಮಾರ ಮುಖ್ಯ ಮುನಯೋನ್ವಪೃಚ್ಛನ್. ಸನತ್ಕುಮಾರಾದಿಗಳು ಬಂದು ವಿವಿತ್ಸವಸ್ತತ್ವಂ, ತತ್ವಂ ವಿವಿತ್ಸವ, ತತ್ವ ತಿಳ್ಕೊಳ್ಬೇಕು ಅಂತ ಇಚ್ಛೆ ಉಳ್ಳವರಾಗಿ, ಪರಸ್ಯ ತತ್ವಂ ವಿವಿತ್ಸವ, ಯಾರಿಂದ? ಅತಃ ಶೇಷದೇವರಿಂದ ತಿಳ್ಕೊಳ್ಬೇಕು ಅಂತ ಕುಮಾರ ಮುಖ್ಯ ಮನಯೋನ್ವಪೃಚ್ಛನ್. ಅಪೃಚ್ಛನ್ ಪ್ರಾರ್ಥನೆ ಮಾಡಿದರು ಅಂತ ಅರ್ಥ. ನೀವು ನಮಗೆ ಭಗವಂತನ ತತ್ವ ಹೇಳ್ರಿ ಅಂತ ಪ್ರಾರ್ಥನೆ ಮಾಡಿದರು ಶೇಷದೇವರ ಹತ್ರ ಸನತ್ಕುಮಾರಾದಿಗಳು. ಶೇಷದೇವರು ಹೇಳಿದರು. ಎಲ್ಲಿದ್ದರು ಶೇಷದೇವರು? ಆಸೀನ ಮುರ್ವ್ಯಾಂ, ಭೂಮಿ ಮೇಲಿದ್ದರು. ಅದು ನೋಡಿದ್ರು ಸಂಕರ್ಷಣಂ ದೇವಂ ಅಂತಿದೆ. ಪರಮಾತ್ಮ ಅಂತ ಅರ್ಥ ಅಲ್ಲ, ಸಂಕರ್ಷಣ ಅಂದರೆ ಶೇಷ. ಶೇಷ ಭೂಮಿ ಮೇಲೆ ಕೂತಿದ್ದ. ಶೇಷ ಭೂಮಿ ಮೇಲಿರೋದ, ಬೇರೆ ಹಾವುಗಳು ಇರ್ತಾವಪ್ಪ ಭೂಮಿಯಲ್ಲಿ, ಹಾವು ಓಡಾಡ್ತವೆ. ಶೇಷದೇವರು ಭೂಮಿ ಮೇಲೆ ಇರೋದಿಲ್ಲ, ಕೆಳಗಿರ್ತಾರೆ, ಪಾತಾಳದಲ್ಲಿರೋದು ಅವರು. ಆಸೀನ ಮುರ್ವ್ಯಾಂ ಹೇಗೆ ಹೇಳೋದು? ಇದಕ್ಕೆ ಬ್ರಹ್ಮಸೂತ್ರ ಓದಬೇಕು. ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ, ಓಂ ಉಪದೇಶ ಭೇದಾನ್ಯೇತಿ ಚೇನ್ನ ಉಭಯಸ್ಮಿನ್ನಪ್ಯವಿರೋಧಾತ್ ಓಂ ತ್ರಿಲೋಕ ವಿವಕ್ಷ ಸಪ್ತಲೋಕ ವಿವಕ್ಷ ಅಂತ ಎರಡು ಥರ ಹೇಳ್ತಾರೆ. ಭಾಳ ದೊಡ್ಡ ಪ್ರಮೇಯ. ಅಂತೂ ಎರಡು ಥರ ಉಪದೇಶ ಉಂಟು, ತ್ರಿಲೋಕ ಸಪ್ತಲೋಕ. ಇನ್ನೂ ಉಂಟು ಚತುರ್ದಶ ಲೋಕ ಅಂತ. ಇನ್ ಡಿಟೇಲ್ ಅಂತಾರೆ. ಡಿಟೇಲ್ ಆಗಿ ಹೇಳಿದರೆ ಚತುರ್ದಶ ಲೋಕ, ಸ್ವಲ್ಪ ಸಂಗ್ರಹ ಮಾಡಿ ಹೇಳಿದರೆ ಸಪ್ತಲೋಕ, ಇನ್ನೂ ಸಂಗ್ರಹ ಮಾಡಿ ಹೇಳಿದರೆ ತ್ರಿಲೋಕ. ತ್ರಿಲೋಕಾಧಿಪತಿ ಅಂದರೆ ಇನ್ನು 14 ಲೋಕಾಧಿಪತಿ ಅಲ್ವೇ ಅಂತ ಕೇಳಬಾರ್ದು. ತ್ರಿಲೋಕಾಧಿಪತಿನಿ ಅಂದರೆ 14 ಲೋಕಾಧಿಪತಿನೇ ಅಂತಲೇ ಅರ್ಥ. 14 ಲೋಕನೂ ತ್ರಿಲೋಕದಲ್ಲಿ ಸೇರಿಬಿಡ್ತದೆ.
ಯಾವುದು ತ್ರಿಲೋಕ? ಭೂರ್ಲೋಕ, ಭುವರ್ಲೋಕ, ಸ್ವರ್ಲೋಕ ಎಲ್ಲ ಬಂದು ಹೋಯ್ತು. ಭೂಲೋಕ ಅಂತಂದರೆ ಭೂಮಿ, ಅತಲ, ವಿತಲ, ಸುತಲ, ಮಹಾತಲ, ತಲಾತಲ, ರಸಾತಲ, ಪಾತಳ, ಕೆಳಗಿರೋದೆಲ್ಲ ಸೇರಿಸಿಬಿಟ್ಟು ಭೂಲೋಕ ಅಂದರೆ ಕೆಳಗಿಂದೆಲ್ಲ ಬಂತು. ಅದಕ್ಕೆ ಭೂಲೋಕ ಅಂತ ಹೆಸರು. ಭುವರ್ಲೋಕ ಅಂದರೆ ಅಂತರಿಕ್ಷ. ಸ್ವರ್ಲೋಕ ಅಂದರೆ ಸ್ವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ವೈಕುಂಠ ಎಲ್ಲವೂ ಸ್ವರ್ಲೋಕವೇ. ಕೆಲವ್ರನ್ನ ಹೇಳ್ತಾರೆ ಸ್ವರ್ಗವಾಸಿಗಳಾದರು ಅಂತ. ದುಃಖ ಪಡಬೇಕಾಗಿಲ್ಲ, ಬರೀ ಸ್ವರ್ಗಕ್ಕೆ ಹೋದ್ರೇನೋ ಮೋಕ್ಷಕ್ಕೆ ಹೋಗಿಲ್ಲ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಸ್ವರ್ಲೋಕ ಅಂದರೆ ಮೇಲಿಂದೆಲ್ಲ, ಅದು ತ್ರಿಲೋಕ ವಿವಕ್ಷ ಅಂದರೆ ಹೀಗೆ. ಮೇಲಿಂದೆಲ್ಲ ಸ್ವರ್ಲೋಕ, ಮಧ್ಯದ್ದು ಅಂತರಿಕ್ಷ ಲೋಕ, ಕೆಳಗಿಂದೆಲ್ಲ ಭೂಲೋಕ. ಇದು ಬ್ರಹ್ಮಸೂತ್ರದಲ್ಲಿ ಒಂದು ಪ್ರಮೇಯ ಬಂದಿದೆ. ಈಗ ಭಾಗವತ ಅರ್ಥ ಆಗ್ತದೆ. ಆಸೀನ ಮುರ್ವ್ಯಾಂ, ಭೂಮಿಯಲ್ಲಿ ಕೂತಿದ್ದ ಶೇಷ ಅಂತ ಅರ್ಥ ಅಲ್ಲ. ಭೂಮಿ ಅಂದರೆ ಪಾತಾಳ ಅಂತ ಅರ್ಥ. ಯಾಕೆ ಬ್ರಹ್ಮಸೂತ್ರ ನೋಡ್ರಿ, ಭೂಮಿ ಭೂಲೋಕ ಅಂದರೆ ಕೆಳಗಿಂದೆಲ್ಲ ಲೋಕಗಳು ಸೇರಿಸಿ ಭೂಲೋಕ. ಭೂರ್ಲೋಕ ಅಂದರೆ ಅಂತರಿಕ್ಷ, ಸ್ವರ್ಲೋಕ ಅಂದರೆ ಮೇಲಿಂದೆಲ್ಲ. ಅದರಿಂದ ಆಸೀನ ಮುರ್ವ್ಯಾಮ್ ಅಂತಂದರೆ ಭೂಮಿ ಬಂದು ಕೂತಿದ್ದ ಅಂತ ಅರ್ಥ, ಭೂಮಿ ಮೇಲೆ ಬಂದಿದ್ದ ಅಂತ ಅರ್ಥ ಅಲ್ಲ, ಪಾತಾಳದಲ್ಲಿದ್ದ ಅಂತಲೇ ವಿಷ್ಣು ತೀರ್ಥರು ಬರೀತಾರೆ. ಸಾರೋದ್ಧಾರಕಾರರು ತಾವು ಸಾರ ಉದ್ಧಾರ ಮಾಡಿ ವ್ಯಾಖ್ಯಾನ ಬೇರೆ ಬರೆದಿದ್ದಾರೆ, ಅದರಲ್ಲಿ ಬರೀತಾರೆ. ಬ್ರಹ್ಮಸೂತ್ರದ ಪ್ರಕಾರ ಇದಕ್ಕೆ ಅರ್ಥ ಹೇಳಬೇಕು, ಆಸೀನ ಮುರ್ವ್ಯಾಮ್ ಅಂತ. ಹೀಗೆ ಅರ್ಥ ಬ್ರಹ್ಮಸೂತ್ರದ ಸಾರ ಇದೆ ಅನ್ನೋ ದೃಷ್ಟಿಯಲ್ಲೂ ನೋಡ್ಬೋದು. ಭಾರತಾರ್ಥ ವಿನಿರ್ಣಯ 18 ಪರ್ವದ ಮಹಾಭಾರತ ಇಟ್ಟುಕೊಂಡು ನೋಡಿದರೆ ಅದಕ್ಕಿದಕ್ಕೆ ಸಮನ್ವಯ ಆಗ್ತದೆ. ಬ್ರಹ್ಮಸೂತ್ರದಲ್ಲಿ ಬಂದಿರುವ ಗುಣಪೂರ್ಣತ್ವ ಅದೆಲ್ಲ ಬರ್ತದೆ ಇದರಲ್ಲಿ. ಎಲ್ಲ ಗುಣಪೂರ್ಣತ್ವ, ನಿರ್ದುಷ್ಟತ್ವ ಎಲ್ಲ ವಿಚಾರಗಳು ಇದೆ. ಮೋಕ್ಷದ ವಿಚಾರ ಇದೆ. ಮುಕ್ತಿರ್ಹಿತ್ವಾನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ, ಇದೆಲ್ಲ ಭಾಗವತದ್ದೇ ಶ್ಲೋಕ. 4 ಅಧ್ಯಾಯದ ಬ್ರಹ್ಮಸೂತ್ರ ಭಾಗವತದಲ್ಲಿ ಸಿಗ್ತದೆ. ಗಾಯತ್ರಿ ಭಾಷ್ಯ ರೂಪೋತ್ಸವ, ಸಮಗ್ರ ಗಾಯತ್ರಿ ಸಮನ್ವಯ ಮಾಡಲಿಕ್ಕೆ ಬರ್ತದೆ. ಆ ದೃಷ್ಟಿಯಿಂದ ಭಾಗವತ ಬಹಳ ಅದ್ಭುತವಾದ ಗ್ರಂಥ. ಯಥಾಮತಿ ಶ್ರೀಗಳವರ ದಿವ್ಯ ಸನ್ನಿಧಾನದಲ್ಲಿ ನಿರೂಪಣೆ ಮಾಡಿ ಅವರ ಅಂತರ್ಯಾಮಿಯಾದ ವಿದ್ಯಾಮಾನ್ಯ ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಮಧ್ವಾಂತರ್ಗತ ವಿಷ್ಣುವಿಗೆ ಸಮರ್ಪಣೆ ಮಾಡ್ತಾಯಿದ್ದೆ. ನಾಗರಾಜ್ ಅವರ ಕುಟುಂಬಕ್ಕೆ ಶಾಶ್ವತ ವಿಷ್ಣು ಲೋಕವನ್ನು ಭಾಗವತ ಪ್ರತಿಪಾದನಾದ ಪರಮಾತ್ಮ ಕೊಡಲಿ ಎಂದು ಪ್ರಾರ್ಥನೆ ಮಾಡಿ ಕೃಷ್ಣ ಅರ್ಪಣೆ.